यद्यं कटाक्षेणाभिवीक्षितं न क्षमन्ते विमतयस्तमुपासे श्रियः पतिं दुरन्तदुरितध्वान्तविपाटनपटीयसे बादरायणसंज्ञाय परस्मै मघसे नमः। विश्वं यस्य वशे सर्वं मनिशं शङ्करादिकं तस्य वायोस्तृतीयांशम् आश्रये शमवाप्तये मध्वशास्त्रमहाचापमनुद्धार्यमपीतरे उद्धीर्तिकीर्तिं यो लेभे तं जयार्यमहं भजे। मध्वोक्ति दिनदी जयार्य शुभवाक् सूर्यात्मजा संगमे व्याख्यास्नानमहो विदाय नगरे प्राप्य प्रसादं परं प्रापुर्ये कृतकृत्यतां गतमला विद्यादिराजादयो योगीशाः कृपयन्तु ते जयमुनेर्भावस्य बोधाय मे। विष्णुपदश्रीद्गोव्रातैः शान्तध्वान्तदिवाकरः श्रीसत्यसन्धसूर्योऽयं भासतां नो हृदम्बरे। सत्यधीरकराब्जोत्तः ज्ञानवैराग्यसागरः सत्यज्ञानाख्यतरणि स्वान्तध्वान्तं निकृन्ततो आशयतो रातुषाराद्रे योजितो जितवान्मोह सत्यध्यानगुरुपातो यतीन्द्रेरिपि पूजितः। सत्याभिज्ञकराब्जोत्तान् 50 वर्षपूजकान् सत्यप्रमोदतीर्थार्यानोमि न्यायसुधारतान् यैरकं सुखवत् सम्यक् शिक्षितो सत्यात्मतीर्थश्रीपादगुरुभ्यो नमः। यैरकं सुखवत् सम्यक् शिक्षितोऽस्मि कृपालभिः तान्वन्दे रामचन्द्रार्यान् सम्मोदमुनिसेवकान्। पृथ्वीमण्डलमध्यस्थः पूर्णबोधमतानुगा वैष्णवा विष्णुहृदयास्तान्नमस्ये गुरून् मम। भवाग्निर्जानुदग्धः स्यात् आनन्दः कण्ठसंमितः मधुपास्तेति हस्ताभ्यां रामो रक्षतु सूचयन्। ओम ಶ್ರೀರಾಮಚಂದ್ರದೇವರು ದಶರಥನಿಗೆ ಮಗನಾಗಿ ಅವತಾರ ಮಾಡಿದ್ದಾನೆ. ಸಾಕ್ಷಾತ್ ಭಗವಂತನ ಅವತಾರನಾಗಿದ್ದಾನೆ. ಮಾನುಷಂಚ ಸ್ವಾಧ್ಯಾಯ ಪ್ರವಚನೆ ಚ ವೇದ ಹೇಳ್ತಾ ಇದೆ. ದೇವರು ಯಾವ ವಿಧಿ ನಿಷೇಧಕ್ಕೂ ಒಳಪಟ್ಟವನಲ್ಲ. ಶಾಸ್ತ್ರಗಳು ಪ್ರಧಾನವಾಗಿ ಎರಡು ಕಾರ್ಯವನ್ನು ನಮಗೆ ಮಾಡ್ತದೆ. ಶ್ರೀಮದಾಚಾರ್ಯ ತೋರಿಸೋದು ಬೆರಳಿನ ಅಭಿಪ್ರಾಯ ಎರಡು ಶಾಸ್ತ್ರಗಳೆಲ್ಲವೂ ನಿಮ್ಮನ್ನು ಎರಡನ್ನು ನಿಮಗೆ ತಿಳಿಸ್ತಾ ಇದೆ ಅಂತ. ಸಾಮಾನ್ಯವಾಗಿ ಹೀಗೆ ಪ್ರವಚನಗಳಲ್ಲಿ ಒಂದು ಉತ್ಸಾಹಕ್ಕೆ, ಒಂದು ವಿನೋದಕ್ಕೆ, ಒಂದು ಸಂತೋಷದ ಒಂದು ಪ್ರದರ್ಶನವಾಗಿ ಏನು ಮಾಡ್ತೇವೆ, ಏನೇನೋ ಈ ಚಿಹ್ನೆಗಳನ್ನು ನಾವು ಒಂದು ಊಹೆಗಳನ್ನು ಉತ್ಪ್ರೇಕ್ಷೆ ಅಂತ ಕರಿತೇವೆ. ಶಾಸ್ತ್ರಗಳಲ್ಲಿ ಅದನ್ನು ಉತ್ಪ್ರೇಕ್ಷ ಅಂತ ಅಂದರೆ ಅವರೊಂದು ಅಭಿಪ್ರಾಯದಲ್ಲಿ ಮಾಡಿದರೂ ನಾವು ಅದಕ್ಕೆ ಒಂದು ವಿಷಯವನ್ನು ಕಲ್ಪನೆ ಮಾಡೋದು, ಊಹೆ ಮಾಡೋದು, ಇದಕ್ಕೆ ಉತ್ಪ್ರೇಕ್ಷೆ ಅಂತ ಕರೀತಾರೆ. ಆ ಉತ್ಪ್ರೇಕ್ಷೆ ಮಾಡೋದೊಂದು ಪದ್ಧತಿ. ಆ ಉತ್ಪ್ರೇಕ್ಷೆ ಹೇಗಿರಬೇಕು ಸಾಧಾರಣ ಅಂತಂದರೆ ಮೂಲಶಾಸ್ತ್ರದ ವಿರೋಧ ಇಲ್ಲ ಹಂಗಿರಬೇಕು. ಒಂದು ಗೌರವವನ್ನು, ಒಂದು ಮಹತ್ವವನ್ನು ತಂದುಕೊಡೋದಾಗಿರಬೇಕು. ಹಾಗಿದ್ದರೆ ಉತ್ಪ್ರೇಕ್ಷೆ ಎಂಬುದು ಶೋಭಿಸುತ್ತೆ. ಹಾಗೆ ನೋಡಿದಾಗ ಈಗ ಆಚಾರ್ಯರು ಬೆರಳು ಎರಡು, ಶ್ರೀಮದಾಚಾರ್ಯ ರೂಪ ಅಂದರೆ ಹೀಗೆ ಎರಡು ಬೆರಳು ತೋರಿಸೋದು. ಜೀವಾತ್ಮ ಪರಮಾತ್ಮ ಜೀವ ಬ್ರಹ್ಮರ ಭೇದ ತೋರಿಸ್ತಾರೆ ಅಂತ ಹೇಳ್ರಿ. ಇದೊಂದು ನ್ಯಾಯಪ್ರಾಪ್ತ ಶಾಸ್ತ್ರಸಿದ್ಧ ವಿಷಯ. ಮತ್ತು ಶಾಸ್ತ್ರದಲ್ಲಿ ಹೇಳ್ತಾರೆ, ಭಾಗವತದಲ್ಲಿ ಹೇಳ್ತಾರೆ, ಎರಡು ವಿಷಯ ನೆನಪಿಟ್ಕೊಳ್ರಪ್ಪ. ನೀವು ಮೋಕ್ಷ ಬೇಕಾ, ಎರಡೇ ವಿಷಯ ನೆನಪಿಟ್ಕೊಳ್ರಿ. ಶಾಸ್ತ್ರೇಶ್ ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ಪುರುಷೇಶು ಹೇತು ಕ್ಷೇಮ ವಿಮೃಶೇಶು ಹೇತು. ಎರಡು ವಿಷಯ ನೆನಪಿಟ್ಕೊಳ್ರಿ ಮೋಕ್ಷ ಬೇಕಾ ಅಂತ. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇಚ. ಎರಡು ಇಟ್ಕೊಳ್ರಿ, ಎರಡು ಮಾಡ್ರಿ, ನೀವು ಉದ್ಧಾರ ಆಗಿಬಿಡ್ತೀರಿ. ಏನಿದೆ ಎರಡು? ದೇವರು ಬಿಟ್ಟು ಬೇರೆ ವಿಷಯದಲ್ಲಿ ಬೇಡ ಎಂಬ ಬುದ್ಧಿ, ದೇವರಲ್ಲಿ ಬೇಕೆಂಬ ಬುದ್ಧಿ, ಇದು ಎರಡು ಇಟ್ಕೊಳ್ರಿ, ನೀವು ಉದ್ಧಾರ ಆಗ್ತೀರಿ. ಆಚಾರ್ಯ ಈ ಎರಡು ತೋರಿಸ್ತಾರಂತ ಹೇಳ್ರಿ. ಅಥವಾ ಈಗೇನೋ ಒಂದು ಹೇಳುವಂತೆ ಎರಡು ವಿಷಯ ಇದೆ, ಇದನ್ನು ನೆನಪಿಟ್ಕೊಳ್ರಿ ಅಂತ ಹೇಳ್ರಿ. ಇದೆಲ್ಲ ಹೇಳೋದು ಉತ್ಪ್ರೇಕ್ಷೆ. ಇದು ಆಚಾರ್ಯ ಇದನ್ನು ಉದ್ದೇಶ ಮಾಡಿಕೊಂಡು ಎರಡು ಬೇರೆ ತೋರಿಸಿದ್ರು ಎಂಬುದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾಕೆ ಎರಡು ತೋರಿಸ್ತಾ ಇದ್ದಾರೆ ಅಂತ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಅಂದರೆ ಅವರ ಅಭಿಪ್ರಾಯ ಏನಿದೆ ಅಂತ ಗೊತ್ತಿಲ್ಲ. ನಾವಾಗಿ ಒಂದು ಊಹೆ ಕಲ್ಪನೆ ಮಾಡ್ತೇವೆ, ಊಹಿಸ್ತೇವೆ. ಆದರೆ ಇದು ಉತ್ಪ್ರೇಕ್ಷೆ ಅಂತ ಹೇಳಿದೆ. ಇದು ಪ್ರಾಮಾಣಿಕವಾಗಿ ಅಥವಾ ಗೌರವವನ್ನು ತಂದುಕೊಡೋದಾಗಿದ್ದರೆ ಸರಿ. ಮಧ್ವಾಚಾರ್ಯ ಯಾಕೆ ಎರಡು ಬೆಟ್ಟು ತೋರಿಸ್ತಾರೆ? ಎಲ್ಲರೂ ಸಾಮಾನ್ಯ ಹೇಳೋದು 2 ಗಂಟೆಗೆ ಊಟ. ಏನು ಹಣೆ ಬರೋ 2 ಗಂಟೆಗೆ ಊಟ ಅಂತ ತೋರಿಸಲಿಕ್ಕೆ ಅವರು ಬಂದಿದ್ದಾರೆ. ಹೀಗೆ ಏನೋ ಒಂದು ವಿನೋದ ಸಂತೋಷಕ್ಕೆ ಹೇಳ್ತೇವೆ ಅಂತ ಅನ್ನೋದಕ್ಕೆ ಹಿಂಗೆ ಹೇಳೋದು. ಅದು ಯಾರು ನನ್ನನ್ನು ನೋಡಿ ಹೇಳ್ರಿ, ಏನು ಬೇಕಾದ್ರೆ ನಾನು ಅವಮಾನ ಮಾಡ್ಬೋದು. ಇದು ಅವಮಾನನೇ ಒಂದು ರೀತಿಯಲ್ಲಿ. ವಾಯುದೇವರು ನಮ್ಮ ಶ್ರೀಮದಾಚಾರ್ಯರು ಸುಮ್ಮಗಿರೋವರಲ್ಲ. ಎಲ್ಲೋ ಒಂದು ಮೂಲಿಗೆ ಕೂತವರು ಭೂಮಿಗೆ ಬಂದಿಲ್ಲ. ಪೀಠೆ ರತ್ನೋಪಕ್ಲುಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷನ್ನಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಗಿ ವಿದ್ಯಾ ಸೇವಂತೆ ಮೂರ್ತಿಮತ್ಯ ಸುಚರಿತ ಚರಿತ. ಪಂಡಿತಾಚಾರ್ಯ ಸ್ತೋತ್ರ ಮಾಡ್ತಾರೆ.
ಗರುಡ ಶೇಷ ರುದ್ರಾದಿ ದೇವತೆಗಳು ಇವರೆಲ್ಲ ವೇದಗಳಿಗೆ, ಧರ್ಮಗಳಿಗೆ, ತತ್ವಗಳಿಗೆ ಅಭಿಮಾನಿಗಳು. ಇವರೆಲ್ಲ ಸಾಲು ಸಾಲು ನಿಂತಿದ್ದಾರೆ, ಲೈನ್ ಕ್ಯೂ ಮಾಡ್ಕೊಂಡು ನಿಂತಿದ್ದಾರೆ. ಯಾಕೆ? ಆಚಾರ್ಯರ ನೋಡಿ ಕಾಲಿಗೆ ಮುಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಲಿಕ್ಕೆ ವರ್ಷಾನುಗಟ್ಟಲೆ ಕಾಯ್ತಾ ಇದ್ದಾರೆ ಆಚಾರ್ಯರ ದರ್ಶನಕ್ಕೆ, ವಾಯುದೇವರ ದರ್ಶನಕ್ಕೆ. ಅವರು ದರ್ಶನ ಮಾಡಲಿಕ್ಕೆ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದಾಗ ಅವರೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ. ಇವರು ಪೊಲೀಸ್ ಅವರೆಲ್ಲ ನೋಡಿರ್ತೇವೆ, ಅವ ಸಲ್ಯೂಟ್ ಹೊಡಿಬೇಕಾದ್ರೆ ಕ್ಯಾಪ್ ಇಲ್ಲ ಅಂತ ಸಲ್ಯೂಟ್ ಹಾಕಬಾರ್ದು, ಅವ ಕ್ಯಾಪ್ ಹಾಕೊಂಡೇ ಸಲ್ಯೂಟ್ ಹೊಡಿಬೇಕು. ಅಲ್ಲ ಯಾರೋ ಬಂದಿದ್ದಾರೆ ಅಂತ ಕ್ಯಾಪ್ ತೆಗಿಬೇಕಾದ ಸಂದರ್ಭ ಏನೋ ಒಂದೆರಡು ಇರಬಹುದು, ಅದು ನನಗೆ ಗೊತ್ತಿಲ್ಲ, ನಾನು ಪೊಲೀಸ್ ಅಲ್ಲ. ತೆಗಿತಾರೆ, ಏನೋ ಸಂದರ್ಭದಲ್ಲಿ ತೆಗಿತಾರಂತ ಇಟ್ಟು ಗೊತ್ತಿದೆ, ಯಾವ ಸಂದರ್ಭದಲ್ಲಿ ತೆಗಿತಾರ ನನಗೆ ಗೊತ್ತಿಲ್ಲ. ಆದರೆ ಹಾಕೊಂಡಂತ ಸಲ್ಯೂಟ್ ಮಾಡಬೇಕು. ಯಾಕೆ ಹಾಕೊಂಡು ಸಲ್ಯೂಟ್ ಮಾಡಬೇಕಂದ್ರೆ ಈ ಅಧಿಕಾರದಲ್ಲಿ ಇದ್ದವನೇ ನಮಸ್ಕಾರ ಮಾಡ್ತಾನೆ, ಪ್ರೋಟೋಕಾಲ್ನ ತೋರಿಸ್ಬೇಕು. ಅದಕ್ಕೋಸ್ಕರ ಅವನನ್ನು ಹಾಕೊಂಡು ಮಾಡಬೇಕು. ಹಾಗೆ ವಾಯುದೇವರ ನಮಸ್ಕಾರ ಮಾಡುವವರು ಕ್ಯಾಪ್ ಹಾಕೊಂಡು ಬಂದಿದ್ದಾರೆ. ಯಾವುದೋ ಈ ಕಾಕಿ ಕಾಟನು ಕಂಪು ಕ್ಯಾಪ್ ಅಲ್ಲ, ಅವರು ಹಾಕೊಂಡ ಕ್ಯಾಪ್ ಯಾವುದು ಗೊತ್ತದಲ್ಲ, ಬಂಗಾರ ರತ್ನಗಳಿಂದ ಖಚಿತವಾದ ಕಿರೀಟ. ಅದನ್ನು ಹಾಕೊಂಡಾರೆ ಯಾರು? ಗರುಡ ಶೇಷಾದಿಗಳು. ಅದನ್ನು ಹಾಕ್ಕೊಂಡು ಆಚಾರ್ಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು. ಸ್ವಾಮಿ ನಮಸ್ಕಾರ ಮಾಡೋಲ್ಲ ನೋಡ್ತಾ ಇರ್ತೇವೆ, ಪಕ್ಕದಲ್ಲಿ ನಿಂತಿರ್ತೇವೆ, ನೋಡ್ತಾ ಇರ್ತೇವೆ. ಕೆಲವೊಂದು ಕಾಲನ್ನು ಗಟ್ಟಿಯಾಗಿ ಹಿಡಿದು ಆ ಕಾಲನ್ನು ಪೀಕಿ ಅಲ್ಲಿ ಢಮಾಢಮನ್ ತಲೆಯನ್ನು ತಾಕಿಸಿ ಅವ್ರ ಭಕ್ತಿ ಉದ್ರೇಕ ಪಾಪ. ಇದು ನಮ್ಮ ವಾಯುದೇವರಲ್ಲಿ ಹಾಗೆ ಮಾಡ್ತಾರೆ. ನಮ್ಮ ವಾಯುದೇವರಲ್ಲಿ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾನಾಂ ಗುಣಾನಾಂ ಅಗ್ರಾಣಾಂ ಅರ್ಪಕಾನಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಅಂಥೇಳಿ ಉತ್ಕಂಠಾ ಕುಂಠ ಕೋಲಾಹಲ ಜವ ವಿದಿತಾಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನದೂತ ಅಂದ ತಮಸ ಸುಮನೋ ಮೌಳಿ ರತ್ನಾವಲೀನಾಂ ಅತ್ಯುದ್ರೇಕ ಅತ್ಯಂತ ಉದ್ರೇಕ, ಆ ಭಕ್ತ್ಯುದ್ರೇಕದಿಂದ ಏನು ಮೌಳಿ ರತ್ನಾವಲೀನ ಭಕ್ತ್ಯುದ್ರೇಕ ಅಂಥೇಳಿ ಘಟನಾತ್ಕಾರ ಸಂಘೃಶ್ಯಮಾನ ಘಟ ಅಂತ ಶಬ್ದ ಬರ್ತದಂತ. ಅವ್ರ ತಲೆನೂ ಆ ತಲೆಯಲ್ಲಿರುವ ಕಿರೀಟ ಆಚಾರ್ಯರ ಪಾದಪೀಠ ಬಂಗಾರ, ಕಿರೀಟವು ಬಂಗಾರ. ಆ ಎರಡೂ ಬಂಗಾರ ಒಂದಕ್ಕೊಂದು ಆಗೋಣದ್ರಿಂದ ಆ ಏನದ ಒಂದು ಕೊಲೇಷನ್ ಆಗತ್ತೆ. ಅದಾದದ್ರಿಂದ ಒಂದಕ್ಕೊಂದು ಚೆನ್ನಾಗಿ ತಾಕಿ ಆ ಬಂಗಾರದ ಧೂಳುಗಳು ಹಾರ್ತದಂತ. ಅದರಿಂದ ಆ ಬಂಗಾರ ಧೂಳುಗಳು ಹಾರಿ ಏನಾಗಿದೆ ಅಂದರು, ಪಿಂಜರ ಆರಂಜಿತಾಶಾಹ, ಅದರಿಂದ ಹೊರಟಿರುವ ಆ ಧೂಳುಗಳು ಹಾರಿ ದಿಕ್ಕುಗಳೆಲ್ಲ ಒಂದು ಅಂದ್ರೆ ಏನದು ಬಂಗಾರದ ಬಣ್ಣ ಎಲ್ಲೋ ಇಶ ಆಗೋಯ್ತು, ದಿಕ್ಕಗಳು ಕೆಂಪಗಾಗೋಯ್ತು, ಅಂದರೆ ಒಂಥರ ಹಳದಿ ಬಣ್ಣದಲ್ಲಿ ಆಗೋಯ್ತು. ಯಾಕೆ? ಈ ಬಂಗಾರದ ಧೂಳುಗಳು ಹಾರ್ತಾ ಇದೆ. ಅಷ್ಟು ಯಾಕೆ ಹಾರಿದೆ? ಆ ದೇವತಾ ಕಿರೀಟಗಳು ಆಚಾರ್ಯರ ಪಾದಪೀಠಕ್ಕೆ ತಾಕಿದ್ದಕ್ಕೆ ಅದರಿಂದ ಉಂಟಾದದ್ದು. ಅಂಥವರು ವಾಯುದೇವರೇ ಅವರು. ಅಂಥ ವಾಯುದೇವರು ಮಧ್ವಾಚಾರ್ಯ ಬಂದಾರೆ. ನಾವು ಎಷ್ಟೊತ್ತಿಗೆ ಊಟ ಮಾಡಬೇಕು, ನ್ಯೂಟ್ರಿಷನ್ ಡಾಕ್ಟರ್ ಅವರು, ಎಷ್ಟೊತ್ತಿಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು ಅಂತ ಹೇಳಲಿಕ್ಕೆ. ಹೀಗೆ ತಪ್ಪು ಕಲ್ಪನೆಗಳು, ಹಾಸ್ಯವಾಗಿ ವಿಷಯಗಳನ್ನು ಹೇಳಬಾರ್ದು. ಅವರಲ್ಲಿ ಭಕ್ತಿಗೆ ಗೌರವವನ್ನು ತರೋ ಥರ ಹೇಳಬೇಕು. ಇರಲಿ, ಅದಕ್ಕೆ ಪ್ರಕೃತದಲ್ಲಿ ಆ ದೇವರು ರಾಮದೇವರು ಅವತಾರವನ್ನು ಮಾಡಿದ್ದಾನೆ. ಇಷ್ಟೆಲ್ಲ ಅದ್ಭುತವಾದ ಅನಂತ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ. ತನ್ನ ಬಾಳ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ದಶರಥ, ಕೌಸಲ್ಯ ಇವರೆಲ್ಲರೂ ನೋಡಿ ಸಂತೋಷ ಪಡುವಂತೆ ಅದ್ಭುತವಾದ ವ್ಯಾಪಾರಗಳನ್ನು ದೇವರು ಮಾಡ್ತಾ ಇದ್ದಾನೆ. ಹೀಗೆ ಇಂತಹ ಸಂದರ್ಭ ರಾಮದೇವರು ನಿತ್ಯ ಪ್ರವೃದ್ಧನಾದರೂ ಕೂಡ ದಶರಥನ ಮನೆಯೊಳಗೆ ಬೆಳೆದಂತೆ ತಾನು ತೋರಿಸ್ತಾ ಇದ್ದಾನೆ. ಅವರಿಗೆ ಆನಂದವನ್ನು ತಂದು ಕೊಡ್ತಾ ಇದ್ದಾನೆ. ಆದರೂ ದೇವರು ಭೂಮಿಯಲ್ಲಿ ಸರ್ವೋತ್ತಮ ದೇವರು, ಅವನ ಯಾವ ವಿಧಿ ನಿಷೇಧಗಳಿಲ್ಲ. ಅದೇ ಹೇಳಿದ್ದೆ, ಶಾಸ್ತ್ರದಲ್ಲಿ ಎರಡು ತೋರಿಸ್ತಾರೆ ಆಚಾರ್ಯರು, ತೋರಿಸೋದು ಎರಡು, ಒಂದು ವಿಧಿ, ಇನ್ನೊಂದು ನಿಷೇಧ. ವಿಧಿರೂಪವಾದ ಶಾಸ್ತ್ರಗಳೊಂದು, ನಿಷೇಧವನ್ನು ಮಾಡುವ ಶಾಸ್ತ್ರಗಳೆರಡು. ಇದು ಎರಡನ್ನು ಆಚಾರ್ಯರು ತೋರಿಸ್ತಾರೆ. ವಿಧಿ ಅಂದರೆ ಒಂದು ಕಟ್ಟುಪಾಡು, ಇದು ಮಾಡ್ರಿ, ಹೀಗೆ ಮಾಡ್ರಿ, ಹೀಗೆ ಮಾಡ್ರಿ, ಅದನ್ನು ಮಾಡ್ರಿ ಅಂತ ಹೇಳುವುದಲ್ಲ ವಿಧಿಶಾಸ್ತ್ರಗಳು ಅಂತ ಕರೀತಾರೆ. ಅಗರಗ ಸಂಧ್ಯಾಮುಪಾಸೀತ, ಸಂಧ್ಯಾವಂದನೆ ಮಾಡ್ರಿ, ದೇವರನ್ನು ಸ್ಮರಣ ಮಾಡ್ರಿ, ಸತ್ಯಂ ವದ, ಧರ್ಮಂ ಚರ, ಇದೆಲ್ಲ ಏನು ಅಂದರೆ ವಿಧಿರೂಪವಾದ ಶಾಸ್ತ್ರಗಳು. ಸತ್ಯವನ್ನು ಮಾತಾಡ್ರಿ, ತುಂಬ ದೊಡ್ಡ ವಿಷಯ ಅದು. ಎಷ್ಟು ಸತ್ಯ ಮಾತಾಡೋದು ಎಷ್ಟು ದೊಡ್ಡ ವಿಷಯ ಅಂದರೆ ವೇದವೇ ಹೇಳ್ತಾ ಇದೆ. ಒಬ್ಬ ಋಷಿಗಳು ಹೇಳ್ತಾರೆ, ರಾತೀತರ ಅಂತ ಒಬ್ಬ ಋಷಿಗಳು, ಅವರು ಹೇಳ್ತಾರೆ, ಒಂದು ಋಷಿಗಳೆಲ್ಲ ಸೇರಿಕೊಂಡು ಒಂದು ವಿವಾದ ನಡೀತು, ಒಂದು ಚರ್ಚೆ ನಡೀತು. ಏನು ಚರ್ಚೆ ನಡೀತು ಅಂದರೆ ತಪಸ್ಸು ಅಂದರೆ ಯಾವುದು ಅಂತ ಒಂದು ವಿಚಾರ. ಏನೆಲ್ಲ ತಪಸ್ಸು ಅಂತ ನಾವು ಕರಿಬಹುದು ಅಂತ ಒಂದು ವಿವಾದ ನಡೀತು.
ಅದರಲ್ಲಿ 3 ಜನ ಋಷಿಗಳು ಪ್ರಧಾನವಾಗಿ ಬಂದಿದ್ದರು. ರಾತೀತರ ಅಂತ ಒಬ್ಬರು ಋಷಿಗಳು, ನಾಕೋ ಮೌದ್ಗಲ್ಯ ಅಂತ ಒಬ್ಬರು ಋಷಿಗಳು, ಅಂತ ಹೀಗೆ ಸತ್ಯ ರಾಜೇಂದ್ರ ಪೌರುಸೃಷ್ಟಿ ಅಂತ ಒಬ್ಬರು ಋಷಿಗಳು. ರಾತೀತರ, ಪೌರುಸೃಷ್ಟಿ, ಮೌದ್ಗಲ್ಯ ಮುದ್ಗಲರ ಮಗ, ನಾಕ ಅಂತ ಋಷಿಗಳ ಹೆಸರು. ನಾಕ ಅಂತ ಒಬ್ಬರು ಋಷಿಗಳು. 3 ಜನರು ಕೂತು ಚರ್ಚೆ ಮಾಡ್ತಾ ಇದ್ದಾರೆ. ಅನೇಕ ಋಷಿಗಳಿದ್ದಾರೆ. ತಪಸ್ಸು ಅಂದರೆ ಏನು ಅಂತ ಮೊದಲು ಋಷಿಗಳೊಬ್ಬರು ಹೇಳಿದರು. ಯಾರು ಇವರು ಹೇಳ್ತಾರೆ, ರಾತೀತರ ಎಂಬ ಋಷಿಗಳು ಹೇಳ್ತಾರೆ, ಸತ್ಯ ಮಾತಾಡೋದು ತಪಸ್ಸು ಅಂತ. ಸಾಮಾನ್ಯ ನಾವೆಲ್ಲ ತಪಸ್ಸು ಅಂದರೆ ತುಂಬ ಕಷ್ಟವಾದ ಕೆಲಸ ತಪಸ್ಸು ಅಂತ ನಾವೆಲ್ಲ ಸಾಮಾನ್ಯ ತಿಳ್ಕೊಂಡಿದ್ದೇವೆ. ಕರೆಕ್ಟ್, ಸರಿ ಇದು. ಅದರಲ್ಲಿ ತುಂಬ ಕಷ್ಟವಾದ ಕೆಲಸ, ಅದನ್ನು ತಪಸ್ಸು ಅಂತ ಕರೀಬಹುದು. ಯಾವುದು ಅಂದರೆ ಸತ್ಯ ಮಾತಾಡೋದು ಅಂತ. ಸತ್ಯ ಮಾತಾಡೋದು ದೊಡ್ಡ ತಪಸ್ಸಿದ್ದಂಗೆ. ಅಲ್ಲ, ನಾವೆಲ್ಲ ಸತ್ಯವನ್ನೇ ಮಾತಾಡೋದು, ನಾವು ತಪಸ್ಸು ಮಾಡಿದಂಗೆ ಲಕ್ಕರಿ. ಅದಕ್ಕೆ ಸತ್ಯ ಮಾತಾಡಬೇಕು. ಸತ್ಯಂ ವದ. ಇನ್ನೊಬ್ಬರು ಋಷಿಗಳು ಹೇಳಿದರು ಏನಂದರೆ, ಕಷ್ಟಪಟ್ಟು ಉಪವಾಸ, ವ್ರತ, ನಿಯಮ, ಅನುಷ್ಠಾನ ಇದೆಲ್ಲ ಮಾಡಿದರೆ ಇದು ಒಂದು ತಪಸ್ಸು ಅಂತ. ತಪಸ್ಸಂತಾಪೆಯಿಂದ ಧಾತು ಅದು. ಶರೀರಕ್ಕೆ ಸಂತಾಪ ಕೊಡೋದಕ್ಕೆ ತಪ ಅಂತ ಹೆಸರು ಅಂತ ಇನ್ನೊಬ್ಬರು ಋಷಿಗಳು ಹೇಳಿದರು. ಅದನ್ನು ಸರಿ ಎಂದು ಅಂಗೀಕಾರ ಮಾಡಿದರು. ಮೌದ್ಗಲಾಂಬ ಋಷಿಗಳ ಮಗ ನಾಕಾಂಬ ಋಷಿ ಅವರು ಹೇಳಿದರು, ಪಾಠ ಓದೋದು ದೊಡ್ಡ ತಪಸ್ಸಪ್ಪ, ವೇದ ಶಾಸ್ತ್ರಗಳನ್ನು ಓದೋದು ದೊಡ್ಡ ತಪಸ್ಸು ಅಂತ ಅವರು ಹೇಳಿದರು. ಸತ್ಯಮಿತಿ ಸತ್ಯವಚಾರಾತೀತರ ತಪೈದಿ ತಪೋ ನಿತ್ಯ ಪೌರುಸೃಷ್ಟಿ ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಃ ತದ್ಧಿ ತಪಃ. ನಾಗೇಂದ್ರ ಸ್ವಾಮಿಗಳು 2-3 ಇದರಿಂದ ಅರ್ಥ ಮಾಡ್ತಾರೆ. ಎಲ್ಲವೂ ತಪಸ್ಸೆ. 3 ಹೌದು ತಪಸ್ಸು. 3 ಋಷಿಗಳು ಹೇಳಿದ್ದು ಸರಿ ಅಂತ ಒಂದರ್ಥ. ಇನ್ನೊಂದರ್ಥ ಸ್ವಾರಸ್ಯ. ತದ್ದಿ ತಪಸ್ಸೆ 2 ಸಾರ್ತಿ ಹೇಳಿದ್ದಾರಲ್ಲ. ಒಂದು ವಿಷಯವನ್ನು 2 ಸಾರ್ತಿ ಹೇಳಿದ ಅಂದರೆ, ಒಂದು ವಿಷಯವನ್ನು 2 ಸಾರ್ತಿ ದ್ವಿರ್ಬದ್ಧಂ ಸುಬದ್ಧಂ ಅದೊಂದು ನಿಯಮ. ಒಂದು ವಿಷಯವನ್ನು 2 ಸಾರ್ತಿ ಹೇಳಿದ್ರಿ. ಕವಿದೆ ಎಲ್ಲ ಹೇಳೋಕೊಳಕ್ಕೆ ನೋಡ್ರೇನು, ಯಾವುದೋ ಒಂದು ಲೈನ್ ಮಾತ್ರ 2 ಸಾರ್ತಿ ಹೇಳೋರು ಅಂದ್ರೆ ಅದರ ಏನೋ ಒಂದು ಸ್ವಾರಸ್ಯ ಅದ ಅಂತ ಅರ್ಥ. ಹಾಗೆ ತದ್ದಿ ತಪಸ್ತದೆ 2 ಸಾರ್ತಿ ಯಾಕೆ ಹೇಳಬೇಕು? ಅದನ್ನು ರಾಘವೇಂದ್ರ ಸ್ವಾಮಿ ಇನ್ನೊಂದು ಅರ್ಥ ಬರೀತಾರೆ. ಎಲ್ಲವೂ ತಪಸ್ಸು ಕರೆಕ್ಟು. ಅದರ ಕೊನೆಗೊಬ್ಬರು ಹೇಳಿದಾರಲ್ಲ, ಸ್ವಾಧ್ಯಾಯ ಪ್ರವಚನ, ಪಾಠ ಪ್ರವಚನ ಮಾಡೋದು ತಪಸ್ಸು ಅಂದ್ರಲ್ಲ, ಅದು ತುಂಬ ಸರಿ. ಅದೇ ತುಂಬ ಇಂಪಾರ್ಟೆಂಟ್ ತಪಸ್ಸು ಅಂತ ವೇದ ಹೇಳ್ತದಂತ. ಅದಕ್ಕೆ ವೇದ ಜಡ್ಜ್ಮೆಂಟ್ ಕೊಡ್ತಾನೆ. ವೇದ ಪುರುಷ ಹೇಳ್ತಾನೆ ತದ್ದಿ ತಪ ಇದೇ ಪ್ರಧಾನ ತಪಸ್ಸು ಅಂತಾನೆ ಅಂತ. ಇರಲಿ, ಪ್ರಕೃತದಲ್ಲಿ ಸತ್ಯ ಮಾತಾಡೋದು ಕೂಡ ಒಂದು ತಪಸ್ಸೆ, ತುಂಬ ದೊಡ್ಡ ತಪಸ್ಸು ಅದೂ ಕೂಡ. ಅದಕ್ಕೆ ಸತ್ಯಂ ವದ, ಸತ್ಯವನ್ನು ಮಾತಾಡ್ರಿ, ಧರ್ಮವನ್ನು ಮಾಡ್ರಿ. ತುಂಬ ಜನ ತಿಳ್ಕೊಂಡಿದ್ದೇವೆ ಧರ್ಮ ಅಂದರೆ ದಾನ ಕೊಡೋದು ಅಂತ. ಹಾಗರ್ಥ ಅಲ್ಲ. ಧರ್ಮ ಎಂಬ ಶಬ್ದಕ್ಕೆ ಕರ್ತವ್ಯ ಕರ್ಮ ಅಂತ ಅರ್ಥ. ಅದರ ಒಳಗೆ ದಾನವು ಒಂದು. ಉದಾಹರಣೆಗೆ ಧರ್ಮ ಅಂದರೆ 108 ಧರ್ಮ ಅದ ಅಂದರೆ ಅದರೊಳಗೆ ದಾನವು ಒಂದು ಧರ್ಮ. ಅದಕ್ಕೆ ದಾನ ಧರ್ಮ ಅಂತ ಜನರಲಾಗಿ ಕರೆಯೋದು. ದಾನ ಧರ್ಮ ಮಾಡಿಲ್ಲ. ಸ್ನಾನ ಮಾಡೋದು, ಹಲ್ಲುಜ್ಜೋದು ಧರ್ಮ, ಸ್ನಾನ ಮಾಡೋದು ಧರ್ಮ, ಪಂಚಕಚ್ಚ ಉಡೋದು ಧರ್ಮ, ಗೋಬೀಜಂತನ ಹಚ್ಚೋದು ಧರ್ಮ. ಇದೆಲ್ಲವೂ ಧರ್ಮದಲ್ಲಿ ಸೇರಿ. ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಧರ್ಮ, ಸತ್ಯ ಮಾತಾಡೋದು ಧರ್ಮ. ಎಲ್ಲವೂ ಧರ್ಮಗಳು, ನಮ್ಮ ಕರ್ತವ್ಯ, ಡ್ಯೂಟೀಸ್, ಇದೆಲ್ಲ ಧರ್ಮ ಅಂತ ಕರೀತಾರೆ. ದಾನ ಎಂಬುದು ಅದರೊಳಗೆ ಒಂದು. ನಮ್ಮಲ್ಲಿ ಏನಿದೆಯೋ ಇದ್ದದ್ದನ್ನು ಇನ್ನೊಬ್ಬರಿಗೆ ಕೊಡೋದು, ಹಂಚಿಕೊಳ್ಳೋದು. ಕೊಡೋ ದೃಷ್ಟಿ ದಾನ ಅಂತ. ಅದು ಬೇರೆ ಪ್ರಸಂಗ ಬಂದಾಗ ಹೇಳೋಣ, ಎಲ್ಲ ಈಗ ಬೇಡ. ಹಾಗಾಗಿ ಧರ್ಮವನ್ನು ಮಾಡ್ರಿ ಅಂದರೆ ನಮಗೆ ವಿಹಿತ ಕರ್ಮವನ್ನು ಮಾಡ್ರಿ. ಯಾರಿಗೆ ಯಾವುದು ವಿಹಿತ? ಇವತ್ತು ನಾವು ವಿಹಿತ ಕರ್ಮಗಳಿಗೆ ನಾವೇ ಒಂದು ಪುಸ್ತಕಗಳನ್ನು ಹಾಕೊಂಡ್ಬಿಟ್ಟಿದ್ದೇವೆ. ಇವತ್ತೆಲ್ಲ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ ಇವಾಗ. ಜನರಲ್ ಆದ ಒಂದು ವಿಷಯ, ಶಾಸ್ತ್ರ ಹೇಳೋ ವಿಷಯ ಎಂಬುದೆಲ್ಲ ಮೀರಿ ಇವತ್ತು ನಾವೇನು ಮಾಡಿದ್ವಿ, ನಮಗೆ ಒಂದೊಂದು ಗ್ರಂಥ ನಾವು ಬರ್ಕೊಂಡಿದ್ದೇವೆ. ನಮ್ಮ ಸ್ವಾಮಿಗಳ ಜೊತೆಗೆ ಒಂದ್ಸಲ ಯಾವುದೋ ಒಂದು ವಿಚಾರ, ಬೇರೆ ಯಾವುದೋ ಒಂದು ಲೌಕಿಕ ವಿಷಯ ಏನೋ ನಡೀತಾ ಇತ್ತು. ಒಬ್ಬ ವ್ಯಕ್ತಿ ಏನೋ ಒಂದು ಸ್ವಲ್ಪ ವಿಚಿತ್ರವೇನೋ ಒಂದು ವಿಷಯವನ್ನು ಹೇಳಿದರು. ಈ ವಿಷಯ ಎಲ್ಲದ ಅಂತ ಯಾರೋ ಒಬ್ಬರು ಪ್ರಶ್ನೆ ಮಾಡಿದರು. ಹೀಗೆ ನೀವು ಹೇಳಿದ್ರಲ್ಲ, ಈ ವಿಷಯ ಎಲ್ಲದ ಅಂತ. ಅದಕ್ಕೆ ಸ್ವಾಮಿಗಳು ತಕ್ಷಣ ನೆಗಿತಾಯಿ, ಅನುಕೂಲ ಸಿಂಧು ಅಂತ, ನಿರ್ಣಯ ಸಿಂಧು, ಧರ್ಮ ಸಿಂಧು ಅಂತ ಅನೇಕ ಪುಸ್ತಕಗಳಿದೆ. ಅವುಗಳೆಲ್ಲ ಏನು ಮಾಡ್ತಾರೆ ಅಂದರೆ, ಆ ಒಂದು ಪುಸ್ತಕದಲ್ಲಿ ಏನಿದೆ ಆ ವಿಷಯವನ್ನು ನಾವು ತೆಗೆದು ಹೇಳಬೇಕು. ಇಂಟರ್ಪ್ರಿಟೇಷನ್ ಅನ್ನೋದು ಅಲ್ಲಿ ಇದ್ದದ್ದನ್ನು ಹೇಳಬೇಕು. ಇದೇನಾದರೂ ಇಂಟರ್ಪ್ರಿಟೇಷನ್, ನಮ್ಮ ಓನ್ ಥಾಟ್ಸ್ ಎಲ್ಲ ಇಂಟರ್ಪ್ರಿಟೇಷನ್ ಆಗಿ ಬರ್ತಾ ಇರ್ತದೆ. ಹಾಗೆ ಮಾಡಬಾರ್ದು. ಆದರೆ ಅವ್ರೇನು ಮಾಡಿ, ಯಾವುದೋ ಒಂದು ವಿಷಯ ಹೇಳಿದ್ರೆ ಎಲ್ಲಿ ಧರ್ಮಶಾಸ್ತ್ರದಲ್ಲಿ ಇಲ್ಲ. ಅದೆಲ್ಲದ ಅಂತಂದರೆ ನಿರ್ಣಯ ಸಿಂಧು, ಧರ್ಮ ಸಿಂಧು ಅಂತೆಲ್ಲ ಇದ್ದಾಗ ಅನುಕೂಲ ಸಿಂಧು ಅಂತ ಒಂದಿದೆ. ಏನಂದರೆ ನಂಗೆ ಯಾವುದು ಅನುಕೂಲವಾಗಿದೆಯೋ ಅದೆಲ್ಲ ನಾನು ಧರ್ಮ ಅಂತ ಹೇಳ್ಬಿಡು. ಏನು ತಪ್ಪಿಲ್ಲ, ಎಲ್ಲ ಮಾಡ್ಬೋದು, ಒಂದು ತಪ್ಪಿಲ್ಲ. ದೇವರೆಲ್ಲ ತಗೊಳ್ತಾನೆ. ಏಕಾದಶಿ ಉಪವಾಸ ಮಾಡಬೇಕು. ಶ್ರುತಿಗಳು, ಸ್ಮೃತಿಗಳು, ಪುರಾಣಗಳು ಬಡ್ಕೋತಾ ಇದೆ. ಆ್ಯಕ್ಚುಲಿ ಲಿಟ್ರಲಿ ಹೇಳಬೇಕಂದ್ರೆ ಬಡ್ಕೊಳ್ತಾ ಇದೆ ಅಂತಲೇ ಹೇಳಬೇಕು. ರಟಂತೀಹ ಪುರಾಣಾನಿ, ವೇದ ಪುರಾಣ ಹೇಳ್ತಾ ಇದೆ. ಪುರಾಣಗಳು ಹೊಡ್ಕೊಳ್ತಾ ಇದೆ. ಏನಂತ? ಸಂಪ್ರಾಪ್ತೆ ಹರಿವಾಸರೆ, ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ದೇವರ ವಾಸರ ಏಕಾದಶಿ ಬಂದರೆ ತಿನ್ನಬೇಡ್ರಿ ಅಂತ ಹೇಳ್ತಾ ಇದೆ ಶಾಸ್ತ್ರ.
ಅಂದರೆ ಯುದ್ಧ ಹೆಂಗೆ ಮಾಡ್ಕೊಂಡಿದೆ ಅದೆಲ್ಲ ಹೇಳ್ತಿದ್ರಿ. ಶಾಸ್ತ್ರನೂರ ಇಂಟು ಹೇಳೋದು, ನಿಮಗೆ ಯಾವುದು ಅನುಕೂಲವೋ ಅದನ್ನು ಮಾಡಿರಿ, ನಿಮಗೇನು ತೋರ್ತದೋ ಅದನ್ನು ಮಾಡಿರಿ. ಧರ್ಮಶಾಸ್ತ್ರ ಇದು ಏನಾಗಿದೆ ಅಂದರೆ ನಿಮಗೆ ತೋರಿದ್ದೆಲ್ಲ ಧರ್ಮ, ನನಗೆ ಅನುಕೂಲವಾದದ್ದೆಲ್ಲ ಧರ್ಮ ಅಂದ್ಬಿಡ್ತೇವೆ. ಕೃಷ್ಣ ಏನು ಹೇಳಿದ್ದಾನೆ ಗೀತೆಯಲ್ಲಿ, ಅಲ್ಲಲ್ಲಿ ಪುಸ್ತಕ ಅಂಗಡಿಗಳಲ್ಲಿ ಹಾಕಿರ್ತಾರೆ. ಪ್ರತಿ ಅನೇಕ ಪ್ರಸಂಗದಲ್ಲಿ ಇದು ಪ್ರಸಂಗ ಬಂದಾಗಲೇ ಅದನ್ನು ಹೇಳ್ತೇವೆ. ಗೀತಾಚಾರ ಅಂತ ಒಂದು ಹೆಸರು ಹಾಕಿರ್ತಾರೆ. ಎದು ನಡಪದೋ ನಂಡರಾಗ ನಡೆದದು, ಎದು ನಡಕೋ ನಂಡರಾಗ ನಡಕ್ಕೆ ಬರುತ್ತೆ. 18 ಅಧ್ಯಾಯ ಗೀತಾ ಒಂದು 2-3 ಸಲ ನಾನು ನೋಡಿದೆ, ನನಗೆ ಆ ಥರ ಎಲ್ಲಿಯೂ ಅನಿಸ್ತಾನೇ ಇಲ್ಲ. ಎಲ್ಲರೂ ಬರೀತಾರೆ ಇದು ಗೀತೆಯಲ್ಲಿ ಹೇಳಿ ಕೃಷ್ಣ ಹೇಳಿದ್ದಾನೆ, ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಅಂತ. ಇದು ಏನಿದು? ಹಾಗಲ್ಲ, ನಮಗೆ ತೋರಿದ್ದೆಲ್ಲ ಹೇಳೋದು ಇದು ಧರ್ಮ ಆಗೋದಿಲ್ಲ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಅದನ್ನು ಮಾಡೋದು ಧರ್ಮ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದಕ್ಕೆ ಶಾಸ್ತ್ರ ಎಲ್ಲ ಓದಬೇಕಲ್ಲ. ಅದಕ್ಕೆ ಕೃಷ್ಣ ಆಯಿತು ಅಂದರೆ ಬೇರೆ ಬೇರೆ ಗ್ರಂಥಗಳಲ್ಲಿ ಅದಕ್ಕೊಂದು ಅದ್ಭುತವಾದ ಉಪಾಯವನ್ನು ತೋರಿಸಿಕೊಟ್ಟಿದ್ದಾರೆ. ನಮಗೇನು ಹೇಳಿದ್ದಾರೆ ಎಂಬುದನ್ನು ಒಂದು ಕ್ರಾಸ್ ಚೆಕ್ ಮಾಡಿಕೊಳ್ಳಿಕ್ಕೆ, ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಉಪಾಯವನ್ನು ಹೇಳಿದ್ದಾರೆ. ಇದಕ್ಕೆ ಬಂದದ್ದು ತನ್ನ ವರ್ಣಾಶ್ರಮ ಧರ್ಮ. ಇವೆಲ್ಲರ ಬಾಯಿಗಳಿಗೆ ಬಿದ್ದು ಚಿನ್ನ ಭಿನ್ನಾಗಿ ಸತ್ತು ಸುಣ್ಣ ಆಗ್ತಾ ಇದಲ್ಲ ವರ್ಣಾಶ್ರಮ ಧರ್ಮ, ಸನಾತನ ಧರ್ಮ ಅಂತ ಬಾಯಿ ಬಂದಂಗೆ ಅವರವರು ಮಾತಾಡ್ತಾರಲ್ಲ. ವರ್ಣಾಶ್ರಮ ಧರ್ಮ ಯಾಕೆ ಬಂತು, ಹ್ಯಾಂಗೆ ಬಂತು, ಅದು ಬಂತಾ ಇಲ್ಲವಾ, ನಾವೇ ಉಂಟು ಮಾಡಿದ್ದ, ಇದೆಲ್ಲ ವಿಚಾರ ಮಾಡಿದರೆ ಅದು ಇರೋದು ಯಾಕೆ? ಇರೋದು ಒಂದು ಕಾರಣಕ್ಕೆ. ದುರುಪಯೋಗ ಮಾಡಿದರೆ ಅದು ಅವರು ತೊಂದರೆ, ಶಾಸ್ತ್ರದ ಜವಾಬ್ದಾರಿ ಅಲ್ಲ. ಈಗ ಪ್ರೋಟಾನ್ ನ್ಯೂಟ್ರಾನ್ ಇಟ್ಕೊಂಡು ಏನೇನೋ ಆಟಮ್ಸ್ ಇಟ್ಕೊಂಡು ಏನೇನೋ ಒಳ್ಳೆ ಕೆಲಸ ಮಾಡ್ತಾರೆ. ಎಷ್ಟೋ ಕ್ರಿಯೇಟಿವಿಟಿ, ಅದರಿಂದ ಕ್ರಿಯೇಟಿವ್ ಆದ ಎಷ್ಟೋ ವಿಷಯಗಳು ನಡೀತದೆ. ಲೋಕಕ್ಷೇಮಕವಾದ, ಅದರಿಂದಲೇ ಡಿಸ್ಟ್ರಕ್ಟಿವ್ ಆದ ಕೆಲಸವು ನಡೀತದಾ ಇಲ್ಲವೋ? ಹಾಗಾದರೆ ಫಿಸಿಕ್ಸನ್ನು ತೆಗೆದು ಬೇರೆ ಬಿಸಾಡೋಣ. ಇದೆಲ್ಲವೂ ಫಿಸಿಕ್ಸ್ ಅಂದರೆ ಸೈನ್ಸಿನ ಸಂಬಂಧ ಆಧಾರವಾಯ್ತು ನಡೀತದೆ. ಅವ ಸೈನ್ಸನ್ನು ಇನ್ಮೇ ಇಲ್ಲಂಗೆ ಮಾಡಿಬಿಟ್ರೆ ಸುಲಭ ಆಗಿಬಿಡ್ತದೆ ನೋಡ್ರಿ. ತಪ್ಪು ಲೆಕ್ಕ ಹಾಕೋದು ಯಾವುದು? ಆ ತಪ್ಪು ಲೆಕ್ಕ ಹಾಕೋದು ತೊಂದರೆ ಬರ್ತದಂತ ಲೆಕ್ಕ ಹಾಕೋದನ್ನೇ ತೆಗೆದುಬಿಡುವನ್ವ ಬೈತಾರ. ಆಮೇಲೆ ತಪ್ಪು ಲೆಕ್ಕ ಹಾಕೋದನ್ನೇ ಲೆಕ್ಕ ಇದ್ದರ್ತಂದ್ರೆ ತಪ್ಪು ಲೆಕ್ಕ ಹಾಕ್ತಾರೆ, ಲೆಕ್ಕವನ್ನೇ ತೆಗೆದುಬಿಡೋಣ. ಇದೆಲ್ಲ ಹಾಗೆ ಮೂರ್ಖತನವೋ ಹಾಗೆ ವರ್ಣಾಶ್ರಮ ಧರ್ಮಗಳನ್ನು ಹೇಳ್ತದಂತ ಅನ್ನೋದಕ್ಕಾಗಿ ಸನಾತನವೇ ಬೇಡ ಅಂತಂದರೆ ಇದು ಮಹಾಮೂರ್ಖತನ. ಒಪ್ಪಿಕೊಳ್ಳೋಣ, ಹಾಗೆ ವರ್ಣಾಶ್ರಮ ಧರ್ಮ ತಪ್ಪು ಅಂತಲೇ ಇಟ್ಟುಕೊಳ್ಳೋಣ ಒಂದು ಮಾತಿಗೆ. ಆದರೆ ಅದೇ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಸತ್ಯ ಮಾತಾಡು, ದೊಡ್ಡವರನ್ನ ಕಂಡ್ರೆ ಮರ್ಯಾದೆಯಿಂದ ನಡಕೋ, ಇನ್ನೊಬ್ಬರಿಗೆ ಉಪಕಾರ ಮಾಡು, ಪರೋಪಕಾರ ಮಾಡು, ಇದೆಲ್ಲವೂ ಹೇಳಿದೆ. ಇದನ್ನು ಬಿಟ್ಬಿಡೋಣವಾ? ಅವ ಸನಾತನವನ್ನು ಬಿಡಬೇಕು ಅಂತ ಇದೆಲ್ಲವನ್ನು ಬಿಡಬೇಕು ಅಂತಂತೀರಾ? ಇದು ಬಿಡಬೇಕಂದ್ರೆ ಮತ್ತೇನು ಮಾಡಬೇಕು? ಅವಾಗ ಸತ್ಯ ಮಾತಾಡುವುದನ್ನು ಬಿಡಬೇಕು ಅಂದರೆ ಸುಳ್ಳು ಮಾತು. ಅವ ಮಾಡಿದ್ದನ್ನು ನನ್ನನ್ನು ಮಾಡು ಅಂತಾನೆ ಅವ ಹೇಳೋವ. ತಾನೇನು ಮಾಡ್ತಾ ಇದ್ದಾನೆ ನೀವು ಮಾಡಿರಿ. ಅವನು ಮಾತ್ರ ಹಂಗಿದ್ರೆ. ಕೆಲವು ಹುಡುಗರು ಹಂಗಿರ್ತಾರೆ ಕ್ಲಾಸಲ್ಲಿ, ಅವರು ಸರಿ ಓದಲಾರರು ಮಾಡಲಾರು. ಇದೇನೋ ಈ ಟೆಸ್ಟ್ ಇಡ್ತೇನೆ ಅಂತಂತಾರೆ ಟೀಚರು. ಇದು ಟೆಸ್ಟ್ ಇಡೋಣವ ಬೇಡವ ಅಂದ್ಕೊಳ್ಳೆ ಟೀಚರ್ ಹಂಗೆ ಹೇಳಿದ್ಕೊಳ್ಳ ಹುಡುಗರು ಯೂತ್ ಬೇಡ ಅವ್ರು ಎದ್ದು ಓದೋರು. ಪಾಪ ಈ ಓದೋ ಹುಡುಗರು ಚೆನ್ನಾಗಿ ಓದ್ಕೊಂಡು ತಯಾರು ಮಾಡ್ಕೊಂಡು ಬಂದಿರ್ತಾರೆ. ಅವರಿಗೆಲ್ಲ ಏನು ರೀ ನಾವು ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದೇವೆ, ಇದು ಬೇಡ ಅಂತಾನೆ ಇವ ಅಂತ. ಆ ಥರ ಯಾಕೆ ಅಂದರೆ ಅವನಿಗೆ ತಾನು ಬರೆದ್ರೆ ಫೇಲ್ ಆಗ್ತಾನೆ ಅಂತ ಗೊತ್ತಿದೆ. ಅದಕ್ಕೇನು ಮಾಡ್ತಾನೆ, ತಾನು ಓದಿಲ್ಲ, ತಾನು ಪಾಸ್ ಮಾಡೋದಿಲ್ಲ, ಎಲ್ಲರೂ ಹಾಗೇ ಇರಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಆ ಥರ ಸನಾತನವನ್ನು ತೆಗೆದುಹಾಕಿಬಿಟ್ರೆ ಇದೆಲ್ಲ ದುರ್ಗತಿ. ಆದರೆ ವರ್ಣಾಶ್ರಮ ಧರ್ಮ ಏನು ಮಾಡುತ್ತೆ? ವಾಸ್ತವಿಕವಾಗಿ ಏನು ಮಾಡುತ್ತೆ ವರ್ಣಾಶ್ರಮ ಧರ್ಮ? ಇದು ಯಾವುದೋ ಲೌಕಿಕ ವಿಷಯ ಮಾತಾಡ್ತಾನೆ ಅಂತ ತಿಳ್ಕೋಬೇಡ್ರಿ. ಲೌಕಿಕ ವಿಷಯ ಅಲ್ಲ, ಇದು ಅತ್ಯಂತ ಶಾಸ್ತ್ರೀಯ ವಿಷಯ. ಇನ್ನೊಬ್ಬರು ಹೇಳಿದ್ದನ್ನು ಅವ್ರ ಮುಖವನ್ನು ನಾವು ಅವ್ರ ಮುಖಕ್ಕೆ ಭಂಗವನ್ನು ಮಾಡಬೇಕು, ಅಥವಾ ನಾವು ಕನ್ಫ್ಯೂಸ್ ಆಗದೇ ಇರಬೇಕು. ನಾವು ಇನ್ನು ಕೆಲವು ದಿವಸ ಏನಾಗಿದೆ, ಅವರು ಮಾತಾಡಿ ಕೇಳಿ ನಮಗೂ ಆ ಥರ ಬುದ್ಧಿ ಬಂದುಬಿಡ್ತದೆ. ಇವಾಗಲೇ ಹೆಚ್ಚು ಕಡಿಮೆ ಹಾಗೆ ಇದ್ದೇವೆ. ಪ್ರಾಯ ನಾವೆಲ್ಲರೂ ಸಮತಾವಾದ ಮಾತಾಡೋರು ಇವತ್ತೆಲ್ಲ. ಯಾಕೆ, ಎಲ್ಲಿಂದ ಈ ಸಮತಾ ಬುದ್ಧಿ ನಮಗೆ ಬಂತು? ನಮ್ಮ ಮನೆಗಳು ಹಾಗೆಲ್ಲ ಇದ್ದಿಲ್ಲ. ನಮ್ಮ ತಾತ ನಮ್ಮ ಅವ್ವ ಹಾಗಿಲ್ಲ. ನಮ್ಮ ಅವ್ವ ಇನ್ನೂ ನಮ್ಮ ತಾತನ ಹೆಸರೇಣಿ ಕರೆಯೋದಿಲ್ಲ. ಕರಿತಾ ಇದ್ದದನ್ನು ಯಾರು ನಾವು ಕೇಳಿದ್ದಿಲ್ಲ. ಅವ್ರು ಹೇಳಿದ್ದನ್ನು ಕೇಳಬೇಕು, ಗಂಡ ಹೇಳಿದ್ದನ್ನು ಹೆಂಡತಿ ಕೇಳಬೇಕು ಅಂತ ಒಂದು ಕಾಲದಲ್ಲಿ ಇತ್ತು. ಇವತ್ತದಿಲ್ಲ. ಗುರುಗಳು ಹೇಳಿದ್ದನ್ನು ಟೀಚರ್ ಹೇಳಿದರೆ ಸ್ಟೂಡೆಂಟ್ ಒಬಿಡಿಯೆಂಟ್ ಆಗಿರಬೇಕು ಅನ್ನೊಂದು ವಿಷಯ ನಾವು ಓದೋ ಕಾಲದವರೆಗೆ ಇತ್ತು. ಇವತ್ತಿಲ್ಲ. ಅಧ್ಯಾಪಕರು ಹುಡುಗರನ್ನು ಬೈತಿದ್ದರು, ಇವತ್ತಿಲ್ಲ. ಅಧ್ಯಾಪಕರು ಹುಡುಗರನ್ನು ಹೊಡಿತಿದ್ದರು, ಇವತ್ತಿಲ್ಲ. ಅದರಾಂಗ ನಿನ್ನೆ ಇವರಿಗೆ ಇದ್ದಿರತಕ್ಕಂತಹ ಒಂದು ತಾರತಮ್ಯ ಪ್ರೋಟೋಕಾಲ್ ಏನಿದೆ ಇವತ್ತು ಇಲ್ಲ. ಯಾಕೆ? ಸಮತಾವಾದವನ್ನು ನಮಗೂ ಬುದ್ಧಿಗಳು ಹಂಚಿಬಿಟ್ಟಿದ್ದಾರೆ. ಎಲ್ಲೋ ಹೊರಗೆ ಬೇಡ ನಮಗೆ ತಾರತಮ್ಯ. ನಮ್ಮ ವೈದಿಕ ಸಂಸ್ಥಾನದಲ್ಲೇ ನಾವು ತಾರತಮ್ಯ ನೋಡ್ಲಿಕ್ಕೆ ನಮ್ಗೆ ಇಷ್ಟಪಡೋದಿಲ್ಲ. ಅಲ್ಲಿ ಸಹಜ
ಯಾವುದೋ ಒಂದು ಗುಂಪಿಗೆ ಸೇರಿದವ ಒಂದು ಗುಂಪಿಗೆ ಸೇರಿದವ ಇಲ್ಲ ಅಂತ ಮಾತ್ರ ಸರ್ವದಾ ತಿಳ್ಕೋಬೇಡ್ರಿ. ನಾನೊಂದು ಜನರಲ್ ಸಾಧಾರಣ ಒಬ್ಬ ವ್ಯಕ್ತಿಯಾಗಿ ನಾನು ಮಾತಾಡ್ತಾ ಇದ್ದೇನೆ. ಓದಿದವರು ಓದಿಲ್ಲ, ಆಚಾರ ಇದೆ ಆಚಾರ ಇಲ್ಲ, ಅನುಷ್ಠಾನ ಇದೆ ಇಲ್ಲ, ತಿಳಿದಿದೆ ತಿಳಿದಿಲ್ಲ, ಯಾವುದು ನಾನು ಒಳಗೆ ಬಂದಿಲ್ಲ. ದೂರದಿಂದ ಅತೀ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಇದ್ದು ಹೇಳ್ತಾ ಇದ್ದೇನೆ. ಮಠಗಳಿಗೆ ಹೋದರೆ ಒಂದು ಕಡೆಯಿಂದ ಒಂದು ಕಡೆ ಎಬ್ಬಿಸಿ ಕೊಡ್ತಾರೆ, ನಮಗೆ ಸಿಟ್ಟು ಬರ್ತದೆ. ಅಲ್ಲಿ ಏನ್ರಿ ಬ್ರಾಹ್ಮಣರು ಕೊಡಬೇಕು, ನಾ ಬ್ರಾಹ್ಮಣನಲ್ಲವಾ? ಮೊದಲನೇ ಪ್ರಶ್ನೆ ನಾವು ಮಾಡೋದು. ಹಾಗ ನಾವು ಭಕ್ತರಲ್ವಾ? ಎಲ್ಲ ಭಕ್ತರು ಸಮಾಧಾನ, ದೇವರ ಗುಡಿ ದೇವರ ಖುಷಿಯಲ್ಲಿ ಮಠದ ಎಲ್ಲರೂ ಸಮಾಧಾನ ರೀ. ಈ ವಾದ ಯಾವಾಗ ಬರ್ತದೆ ಗೊತ್ತಿದ? ಲೌಕಿಕವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ರಾಮಾಯಣ ಕಥೆ ನಾವೆಲ್ಲ ಪ್ರತಿ ಸಲ ಕೇಳ್ತೇವೆ. ರಾಮದೇವರ ಮಹಿಮಾ ನಮಗೆ ಗೊತ್ತಿದೆ, ಇನ್ನೂ ಆ ಸಲ ಆವೃತ್ತಿ ಮಾಡಿಕೊಳ್ಳಬೇಕು. ಆದರೆ ಶಾಸ್ತ್ರದಲ್ಲಿ ಹೇಳಿದ ತತ್ವಗಳ ಜೊತೆಗೆ ರಾಮದೇವರ ಚರಿತ್ರೆ ತಿಳ್ಕೊಳ್ಳಬೇಕು, ಇಲ್ಲದೇ ಇದ್ದರೆ ಉಪಯೋಗ ಇಲ್ಲ. ಅದಕ್ಕಾಗಿ ಸ್ವಲ್ಪ ಇದನ್ನು ವಿವರಣೆ ಮಾಡ್ತೇವೆ. ಎಲ್ಲಿ ನಮಗೆ ಯೋಚನೆ ಮಾಡಿ, ಕಾರಲ್ಲಿ ಹೋಗೋವರ ನಾವು ಬೈತೇವೆ, ಯಾಕೆ ನಾನು ಟೂ ವೀಲರಲ್ಲಿ ಹೋಗ್ತಾ ಇದ್ದೇನೆ. ಟೂ ವೀಲರ್ಲಿ ಹೋಗೋವನ್ನ ಬೈತೇನೆ, ಯಾಕೆ ನಾನು ಸೈಕಲಲ್ಲಿ ಹೋಗ್ತಾ ಇದ್ದೇನೆ. ಸೈಕಲಲ್ಲಿ ಹೋಗೋವರನ್ನು ಬೈತೇವೆ, ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೇನೆ. ಅದೇ ನಾನು ಕಾರಲ್ಲಿ ಹೋದರೆ ಯಾರನ್ನು ಬೈವೆ? ಉಳಿದ 3 ಜನರನ್ನು ಬೈವೆ. ಹಾಗಾದರೆ ವಿಷಯ ಇವ ಕಾರಲ್ಲಿ ಹೋಗ್ತಾನೆ, ಪಂಡಿತ ಸಮದರ್ಶಿನಃ. ಇದೆಲ್ಲ ಪದಾರ್ಥಗಳಲ್ಲಿಯೂ ದೇವರು ಏಕಪ್ರಕಾರ ಇದ್ದಾನೆ ಹಾಗಂತ ತಿಳಿಯೋದು ಸಮತಾವಾದ ಹೊರತು ದೇವರು ಸರ್ವತ್ರ ಗುಣಪೂರ್ಣನಾಗಿ ನಿರ್ದೋಷನಾಗಿ ಇದ್ದಾನೆ ಅಂತ ತಿಳಿಯೋದೇನಿದೆ ಇದು ಸಾಮ್ಯ ದೃಷ್ಟಿ. ಅಂತರ್ಯಾಮಿಯಾದ ಭಗವಂತ ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ಭೂತಾನ್ ಅನೇಕಶಃ ತ್ರಿಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವ ಅವ್ಯಯ ಹಾಗಂತ ಅನುಸಂಧಾನ ಮಾಡೋದು ಇದು ಸಮತಾವಾದ, ಇದು ಸಾಮ್ಯ ದೃಷ್ಟಿ ಹೊರತು ಎಲ್ಲರನ್ನೂ ಈಕ್ವಲ್ ಆಗಿ ನೋಡೋದು ಅಲ್ಲ. ಲೋಕದಲ್ಲಿ ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ, ತಾಯಿ ಇರ್ತಾಳೆ, ಹೆಂಡತಿ ಇರ್ತಾಳೆ, ಮಗಳು ಇರ್ತಾಳೆ, ಎಲ್ಲರನ್ನೂ ಒಂದೇ ಥರ ನೋಡ್ತೇವಾ? ಸಮತಾವಾದ ಎಲ್ಲಿ ಹೋಯಿತು? ತಾಯಿ ಮಕ್ಕಳಿಗೆ ಬಡಿಸ್ತಾಳೆ, ಸಣ್ಣ ಕೂಸಿಗೆ 4 ಮಕ್ಕಳು ಒಂದು ತಾಯಿಗೆ, ಚಿಕ್ಕ ಕೂಸು 1 ವರ್ಷದ ಕೂಸು ಅದಕ್ಕೂ ತಿನ್ಲಿಕ್ಕೆ ಇಷ್ಟೇನೋ ಕೊಡ್ತಾಳೆ, 4 ವರ್ಷದ ಕೂಸು ಅದಕ್ಕೂ ತಿನ್ಲಿಕ್ಕೆ ಕೊಡ್ತಾಳೆ, ಇನ್ನೂ ಬೇರೆ ಬೇರೆ ವರ್ಷದ 8 ವರ್ಷ 10 ವರ್ಷದ ಕೂಸುಗಳಿದೆ ಅದಕ್ಕೂ ತಿನ್ಲಿಕ್ಕೆ ಕೊಡ್ತಾಳೆ. 1 ವರ್ಷದ ಕೂಸಿಗೆ ಕೊಡೋಷ್ಟು 10 ವರ್ಷದ ಕೂಸಿಗೆ ಕೊಡಬೇಕಾ? ಅವಾತನ ಸಮತಾವಾದ. ಅವಾಗೇನು ಮಾಡ್ತಾಳೆ ತಾಯಿ? ಯಾವ ಕೂಸಿಗೆ ಎಷ್ಟು ತಿಂದರೆ ಜೀರ್ಣ ಆಗುತ್ತೋ ಅಷ್ಟು ಆಹಾರವನ್ನು ಅವಳಿಗೆ ಕೊಡ್ತಾಳೆ. ಇದು ಸಾಮ್ಯ ಅಂತ ಅನ್ನಬೇಕಾ? ಇಲ್ಲ. 1 ವರ್ಷದ ಕೂಸಿಗೆ 1 ಇಡ್ಲಿ ತಿನ್ಲಿಕ್ಕೆ ಕೊಟ್ಟರೆ 10 ವರ್ಷದ ಕೂಸಿಗೆ 1 ಇಡ್ಲಿ ಕೊಡಬೇಕು. ಯಾಕಂದರೆ ತಾಯಿ ತುಂಬ ಸಮಾನವಾಗಿದ್ದಾಳೆ ಅಂತ ಅರ್ಥ ಮಾಡ್ಕೋಬೇಕಾ? ಯಾವುದು ಸಮತಾವಾದ? ನೀವು ಯೋಚನೆ ಮಾಡ್ಕೊಳ್ರಿ. ಒಂದು ಟೀಚರ್ ಕ್ಲಾಸಲ್ಲಿ ಪರೀಕ್ಷೆಗೆ ಮಾರ್ಕ್ ಹಾಕ್ತಾನೆ, ಸಮವಾಗಿ ಹೇಳ್ತಾನೆ. ಟೀಚರ್ ಸಮವಾಗಿರಬೇಕಲ್ಲ ಹುಡುಗರ ಹತ್ರ. 100ಕ್ಕೆ 100 ಬರೆದ್ರು 100 ಮಾರ್ಕು. ಅವನಿಗೆ 100 ಮಾರ್ಕ್ ಹಾಕಿಬಿಟ್ಟೆ ಇನ್ನು ಮುಂದೆ ಎಲ್ಲ ಆನ್ಸರ್ ಶೀಟಿಗೆ 100 ಮಾರ್ಕ್ ಹಾಕ್ತೇನೆ. ಸಮತಾ ಬುದ್ಧಿ ಹೇಳೋಣ, ಇದಕ್ಕೆ ಸರಿಯಾ? ಯಾರು ಎಷ್ಟು ಪರೀಕ್ಷೆ ಬರೆದಾರೋ, ಯಾವ ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟಾರೋ ಅದಕ್ಕೆ ತಕ್ಕಂಗೆ ಉತ್ತರ ಕೊಡಬೇಕು. ಸಮತಾವಾದ ಎಲ್ಲಿರಬೇಕು? ಸಾಮ್ಯ ದೃಷ್ಟಿ ಎಲ್ಲಿರಬೇಕು? ಪಾಠ ಹೇಳುವಾಗಿರಬೇಕು. ಇವು ನನಗೆ ಬೇಕಾದವ ಅಂತ ಚೆನ್ನಾಗಿ ಹೇಳಿಕೊಡೋದು, ನನಗೆ ಬೇಡದೇದವ ಅಂತ ಅವನು ಹೇಳಿಕೊಡೋದಿಲ್ಲ, ಹಂಗಿರಬಾರ್ದು. ನಮ್ಮ ದೇವರು ಹಾಗಿದ್ದಾನ್ರಿ. ಈ ಸಾಮ್ಯ ಜಗತ್ತಲ್ಲಿ ನಮ್ಮ ದೇವರನ್ನು ಬಿಟ್ಟು ಇನ್ನು ಯಾರಿಗೂ ಇಲ್ಲ. ಈ ಸಾಮ್ಯ ದೃಷ್ಟಿ ಯಾರ್ಯಾರಿಗೂ ಇರಲಿಕ್ಕಿಲ್ಲ. ದೇವರನ್ನು ಬಿಟ್ಟರೆ ದೇವರ ಅನುಗ್ರಹ ಪಾತ್ರರಾಗಿ ದೇವತೆಗಳಿರ್ತಾರೆ. ಯಾಕೆ? ಎಲ್ಲ ಪ್ರಜೆಗಳಿಗೆ ಉಣ್ಲಿಕ್ಕೆ ಊಟ, ಇರ್ಲಿಕ್ಕೆ ವಸ್ತ್ರ, ಎಲ್ಲರಿಗೆ ಶರೀರ ಎಲ್ಲ ಕೊಡ್ತಾನೆ ದೇವರು. ಅದರ ತತ್ವಜ್ಞಾನ ಮಾತ್ರ ಯಾರಿಗೆ ಬೇಕೋ, ಯಾರು ಸಾಧನ ಮಾಡ್ತೋ ಅವರಿಗೆ ಕೊಡ್ತಾನೆ. ಅಂದರೆ ಜನರಲ್ ನೀಡ್ಸ್, ಕಾಮನ್ ನೀಡ್ಸ್ ಕೇಳೋದು ಅದು ಎಲ್ಲರಿಗೂ ಕೊಡ್ತಾನೆ. ವಿಶೇಷ ವಿಚಾರ ಯಾರಿಗಿದೆ, ಯಾರು ಸಾಧನ ಯೋಗ್ಯವಾದ ಸಾಧನ ಮಾಡಿರ್ತೀರಿ ಅವರಿಗೆ ಕೊಡ್ತಾನೆ ದೇವರು. ಇದು ಸಾಮ್ಯ. ಅವರವರ ಯೋಗ್ಯತಾನುಸಾರ ಕರ್ಮಾನುಸಾರ ಮಾಡೋದು ಇದು ಸಾಮ್ಯವೇ ಹೊರತು, ಅಂದರೆ ತಾರತಮ್ಯದಿಂದ ಇರೋದೇ ಸಮತಾನೇ ಹೊರತು ಸಮವಾಗಿರೋದು ಸಮತ ಇಲ್ಲ. ಇನ್ನೊಂದು ಆ್ಯಕ್ಚುವಲ್ ಆಗಿ ಇಂತಹ ಸಮತ ಎಂಬುದು ಸಾಧ್ಯವೂ ಇಲ್ಲ. ನಮ್ಮ ಶರೀರದಲ್ಲೇ ಒಂದೊಂದು ಅವಯವಗಳಿಗೆ ನಮಗೆ ವ್ಯತ್ಯಾಸ ಇದೆ, ಸಾಮ್ಯ ಇಲ್ಲ. ನಮ್ಮ ಶರೀರದಲ್ಲಿ ಬಲಗೈ ಎಡಗೈ ಒಂದೇ ಥರ ಉಪಯೋಗ ಮಾಡೋದಿಲ್ಲ, ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಪ್ರಯತ್ನ ಮಾಡಿ ನೋಡ್ರಿ, ಬಲಗೈಯಿಂದ ಎಷ್ಟು ಉಪಯೋಗ ಆಗುತ್ತೆ ಅಷ್ಟು ಉಪಯೋಗ ಎಡಗೈಯಿಂದ ಮಾಡಿ ಪ್ರಯತ್ನ ಮಾಡಿ ನೋಡ್ರಿ, ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಎಲ್ಲ ಕಡೆಗೆ ವೈಷಮ್ಯ ಅಂದರೆ ವ್ಯತ್ಯಾಸ ಇದ್ದೇ ಇದೆ. ಆ ವ್ಯತ್ಯಾಸ ಶಾಸ್ತ್ರೋಕ್ತವಾಗಿದ್ದರೆ ಸರಿ, ಇಲ್ಲದೇ ಇದ್ದರೆ ಕಷ್ಟ. ಹಾಗೆ ದೇವರು ವರ್ಣಾಶ್ರಮ ಧರ್ಮಗಳನ್ನು ವ್ಯವಸ್ಥೆ ಮಾಡಿದ. ಯಾಕೆ? ಅವರವರಿಗೆ ಏನೇನು ಕರ್ಮ ಅಂತ ಅವರು ವ್ಯವಸ್ಥಿತರಾಗಿ ತಿಳ್ಕೊಂಡು ಅನುಷ್ಠಾನ ಮಾಡಲಿ. ಇದು ವಿಧಿರೂಪವಾದದ್ದನ್ನು ತೋರಿಸಲಿಕ್ಕೆ ವರ್ಣಾಶ್ರಮ ಧರ್ಮಗಳನ್ನು ವ್ಯವಸ್ಥೆ ಮಾಡಿದ. ನಿನ್ನೆ ಒಂದು ಸೂಚನೆ ಮಾತ್ರ ಮಾಡಿದ್ದೆ. ನಾವು ದೇವರ ಬ್ರಾಹ್ಮಣ ಜಾತಿ ದೇವರ ಮುಖದಿಂದ ಹುಟ್ಟಿದೆ. ಹಾಗಾಗಿ ಬಾಯಿನ ಕೆಲಸ ಏನೋ ಅದು ಬ್ರಾಹ್ಮಣರ ಕೆಲಸ.
ಯಾವ ಅಂಗದಿಂದ ನಾವು ಎಲ್ಲಿಂದ ಹುಟ್ಟಿರ್ತೇವೆ ದಿನಾಪುರುಷ ಸೂಕ್ತ ಹೇಳ್ತೇವೆ. ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹುರಾಜನ್ಯಕೃತ ಉರುದದರ್ಶ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋಜಾಯತ. ಮುಖದಿಂದ ಬ್ರಾಹ್ಮಣ, ಮುಖದ ಕೆಲಸ ಬ್ರಾಹ್ಮಣನಿಗೆ. ಕೈಯಿಂದ ಕ್ಷತ್ರಿಯ, ಕೈಯಿನ ಕೆಲಸ ಧರ್ಮ ಸಂರಕ್ಷಣ, ದುಷ್ಟ ನಿಗ್ರಹ, ಇದು ರಾಜರುಗಳ ಕೆಲಸ. ಊರು ಅದರ ಪ್ರಜಾವೃದ್ಧಿ ಅದರ ಕೆಲಸ, ಅದನ್ನು ವೈಶ್ಯರಿಗೆ. ಪದ್ಮ್ಯಾಂ ಶೂದ್ರೋಜಾಯತ, ಪಾದ ಶುಶ್ರೂಷ, ನಡೆಯೋದು ಏಳೋದು ಕೂಡೋದು ಇದೆಲ್ಲ ಶುಶ್ರೂಷ, ಅದು ಶೂದ್ರರ ಕೆಲಸ. ಏನೋ ಮಾಡಿ ದೇವರ ಕಾಲಿಂದ ಶೂದ್ರ ಅಂತ ಹೇಳಿಬಿಟ್ರಿ, ಅವಮಾನ ಮಾಡಿಬಿಟ್ರಿ. ಸಕ್ಕರಚ್ಚು ಒಳಗೆ ಕಾಲಲ್ಲಿ ಕೈ ಇರ್ತದ? ಸಕ್ಕರಚ್ಚು ಅದರಲ್ಲಿ ಕಾಳು ಎನ್ನುವುದು ಆಕಾರ ತಗೊಂಡಿರ್ತೇವೆ. ಅಥವಾ ಬಾಳೆಹಣ್ಣು ತಿಂತೇವೆರಪ್ಪ, ಬಾಳೆಹಣ್ಣು ತಿನ್ನುವಾಗ ಒಳಗಿರೋ ಹಣ್ಣು ಸಿಹಿ ಇರ್ತದೆ, ಸಿಪ್ಪೆ ಕೈ ಇರ್ತದೆ. ತಿಂದು ನೋಡಿದ್ದಿಲ್ಲ, ಕೈ ಇರಬಹುದು ಪ್ರಾಯ ಅದು ಕೈ ಇರುತ್ತೆ. ಆದರೆ ಈ ಮದುವೆ ಮುಂಜಿವಿ ಬಂದಾಗ ಸಕ್ಕರಚ್ಚಲ್ಲಿ ಬಾಳೆಹಣ್ಣು ಹಾಕ್ತಾರೆ, ಆವಾಗ ಶಿಪ್ಪೆ ಕೈ ಇರೋದ? ಯಾಕಿರಲ್ಲ? ಸಕ್ಕರಚ್ಚು ಅದು ಆಕಾರದನ ಬಾಳೆಹಣ್ಣಿನ ಆಕಾರದಲ್ಲಿದೆ, ರೂಪದಲ್ಲಿ ನೋಡಲಿಕ್ಕೆ ಬಾಳೆಹಣ್ಣಿನ ರೂಪದಲ್ಲಿದೆ, ಅದು ಸಕ್ಕರೆ ಹೆಚ್ಚು. ಹಾಗೆ ದೇವರು ಜ್ಞಾನಾನಂದ ಮೂರ್ತಿ ಅಂತ ಕರಿತೇವೆ. ಜ್ಞಾನಾನಂದಮಯನಾದ ದೇವರಿಗೆ ಕಾಳೇನು ಕೈಯೇನು, ಅದರಲ್ಲಿ ದೊಡ್ಡದೇನು ಚಿಕ್ಕದೇನು ಎಲ್ಲ ಒಂದೇ ಇರ್ತಾರದನ್ರಿ. ಕಾಲು ಜ್ಞಾನಾತ್ಮಕತನ. ಅಭಿಷೇಕ ಉತ್ಸವ ಆರಾಧನೆ ಏನು ಮಾಡಿದ್ರು ಎಲ್ಲ ಕಾಳಿಗೆ ದೇವರಿಗೆ ಮಾಡ್ತೇವೆ. ಶರಣಾಗತರಾದರೆ ಕಾಳಿಗೆ ಹೋಗಿ ಬೀಳ್ತೇವೆ. ಅವ ಕಾಳು ದೊಡ್ಡದಲ್ವ ಆ ದೇವರಿಗೆ? ನಮ್ಮ ಶರೀರ ಇದ್ದಂಗೆ ಎಂಜಾನ್ ಉಡಲಕ್ಕೆ ಶಿರಸೆ ಪ್ರಧಾನ ಅಂತ ನಿಮ್ಮ ಪ್ರಾಕೃತ ಶರೀರದಲ್ಲಿ, ಭೌತಿಕ ಶರೀರದಲ್ಲಿ. ಅಪ್ರಾಕೃತ ಮೂರ್ತಿಯಾದ ದೇವರಿಗೆ ಅದಿಲ್ಲ, ಎಲ್ಲ ಅವಯವಗಳು ಏಕಪ್ರಕಾರ. ಅದಕ್ಕೆ ಶ್ರೀಮದಾಚಾರ್ಯ ಮೊದಲು ನಖಸ್ತುತಿ ಅಂತ ಮಾಡಿದರು. ಕಾಲಲ್ಲ, ಕಾಲು ಬೆರಳಿನ ನಖವನ್ನು ಸ್ತೋತ್ರ ಮಾಡ್ತಾರೆ. ಯಾಕೆ? ದೇವರ ನಖ, ಕೂದಲು, ಶರೀರದಲ್ಲಿ ಅಂಗ ಪ್ರತ್ಯಂಗಗಳೆಲ್ಲವೂ ಏಕಪ್ರಕಾರ. ಸದ್ದೇಹ ಸುಖಗಂಧಶ್ಚ ಜ್ಞಾನ ಸುಖ ಶಾಸ್ತ್ರಗಳು ಹೇಳ್ತಾ ಇದೆ. ಸವಿಷ್ಣು ಪರಮೋಕ್ಷರ. ಹಾಗಾಗಿ ಅಪ್ರಾಕೃತ ಮೂರ್ತಿಯಾದ ಭಗವಂತನ ಶರೀರದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಆದ್ದರಿಂದ ಅಂಥ ಭಗವಂತನ ಮೂರ್ತಿಯಲ್ಲಿ ಯಾವ ವೇದದಿಂದ ಹುಟ್ಟಿದರೇನು? ಅದರಿಂದ ನೀಚೋಚ್ಯತೆ ಈ ಹುಟ್ಟುವ ಸ್ಥಾನದಿಂದ ಅಲ್ಲ, ನಾವು ಮಾಡುವ ಕರ್ಮದಿಂದ, ನಮ್ಮ ಬುದ್ಧಿಯಿಂದ ನಮಗೆ ದೊಡ್ಡ ಸ್ಥಾನ ಚಿಕ್ಕ ಸ್ಥಾನ. ಡಿಫರೆನ್ಸ್ ಬೇರೆ, ಡಿಸ್ಕ್ರಿಮಿನೇಷನ್ ಬೇರೆ, ಹೌದಲ್ವಾ? ಬುದ್ಧಿಪೂರ್ವಕವಾಗಿ ಒಬ್ಬರನ್ನ ಹೆಚ್ಚು ಕಡಿಮೆ ಅಂತ ಮಾಡಿದ್ರೆ ಡಿಸ್ಕ್ರಿಮಿನೇಷನ್. ಇದು ಬೇರೆ ಅದು ಬೇರೆ ಅಂದರೆ ಅದು ಡಿಫರೆನ್ಸ್. ಗಂಡು ಹೆಣ್ಣು ಅಂದರೆ ಡಿಫರೆನ್ಸ್, ಅದು ಡಿಸ್ಕ್ರಿಮಿನೇಷನ್ ಅಲ್ಲ. ಹಾಗೆ ಒಂದೊಂದು ಜಾತಿಯನ್ನು ಅವರವರಿಗೆ ಉಂಟಾದ ಧರ್ಮವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಸುಲಭವಾಗಿ ನಮ್ಮ ಧರ್ಮವನ್ನು ಅನುಷ್ಠಾನ ಮಾಡಿಕೊಳ್ಳಿಕ್ಕೆ. ಯಾವಾಗ ನಾವು ಜನ್ಮವನ್ನು ತೆಗೆದುಕೊಂಡಿದ್ದೇವೆ, ಡೀಫಾಲ್ಟ್ ಆಗಿ ವರ್ಣಾಶ್ರಮ ಧರ್ಮ ಅಪ್ಲೈ ಆಗುತ್ತೆ. ಅದೇನು ಪ್ರತ್ಯೇಕ ನಾನು ಒಂದು ಶಪಥ ತಗೊಂಡು ಬರಬೇಕಾದದ್ದಲ್ಲ. ವರ್ಣಾಶ್ರಮ ಧರ್ಮಗಳು IPC ನಮಗೂ ನಿಮಗೂ ಅಪ್ಲೈ ಆಗುತ್ತಾ ಇಲ್ವಾ? ಆಗುತ್ತೆ. ಹ್ಯಾಂಗೆ ಆಗುತ್ತೆ? ನೀವೇನಾದ್ರು ಅಪ್ಲಿಕೇಶನ್ ಹಾಕಿದ್ದೇವೆ ಅದಕ್ಕೆ. ಅದೇ ಒಂದು ಸ್ಕೂಲ್ ರೂಲ್ ನೋಡಿರಿ, ಯಾವುದೋ ಒಂದು ಸ್ಕೂಲಿನ ಒಂದು ನಿಯಮ ಇದೆ, ಒಂದು ಆಫೀಸಿನ ನಿಯಮ ಇದೆ, ನಮಗದು ಬರೋದಿಲ್ಲ. ಯಾಕೆ? ನಾನು ಅದು ಸೇರಲೇ ಇಲ್ಲ. ನಾನು ಅಲ್ಲಿ ಹೋಗಿ ಅಪ್ಲೈ ಮಾಡಿ ನಾನು ಅಲ್ಲಿ ಸೇರಲೇ ಇಲ್ಲಲ್ಲ. ಆ ರೂಲ್ ನನ್ನ ಹೆಂಗೆ ಬಂಧನ ಮಾಡ್ತದೆ? ನನ್ನನ್ನೇನು ಕಟ್ಟುಪಡಿಸೋದಿಲ್ಲ. ಆದರೆ IPC ನಾನು ಏನಾದ್ರು ಇಂಡಿಯನ್ ಗವರ್ಮೆಂಟ್ ಅಪ್ಲಿಕೇಶನ್ ಹಾಕಿದ್ದೀರಾ? ಇಲ್ಲ. ಮತ್ತು ಹೆಂಗೆ IPC ಬರ್ತದೆ? ಹುಟ್ಟಿದ್ದೇವಲ್ಲ, ಈ ಭೂಮಿಯಲ್ಲಿ ಹುಟ್ಟಿದ್ದೇವಲ್ಲ, ಹುಟ್ಟಿದ್ದಕ್ಕೇನೆ ಸಹಜವಾಗಿ ಬರ್ತದೆ. ಹಾಗೆ ವರ್ಣಾಶ್ರಮ ಧರ್ಮಗಳು ನಾವು ಹುಟ್ಟೋದಕ್ಕೆ ಸಹಜವಾಗಿ ನಮ್ಮ ತಲೆ ಮೇಲೆ ಬಿಂದು ಬೀಳೋದು. ಅದನ್ನು ಮಾಡಿದರೆ ಸರಿ, ಮಾಡಿಲ್ಲ ಅಂದ್ರೆ ತಪ್ಪು. IPCನ ಫಾಲೋ ಮಾಡಿಲ್ಲ ಅಂದ್ರೆ ನಾನೇನು ಅಪ್ಲೈ ಮಾಡಿಲ್ಲ, ನಾನೇನು ಬೇಕಾಗಿಲ್ಲ, ನಾನು ಹ್ಯಾಂಗೆ ನನ್ನ ಮನಸ್ಸಿಗೆ ತೋರಿದಾಗ ನಾನು ಇರ್ತೇನೆ ಅಂತಂದ್ರೆ ಜೈಲಲ್ಲಿ ತೆಗೆದು ಹಾಕ್ತಾರೆ. ಇನ್ನೊಬ್ಬರಿಗೆ ತೊಂದರೆ ಬರದೇ ಇರೋ ತನಕ ತೊಂದರೆ ಇಲ್ಲ, ಬಂದರೆ ತೆಗೆದು ಜೈಲಲ್ಲೇ ಹಾಕ್ತಾರೆ. ಹಾಗೆ ವರ್ಣಾಶ್ರಮ ಧರ್ಮಗಳು ಹಾಗೆ. ನಾನೇನು ವರ್ಣಾಶ್ರಮ ನನಗೆ ಇಷ್ಟ ಇಲ್ಲ, ನಾನು ಮಾಡಲಾರೆ ಅಂತ ಅಂದ್ರೆ ಅದು ದೊಡ್ಡ ಪಾಪನೇ. ಅದರ ಪಾಪ ಇವತ್ತು ಗೊತ್ತಾಗಲ್ಲ, ನರಕದಲ್ಲಿ ಗೊತ್ತಾಗುತ್ತೆ. ಮಾಡೋದನ್ನು ನಮ್ಮಿಗಿದ ಧರ್ಮವನ್ನು ಮಾಡಬೇಕು. ಇದು ವಿಚಾರ ಮುಂದೆ ಬೇರೆ ಹೋಗ್ತದೆ. ಅದಕ್ಕೆ ಆ ಧರ್ಮಗಳನ್ನು ಸರಿಯಾಗಿ ಪರಿಪಾಲನೆ ಮಾಡಬೇಕು. ಇದನ್ನು ದೇವರು ತೋರಿಸಿಕೊಡ್ತಾನೆ. ಭಾಗವತ ಹೇಳ್ತಾ ಇದೆ, ರಾಮಾವತಾರದ ಪ್ರಸಂಗದಲ್ಲೇ ಭಾಗವತ ಹೇಳ್ತಾ ಇದೆ, ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ರಕ್ಷೋವದಾಯೈವ ನ ಕೇವಲಂ ವಿಭೋಹೋ. ದೇವರು ಅನೇಕ ಮತ್ಸ್ಯ ಕೂರ್ಮ ವರಾಹಾದಿ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ರಾಮಕೃಷ್ಣನಾಗಿ ಮನುಷ್ಯನಾಗಿ ಅವತಾರವನ್ನು ಮಾಡಿದ್ದಾನೆ. ಯಾಕೆ? ಈ ರೂಪಗಳ ಏನೊಂದು ವೈಶಿಷ್ಟ್ಯ ಅಂತಂದರೆ ನಮ್ಮ ಜಾತಿ ಒಳಗೆ ಬಂದಿದ್ದಾನೆ. ಅದು ನಮಗೊಂದು ಇದು ಇದೆ, ದ್ವೇಷವೂ ಇರ್ತದೆ, ಒಂದು ಪ್ರೀತಿ ಇರ್ತದೆ ಅಂತ ಒಂದು ಮಾತನ್ನು ಪ್ರಾರಂಭ ದಿವಸದಲ್ಲಿ ಹೇಳಿದ್ದೇವೆ. ಅಷ್ಟೇ ಅಲ್ಲ, ಇನ್ನೊಂದು ಸ್ವಾರಸ್ಯನೂ ಅದ ಮನುಷ್ಯರಾಗಿ ಅವತಾರ ಮಾಡಲಿಕ್ಕೆ. ಉಳಿದ ಅವತಾರಗಳಲ್ಲಿ ತಾನು ವಿಚಿತ್ರವಾದ ಮಹಿಮೆಗಳನ್ನು ದೇವರು ತೋರಿಸ್ತಾನೆ, ರಕ್ಷಣೆ ಮಾಡ್ತಾನೆ, ದುಷ್ಟ ನಿಗ್ರಹ ಮಾಡ್ತಾನೆ, ಹೋಗಿಬಿಡ್ತಾನೆ. ಎಲ್ಲಿಯೂ ಧರ್ಮವನ್ನು ಉಪದೇಶ ಮಾಡಿಲ್ಲ. ಯಾವ ರೂಪಗಳಲ್ಲೂ ಧರ್ಮೋಪದೇಶ ಇಲ್ಲ ನೋಡ್ರಿ. ಸಾಮಾನ್ಯವಾಗಿ
ಆದರೆ ರಾಮಕೃಷ್ಣಾವತಾರದಲ್ಲಿ ಧರ್ಮ ಉಪದೇಶ ಅಷ್ಟೇ ಅಲ್ಲ, ಧರ್ಮವನ್ನು ಮಾಡಿ ತೋರಿಸ್ತಾನೆ ದೇವರು. ಕೆಲವು ಮಕ್ಕಳಿಗೆ ನಮಸ್ಕಾರ ಮಾಡು ಅಂದರೆ ಗೊತ್ತಾಗ್ತದೆ, ಮಾಡ್ತದೆ. ಇನ್ನೂ ಸಣ್ಣ ಮಕ್ಕಳಿಗೆ ನಮಸ್ಕಾರ ಮಾಡು ಅಂದರೆ ಗೊತ್ತಾಗಲ್ಲ. ನಾನೇನು ಮಾಡಬೇಕು ಅಂದರೆ ನಮಸ್ಕಾರ ಮಾಡಿ ತೋರಿಸಬೇಕು. ನಾನು ಮಾಡಿ ತೋರಿಸಿದಾಗ ಅದು ನಮಸ್ಕಾರ ಮಾಡ್ತದೆ, ಆ ಮಕ್ಕಳು ನಮಸ್ಕಾರ ಮಾಡ್ತದೆ. ಹಾಗೆ ದೇವರು ರಾಮಾವತಾರ ಕೃಷ್ಣಾವತಾರಗಳಲ್ಲಿ ತಾನು ಧರ್ಮವನ್ನು ಮಾಡಿ ತೋರಿಸ್ತಾನೆ. ಅಪ್ಪಮ್ಮನಿಗೆ ನಮಸ್ಕಾರ ಮಾಡಿದ ರಾಮ, ಕೃಷ್ಣನು ವಸುದೇವ ದೇವಿಗಳಿಗೆ ನಮಸ್ಕಾರ ಮಾಡಿದ, ಶಾಂತಿಪೇನಾಚಾರ್ಯರ ವಿದ್ಯಾಭ್ಯಾಸ ಮಾಡಿದ, ರಾಮನೂ ವಿದ್ಯಾಭ್ಯಾಸ ಮಾಡ್ತಾನೆ. ವಿದ್ಯಾಭ್ಯಾಸ ಮಾಡಿ ತೋರಿಸ್ತಾನೆ. ಯಾಕೆ? ನೀವೆಲ್ಲ ಹುಟ್ಟಿದವರು ವಿದ್ಯಾಭ್ಯಾಸ ಮಾಡ್ರಿ ಅಂತ ಅನ್ಲಿಕ್ಕೆ, ನಮಗೆ ತೋರಿಸಿಕೊಳ್ಳಿಕ್ಕೆ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ, ಮನುಷ್ಯರಿಗೆ ಶಿಕ್ಷಣ ಮಾಡೋದಕ್ಕಾಗಿ. ಅದರಲ್ಲಿ ದೇವರು ಈ ಯಾವ ಪ್ರಾರಂಭದಲ್ಲಿ ಹೇಳಿದ್ದು, ಮೊದಲು ಹೇಳಿದ್ದು ವಿಧಿ ನಿಷೇಧ, ಈ ವಿಧಿ ಅಂತ ಒಂದು ಹೇಳಿದ್ದೆ, ಇದೆಲ್ಲ ನಮಗೆ ವಿಧಾನ ಮಾಡ್ತೀವಿ, ಇದನ್ನು ಮಾಡಿರಿ ಹೀಗೆ ಮಾಡಿರಿ ಅಂತ ಹೇಳೋದೆಲ್ಲ ವಿಧಿಶಾಸ್ತ್ರ. ಇನ್ನೊಂದು ನಿಷೇಧ ಶಾಸ್ತ್ರ, ಇದನ್ನು ಮಾಡಬೇಡ್ರಿ, ಡೂಸ್ ಅಂಡ್ ಡು ನಾಟ್ಸ್ ಇದೆ ವಿಧಿ ನಿಷೇಧ ಶಾಸ್ತ್ರಗಳು. ನಪಲಾಂಡುಂ ಭಕ್ಷೇತ, ವೆಂಗಾಯವನ್ನು ತಿನ್ನಬೇಡ್ರಿ, ಹೊರಗಟ್ಟಿ ಹೇಳಲಿಕ್ಕಿಲ್ಲ, ಹೇಳಿದ್ರೆ ಮತ್ತೆ ಬೈತಾರೋ ಏನೋ ಇವಾಗ. ಅದನ್ನು ತಿನ್ನಬೇಡ್ರಿ, ಸುಳ್ಳು ಮಾತಾಡಬೇಡ್ರಿ ಹಾಗಂತಲ್ಲ. ವಿಧಿಶಾಸ್ತ್ರ ಒಂದು ಅಂತ ಆದರೆ ಅದಕ್ಕೆ ಪ್ಯಾರಲ ನಿಷೇಧ ಶಾಸ್ತ್ರ, ಯಾವುದೆಲ್ಲ ಮಾಡಬಾರ್ದು ಅಂತ ಅಲ್ಲಿಗೆ ಹೊರಟದ್ದು ನಿಷೇಧ ಶಾಸ್ತ್ರ. ಇದೆರಡು ತುಂಬ ಮುಖ್ಯ. ಇದು ಎರಡು ಇದ್ದದ್ದಕ್ಕೆ ನಾವೆಲ್ಲ ಜೀವಗಳು ಬದ್ಧರಾಗಿದ್ದೇವೆ, ನಮಗೆಲ್ಲ ಒಂದು ಬೈಂಡಿಂಗ್ ಇದೆ. ವಿಧಿ ನಿಷೇಧಕ್ಕೆ ಕಟ್ಟುಪಟ್ಟವರು, ಅದು ಹೇಳಿದಾಗ ನಾವು ಮಾಡಬೇಕು. ವಿಧಿಯನ್ನು ಹೇಳಿದ್ದನ್ನು ಮಾಡಿದರೆ ಪುಣ್ಯ, ಹೇಳಿದ್ದನ್ನು ಮಾಡಿಲ್ಲ ಅಂದರೆ ಪಾಪ. ನಿಷೇಧದಲ್ಲಿ ಹೇಳಿದ್ದನ್ನು ಮಾಡದೇ ಇದ್ದರೆ ಪುಣ್ಯ, ಮಾಡಿದರೆ ಪಾಪ. ಸ್ವಲ್ಪದು ವಯಸ್ಸು ವರ್ಷ ಉಲ್ಟಾ 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 ಪುಲ್ಟಾ ಇರೋದು. ಶ್ರೀಮದಾಚಾರ್ಯ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ, ವಿಧಿಶಾಸ್ತ್ರಗಳಲ್ಲಿ ಶ್ರೇಷ್ಠ ವಿಧಿ ಯಾವುದು, ಅದೇ ಥರ ನಿಷೇಧ ಶಾಸ್ತ್ರದಲ್ಲಿ ಶ್ರೇಷ್ಠ ನಿಷೇಧ, ದೊಡ್ಡ ನಿಷೇಧ ಯಾವುದು, ಯಾವುದನ್ನು ತುಂಬ ನಿಷೇಧ ಮಾಡ್ತಾರೆ. ವಿಧಿಯನ್ನು ಮಾಡುವಾಗ ಯಾವುದನ್ನು ತುಂಬ ಹೆಚ್ಚಿಗೆ ಹೇಳ್ತಾರೆ. ಸಾಮಾನ್ಯ ಮೊದಲು ಬಂದದ್ದು ರಾಜ, ಆಮೇಲೆ ಬಂದದ್ದೆಲ್ಲ ಸೇವಕರು, ಇದೊಂದು ನಿಯಮ ಲೋಕದಲ್ಲಿ ವ್ಯವಹಾರ. ಫಸ್ಟ್ ಲೀಡರ್ ಬರ್ತಾರೆ, ಉಳಿದವೆಲ್ಲ ಹಿಂದೆ ಬರ್ತಾರೆ ಅಂತ ಒಂದು ನಿಯಮ. ಹಾಗೆ ವಿಧಿಶಾಸ್ತ್ರದ ರಾಜ ಯಾವುದು, ನಿಷೇಧ ಶಾಸ್ತ್ರದ ರಾಜ ಯಾವುದು. ಇದು ಯಾಕೋ ನಮ್ಮ ಶಾರದದಲ್ಲಿ ಮಾತ್ರ ಹೇಳ್ತಾರೆ. ಶಾರದದಲ್ಲಿ ಮಾತ್ರ ಅಲ್ಲ, ಶಾರದ ಸಂಧ್ಯಾ ವಂದನೆ ಪೂಜೆ ಎಲ್ಲದರಲ್ಲಿ ಹೇಳಬೇಕು ಇದನ್ನು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಸತತಂ ವಿಷ್ಣು ಸ್ಮರ್ತವ್ಯ, ನಿರಂತರ ದೇವರ ಸ್ಮರಣ ಮಾಡಿ ಅಂತ ಅನ್ನೋದು ಇದು ವಿಧಿಶಾಸ್ತ್ರದಲ್ಲಿ ದೊಡ್ಡ ವಿಧಿಶಾಸ್ತ್ರ. ಯಾವುದು? ದೇವರನ್ನು ನಿರಂತರ ಸಂತತ ಚಿಂತನೆ ಮಾಡಿ, ಸಂತತಂ ಚಿಂತೆಯೇನಂತಂ, ಇದು ವಿಧಿಶಾಸ್ತ್ರದಲ್ಲಿ ತುಂಬ ದೊಡ್ಡದು. ಫಸ್ಟ್ ವಿಧಿ ಇದೆ. ನಿಷೇಧದಲ್ಲಿ ಫಸ್ಟು ದೇವರನ್ನು ಮರಿಬೇಡ್ರಿ. ವಿಸ್ಮರ್ತವ್ಯೋ ನಜಾತು ಚಿತ್, ಯಾವುದೇ ಸಂದರ್ಭದಲ್ಲೂ ದೇವರನ್ನು ಮರಿಬೇಡ್ರಿ. ಪ್ರಾರಂಭ ದಿವಸದಲ್ಲಿ ಹೇಳಿದ್ದೆ, ಏನಾದರೂ ಮಾತಲ್ಲ ಸಾಕಪ್ಪ ನಿಮ್ಮ ರಾಮಾಯಣ ಅಂತ ಏನೋ ಹೇಳಿದ್ರೆ, ಏನಿದೆ ಯಾವಾಗಲೂ ದೇವರು 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 ಒಂದೇನಾ, ಬೇರೆ ಇಲ್ವೇ ಇಲ್ವಾ ಅಂತ ಕೇಳಿದೆ. ದೇವರೆಲ್ಲ ತೆಗೆದು ಒಂದು ಶೈಲಿ ದೂರ ಇಡ್ರಿ. ಸಹಜನ ವ್ಯವಹಾರದಲ್ಲಿ ಮಾತಾಡ್ತೇವೆ, ಮಾತಿಗೂ ಹೀಗೆಲ್ಲ ಆಡಬಾರ್ದು. ಸಹಜ ಮಾತಾಡು, ದೇವರು ಸ್ವಾಮಿಗಳು ಮಠ ಅದೆಲ್ಲ ದೂರ ಇಡ್ರಿಪ್ಪ, ಬೇರೆ ನೋಡಿ. ಯಾವುದನ್ನು ಎಲ್ಲಿ ದೂರ ಇಡೋದು, ಯಾವುದನ್ನು ದೂರ ಇಡೋದು? ನಮಗೆ ಎಷ್ಟು ನಮ್ಮನ್ನು ನಮ್ಮಿಂದ ದೂರ ಇಡ್ಲಿಕ್ಕಾಗತ್ತಾ? ನಮ್ಮನ್ನು ಇವತ್ತಾದರೂ ನೀನು ಮಾತು ಬಿಡು, ನನ್ನ ಬಗ್ಗೆ ಮಾತನ್ನು ಬೇಕಾದರೂ ದೂರ ಇಡ್ಬೋದು, ನನ್ನನ್ನೇ ದೂರ ಇಡ್ರಿ ಅಂತ ನಾ ಹೆಂಗ್ರೆ ಹೇಳಿ? ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟಸ್ಯಾತ್ಮಾವಧಿರೀಯತಃ ಶಾಸ್ತ್ರ ಹೇಳ್ತಾ ಇದೆ. ನಮಗೆ ಇಷ್ಟವಾದ ಪದಾರ್ಥಗಳಲ್ಲಿ ಟು ದಿ ಕೋರ್ ಯಾವುದು ಅಂದ್ರೆ ನಾನೇ. ಯಾಕೆ? ಮನೆ ತುಂಬ ಚೆನ್ನಾಗಿದೆ, ಯಾಕೆ? ನನಗೆ ಇಷ್ಟವಾದಾಗ ನಾನು ಕಟ್ಕೊಂಡಿದ್ದೇನೆ. ಹೆಂಡತಿ ಸಂತೋಷ, ನನಗೆ ಬೇಕಾದದ್ದೆಲ್ಲ ಮಾಡ್ತಾಳೆ. ಹಾಗಾದರೆ ಯಾವ ಪದಾರ್ಥಗಳು ಲೋಕದಲ್ಲಿರೋದನ್ನು ನೋಡ್ರಿ, ಎಲ್ಲೋ ಒಂದು ಕಡೆ ನನ್ನದು ಎಂಬುದು ಅಲ್ಲಿ ಅಟ್ಯಾಚ್ ಆಗಿರೋ, ಕೊನೆಗೆ ಅಲ್ಲಿ ಬಂದು ಮುಗಿಬೇಕು. ಏನೋ ತಿಂಡಿ, ಇದು ಯಾಕೆ? ನನಗೆ ತುಂಬ ಇಷ್ಟ. ಯಾವುದೇ ಪದಾರ್ಥಗಳನ್ನು ನಾವು ಅನುಭವಿಸುವ ಜೀವ ಪದಾರ್ಥ, ಜಡ ಪದಾರ್ಥಗಳು ಯಾವುದೇ ಆಗಲಿ, ಎಲ್ಲದನ್ನು ನೋಡಿದಾಗ ಕೊನೆಗೆ ಒಂದಲ್ಲಿ ನಾನು ಎಂಬುದು ಬಂದು ಮುಗಿತೇನೆ ಅಲ್ಲಿ. ಇಷ್ಟಸ್ಯ ಆತ್ಮ ಅವಧಿರೀಯತಃ ಶ್ರೀಮದಾಚಾರ್ಯ ಹೇಳ್ತಾರೆ. ನನ್ನನ್ನು ನಮ್ಮಿಂದ ಬಿಡ್ಲಿಕ್ಕಾಗೋದಿಲ್ಲ. ಹೇಗೋ ನನ್ನನ್ನೇ ಬಿಡ್ಲಿಕ್ಕಾಗೋದಿಲ್ಲ ಅಂದರೆ ನನ್ನ ಒಳಗೆ ಇದ್ದುಕೊಂಡು ನನ್ನನ್ನು ಬೇಕಾದವನಾಗಿ ಮಾಡಿದವನೇ ಆ ದೇವರು. ಆಚಾರ್ಯ ಹೇಳ್ತಾರೆ, ತತಕ್ಕೋನ್ ಅಪರಪ್ರಿಯ. ಎಲ್ಲ ನನಗೆ ಇಷ್ಟ ಅಂತ ಮಾಡಿದ್ದೇ ನಮ್ಮ ದೇವರೇ. ಆದಮೇಲೆ ಅವನನ್ನು ನಾವು ಯಾವಾಗ ಬಿಡಲಿಕ್ಕಾಗತ್ತೆ? ಅದರ ಮಾತಿಗೂ ಕೂಡ ದೇವರನ್ನು ಬಿಟ್ಟಿರ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ತನ್ನವರನ ಬಿಟ್ಟ ಅರ್ಧ ಕ್ಷಣಕ್ಕೆ ತನ್ನವರನ ಬಿಟ್ಟು ಅಗಳನ್ನು ರಮಾದವನು.
ದಾಸರು ಹೇಳ್ತಾರಲ್ವ, ಒಂದು ಕ್ಷಣ ನಮ್ಮ ದೇವರನ್ನು ಬಿಟ್ಟಿರೋದಿಲ್ಲ. ಅದ್ಭುತವಾದ ಒಂದು ಶ್ರುತಿನ ಶ್ರೀಮದಾಚಾರ್ಯ ಅನೇಕ ಬಾರಿ ಉದಾಹರಣೆ ಮಾಡ್ತಾರೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹದ ಸಂತಿ ನ ಸಂತಿ ಯದುಪೇಕ್ಷಯ. ಒಂದು ವೇಳೆ ದೇವರನ್ನ ನಾನು ಬಿಟ್ಟರೆ, ಅಥವಾ ದೇವರು ನಮ್ಮನ್ನು ಲಿಟ್ರಲ್ಲ ನಾ ಬಿಟ್ಟರೆ, ದೇವರ ನನ್ನನ್ನು ಬಿಟ್ಟರೆ ನಾವೊಂಬ ವಸ್ತುವೇ ಇಲ್ಲಂಗಾಗಿಬಿಡ್ತೇವೆ. ನಾನು ಎಂಬುದು ಜಗತ್ತಲ್ಲಿ ಇಲ್ಲಂಗಾಗಿಬಿಟ್ರು. ದೇವರು ನಮ್ಮನ್ನು ಬಿಟ್ಟಿದ್ದರೆ, ನಾನು ದೇವರನ್ನ ಕರೇ ಬಿಡಬೇಕು ಅಂತ ಅನಿಸ್ಕೊಂಡಿದ್ದರೆ ಬಿಡ್ಲಿಕ್ಕೆ ಆಗೋದಿಲ್ಲ. ಬಿಟ್ಟೆ ಅಂತ ತಿಳ್ಕೊಂಡಿದ್ದೇನೆ ಅಷ್ಟೇ, ಬಿಡ್ಲಿಕ್ಕೆ ಆಗಿರೋದಿಲ್ಲ. ಹಾಗೆ ಒಂದು ವೇಳೆ ಬಿಟ್ಟಿದ್ದರೆ ಈ ಪರಿಸ್ಥಿತಿ ಬರಬೇಕಾಯಿತು. ಹಾಗಾಗಿ ವಿಧಿಶಾಸ್ತ್ರಗಳಲ್ಲಿ ತುಂಬ ಮುಖ್ಯವಾದದ್ದು ದೇವರನ್ನ ಸ್ಮರಣ ಮಾಡಿರಿ, ನಿಷೇಧ ಶಾಸ್ತ್ರದಲ್ಲಿ ತುಂಬ ಮುಖ್ಯವಾದದ್ದು ದೇವರನ್ನ ಮರಿಬೇಡ್ರಿ ಅಂತ ಅನ್ನೋದು. ಹೀಗೆ ವಿಧಿ ನಿಷೇಧ ರೂಪವಾದ ಶಾಸ್ತ್ರ ಇದೆಲ್ಲ ಬಂಧನ ಮಾಡೋದು ಜೀವರನ್ನು. ಅದಕ್ಕೆ ಜೀವರುಗಳು ಬದ್ಧರು ಅಂತ ಕರಿತೇವೆ. ಜೀವರೆಲ್ಲ ಬದ್ಧರು. ಯಾರಿಗೆ ವಿಧಿ ನಿಷೇಧ ಶಾಸ್ತ್ರಗಳಿಂದ ಮೀರಿ ಬೇರೆ ಕಡೆಗೆ ಬರ್ತಾರೆ ಅವರು ಮುಕ್ತರು. ಇದಕ್ಕೊಂದು ಸೂಚಕವಾಗಿ ಲಿಂಗದೇಹ ಇದೆ. ಲಿಂಗದೇಹದ ಒಳಗಿದ್ದವರು ಬದ್ಧರು, ಸಂಸಾರಿಗಳು. ಲಿಂಗದೇಹ ಬಿಟ್ಟವರು ಮುಕ್ತರು. ದೇವರಿಗೆ ಲಿಂಗದೇಹವೇ ಇಲ್ಲ, ಅಪ್ರಾಕೃತ ರೂಪವ. ಹಾಗಾದರೆ ಅವನಿಗೆ ನಿತ್ಯ ಮುಕ್ತ. ಅವನಿಗೆ ವಿಧಿ ನಿಷೇಧ ರೂಪ ಶಾಸ್ತ್ರಗಳು ಅವನನ್ನು ಏನೂ ಮಾಡೋದಿಲ್ಲ, ಅವನನ್ನು ಕಟ್ಟುಪಡಿಸೋದಿಲ್ಲ. ಅವನು ಹ್ಯಾಂಗೆ ಬೈಂಡ್ ಮಾಡೋದದು, ಅವನೇ ಮಾಡಿ ವ್ಯವಸ್ಥೆ ಮಾಡಿದ್ದದು. ಅವನನ್ನು ಏನೂ ಕಟ್ಟುಪಡಿಸೋದಿಲ್ಲ. ಜಗತ್ತಲ್ಲಿ ಹಾಗಿರೋರು ಇಬ್ಬರೇ, ಒಬ್ಬ ದೇವರು, ಇನ್ನೊಬ್ಬ ಲಕ್ಷ್ಮಿ. ಅವರಿಬ್ಬರು ಮಾತ್ರ ನಿತ್ಯ ಮುಕ್ತರು. ಅಲ್ಲ, ಮುಕ್ತರಾದ ಮೇಲೆ ವಿಧಿ ನಿಷೇಧ ಇರಲ್ಲ ಅಂದರೆ ಮುಕ್ತರಾದ ಮೇಲೆ ಇರೋದಿಲ್ಲ, ಮೊದಲು ಇದ್ದಿತ್ತಲ್ಲ. ಅಷ್ಟಕ್ಕೆ ಅವರು ವಿಧಿ ನಿಷೇಧ ಬದ್ಧರು ಅಂದರೆ ಲೆಕ್ಕ. ಅದರ ಲಕ್ಷ್ಮೀದೇವಿಯನ್ನು, ದೇವರನ್ನು ಮಾತ್ರ ವಿಧಿ ನಿಷೇಧ ಶಾಸ್ತ್ರ ಬಂಧನ ಮಾಡೋದಿಲ್ಲ. ಧರ್ಮದ ಮಹತ್ವ ತಿಳ್ಕೊಳ್ಳಿ. ವಿಧಿ ನಿಷೇಧ ಶಾಸ್ತ್ರದ ಬಂಧನ ಇಲ್ಲದವನಾದ ದೇವರೂ ಸಹಿತ ಭೂಮಿಯಲ್ಲಿ ಅವತಾರ ಮಾಡಿದಾಗ ಧರ್ಮ ಮಾಡ್ತಾನೆ ಅಂತಂದರೆ ಧರ್ಮದ ದೊಡ್ಡಸ್ತನ, ಧರ್ಮದ ಮಹತ್ವ, ಧರ್ಮದ ಅವಶ್ಯಕತೆ ಎಷ್ಟಿದೆ ಅಂತ ಯೋಚನೆ ಮಾಡಿ. ಇದರ ಸಂಬಂಧವೇ ಇಲ್ಲದೆದ್ದ ದೇವರೇ ಇದನ್ನು ನಿಯಮವಾಗಿ ಪರಿಪಾಲನೆ ಮಾಡ್ತಾನೆ ಭೂಮಿಯಲ್ಲಿ ಅವತಾರ ಮಾಡಿದಾಗ ಅಂದರೆ ಉತ್ತಮೋತ್ತಮರಾದ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗ ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ ಅಂತಂದರೆ ನಾವು ನೀವು ಕಿಮ್ಮತ್ತರಾಗ್ತೇವೆ. ಅವಶ್ಯವಾಗಿ ಧರ್ಮವನ್ನು, ನಮಗೆ ವಿಹಿತವಾದ ಧರ್ಮವನ್ನು ಮಾಡಲೇಬೇಕು. ಇದನ್ನು ದೇವರು ತೋರಿಸ್ತಾನೆ. ತಾನು ವಿದ್ಯಾಭ್ಯಾಸ ಮಾಡ್ತಾನೆ, ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡ್ತಾನೆ, ತಂದೆ ತಾಯಿಗಳ ನಮಸ್ಕಾರವನ್ನು ಮಾಡ್ತಾನೆ. ಇದೆಲ್ಲವನ್ನು ಮಾಡಿ ದೇವರು ಧರ್ಮದ ವ್ಯವಸ್ಥೆಯನ್ನು ತೋರಿಸಿಕೊಡ್ತಾನೆ. ವಯಸ್ಸಿಗೆ ಸಣ್ಣ ವಯಸ್ಸು ಕೌಮಾರ ಅವಸ್ಥೆ ಉಪನಯನ ಆಗಿ ಧರ್ಮ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದಾರೆ. ಅದಾದ ಕೂಡಲೇ ಉದ್ಯೋಗ ಆದ ಮೇಲೆ ಮದುವೆ ಎಂಬುದು ಈ ಕಾಲಕ್ಕೆ. ಆವಾಗೆಲ್ಲ ಓದಿದರೆ ಮದುವೆ ಮಾಡ್ತಾಯಿದ್ರು. ಓದಿ ಮುಗಿಸ್ಕೊಳ್ಳಿ ಮದುವೆ, ಸಮಾವರ್ತನ ಅಂತ ಮಾಡಿ ಮದುವೆ ಮಾಡಬೇಕು. ಕಾಶಿ ಯಾತ್ರೆ ಅದೆಲ್ಲ ಕೇಳ್ತೇವೆ ನೋಡಿ. ವಿದ್ಯಾಭ್ಯಾಸ ಮುಗಿಸ್ಕೊಳ್ಳೆ ಕಾಶಿ ಯಾತ್ರೆ ಮಂತ್ರಗಳೆಲ್ಲ ಹಾಗೆ ಪ್ರಕ್ರಿಯೆ ಇದೆ. ಅದು ಓದಿದ್ವಲ್ಲ ಮದುವೆ ಮಾಡಿಬಿಡಬೇಕು. ಹಾಗೆ ಮಾಡ್ತಿದ್ರು. ದಶರಥನಿಗೆ ಮದುವೆ ಚಿಂತೆ ಬಂತು. ಇವಾಗೆಲ್ಲ ಪಾಪ 40 ವರ್ಷ ಆದ ಮೇಲೆ ತಂದೆ ತಾಯಿಗಳೇ ಒಂದು ಜಾಗರೂಕತನ ಬರ್ತದೆ. ನಮ್ಮ ಮಗನಿಗೆ ಇನ್ನೂ ಮದುವೆ ಆಗಿಲ್ಲರಿ ಅಂತ. ಯಾವುದಾದ್ರು ಹುಡುಗಿದ್ರೆ ಹೇಳ್ರಿ ಅಂತ ಕೇಳ್ತಾರೆ. 40 ವಯಸ್ಸಾದ ಮೇಲೆ ದಶರಥನಿಗೆ ಗೊತ್ತಿತ್ತು ಕಲಿಯುಗದಲ್ಲಿ ಹೀಗೆಲ್ಲ ಆಗತ್ತೆ ಅಂತ. ಹುಡುಗರಿಗೆ 14 ವರ್ಷದ ಒಳಗೆ ಯೋಚನೆ ಮಾಡಿಬಿಟ್ಟ. ಈಗ 41 ಆದರೆ ಯೋಚನೆ ಮಾಡ್ತೇವೆ. ಈಗ ತನ್ರಿ ಚಿಕ್ಕ ವಯಸ್ಸು, ಇಷ್ಟರಲ್ಲೇ ಏನ್ರಿ ಅವಸರ ಅಂತಾರೆ ಕೆಲವು 24 ವಯಸ್ಸು. 24 ವಯಸ್ಸಿಗೆ ಚಿಕ್ಕ ವಯಸ್ಸಿಗೆ ಇಷ್ಟರೊಳಗೆ ಏನು ಅವಸರ, ನಿಧಾನ ಆಗಲಿ ಅಂತ ಅಂದ್ಬಿಡ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಸಿಗೋದಿಲ್ಲ. ಆಗ ಅಯ್ಯೋ ಮೊದಲೇ ವಿಚಾರ ಮಾಡಿರ್ಬೋದು ಏನೋ, ಆಮೇಲೆ ಆಲೋಚನೆ ಬರ್ತದೆ. ಮತ್ತೊಂದು ಸ್ವಾರಸ್ಯ, ಧರ್ಮಶಾಸ್ತ್ರ ತುಂಬ ಸುಂದರದು. ಗಂಡಸಾದರೆ 7 ವರ್ಷ 8 ವರ್ಷಕ್ಕೆ ಉಪನಯನ ಮಾಡಿ ಗುರುಗಳ ಹತ್ರ ಕಳಿಸ್ಬಿಡ್ರಿ. ಹೆಂಗಸಾದರೆ ಅದೇ 7-8 ವರ್ಷಕ್ಕೆ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ಬಿಡ್ರಿ. ಗಂಡು ಹೆಣ್ಣನ್ನು ಈಕ್ವಲಾಗಿ ನೋಡಿದ್ದಾರೆ. ನಮ್ಮ ಧರ್ಮಶಾಸ್ತ್ರ ನೋಡ್ತಾ ಇದೆ, ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಮದುವೆ ದಶರಥನಿಗೆ ಮದುವೆ ಚಿಂತೆ ಬಂತು. ಯಾರಪ್ಪ ನಮ್ಮ ಹುಡುಗಿಗೆ ಒಳ್ಳೆ ಮಕ್ಕಳು ಒಳ್ಳೆ ಹುಡುಗಿ ಸಿಗಬೇಕಲ್ಲ. ನಮ್ಮ ಹುಡುಗ ಒಳ್ಳೆ ಗುಣವಂತನಾಗಿದ್ದಾನೆ, ರೂಪವಂತನಾಗಿದ್ದಾನೆ, ವಿದ್ಯಾವಂತನಾಗಿದ್ದಾನೆ, ಇಂಥವನಿಗೆ ಒಳ್ಳೆ ಹುಡುಗಿ ಸಿಗಬೇಕಲ್ಲ ಅಂತ ಆಲೋಚನೆ ಮಾಡ್ತಾನೆ ದಶರಥ. ದೇವರು ಯಾವುದಾದ್ರೂ ಗುರುಗಳ ಸಮಾಶ್ರಯೇತ್ ಗುರುಂಭಕ್ತಿಯ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ ಗುರು ಶ್ರೀಪಾದ ಪಂಕಜೆ. ಗುರುಗಳನ್ನು ಶರಣಾಗತರಾದರೆ, ಗುರುಗಳನ್ನು ಶರಣ ಹೊಂದಿದರೆ, ಗುರುಗಳ ಮಾತನ್ನು ಕೇಳಿದರೆ ಸಾಕು, ನಮ್ಮ ದೇವರು ಉದ್ಧಾರ ಮಾಡ್ತಾನೆ. ಸಾಮಾನ್ಯ ನಾವು ಗುರುಗಳನ್ನು ಆರಿಸುವ ಯೋಗ್ಯತೆ ನಮ್ಮದಲ್ಲ. ಯಾರಲ್ಲಿ ಪಾಠ ಓದ್ತೇವೆ ಅಂತ ನಾವು ಆರಿಸ್ಕೋಬೋದು, ಆ ಗುರುಗಳು ಎಂಬುದು ಬೇರೆ. ಆದರೆ ನಮಗೆ ಏನು ಬೇಕೋ ಅದನ್ನು ತಿಳಿದು ಗುರುಗಳನ್ನು ತಿಳಿದು ಉಪದೇಶ ಮಾಡುವ ಗುರುಗಳನ್ನು ನಮ್ಮಿಂದ ಆರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರೇ ಬರಬೇಕು ನಮಗೆ. ಬಂದು ನಾನು ಒಳ್ಳೇದು ಹೇಳ್ತೇನೆ ಕೇಳು ಅಂತ ಅನ್ನಬೇಕು ಅಂತಾರೆ. ನಮ್ಮ ದುರ್ಬುದ್ಧಿ, ನಮಗೆ ಅದರಲ್ಲಿ ನಂಬಿಕೆ ಬರೋದಿಲ್ಲ. ಯಾರೊಬ್ಬರು ಹೇಳ್ತಾರೆ ನಂಬ್ತೇವೆ, ಅವಂಥವ್ರನ್ನ ನಂಬೋದಿಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ,
ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ತಿ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ಎಲ್ಲ ಹೇಳಿದರು. ಕೊನೆಗೊಂದು ಮಾತು ಹೇಳಿದರು, ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ನನ್ನ ಮಾತಿಗೆ ತಕ್ಕಂಗೆ ನಿಮ್ಮ ಹಿತಕರವಾದಿದ್ದು ಯಾವುದೂ ಅಲ್ಲ, ಸ್ವಲ್ಪ ನಂಬ್ರಪ್ಪ ಅಂತ ಇಷ್ಟು ಈಗ ಹೇಳಿದಂಗೆ ಸತ್ಯಲೋಕಾಧಿಪತಿಗಳು ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಕ್ಕಂಥವರು ಪ್ರವಚನಾಂತರ ಪ್ರವಚನಂ ಪರಿರಾಟ್ ಉಪಶುಶ್ರುವಾನ್ ಸಸನಕಾದಿ ಮುನಿ ಅವರು ಪಾಠ ಹೇಳಿದ್ದನ್ನು ಕೇಳಲಿಕ್ಕೆ ಶೇಷಾದಿ ದೇವತೆಗಳು ಬಂದು ನಿಂತು ಕಾದು ಕೇಳಿಕೊಂಡು ಹೋಗ್ತಾರೆ ತಮ್ಮ ಪರಿವಾರ ಸಹಿತವಾಗಿ. ಅಂತಹ ಶ್ರೀಮದಾಚಾರ್ಯ ನಮ್ಮನ್ನು ಕಂಡು ಹೇಳಿದ್ದಾರೆ, ಕುರುಭುಂಕ್ಷದ ಕರ್ಮ ನಿಜಂ ನೇತಂ ಹರಿಪಾದ ವಿನಂಬರ ಧಿಯಾ ಸತತಂ. ಅಲ್ಲ ಉಪದೇಶ ಮಾಡ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಸ್ಮರಣಂ ಕುರು ಮಾನಸಂ ಈಶಪದೆ. ಎಲ್ಲ ಉಪದೇಶ ಮಾಡ್ತಾರೆ, ಎಲ್ಲ ಕೇಳ್ತೇವೆ, ಮಂತ್ರ ಎಲ್ಲ ಹೇಳ್ತೇವೆ ಚೆನ್ನಾಗಿ. ಮಂಗಳಾರತಿ ನೈವೇದ್ಯ ಆಗೋ ಹೊತ್ತಿಗೆ ಎಲ್ಲ ಚೆನ್ನಾಗಿ ಆಡ್ತೇವೆ. ಯಾರೋ ಹೇಳುವಾಗ ನಾವು ಮಂತ್ರ ಹೇಳಿಕ್ಕೆ ಬರದೇ ಇದ್ದರೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತೇವೆ. ಹೊತ್ತಿಗೆ ತೆರೆ ಹಾಕಿರ್ತಾರೆ, ದೇವರು ನೋಡೋ ಪ್ರಸಂಗ ಇಲ್ಲ, ಯಾಕೆ ಟೈಮ್ ವೇಸ್ಟ್ ಮಾಡಬೇಕು, ಆವತ್ತೇ ನಿದ್ದೆ ಮಾಡ್ತಾ ಇರ್ತೇವೆ. ಇದ್ದ ಮೇಲೆ ಎಲ್ಲ ಮರೆತು ಹೋಗ್ತದೆ, ಯಾವುದು ನೆನಪಿರೋದಿಲ್ಲ, ಯಾವುದನ್ನು ಚಿಂತನೆ ಮಾಡೋದಿಲ್ಲ, ಆಚಾರ ಮಾತ್ರ ನೆನಪಿರೋದಿಲ್ಲ. ಅದೆಲ್ಲ ಆಮೇಲೆ ನೋಡೋಣ್ರಿ, ಅದೆಲ್ಲ ರಿಟೈರ್ ಆದಮೇಲೆ ನೋಡ್ಕೊಳ್ಳೋಣ ಅಂದ್ಬಿಡ್ತೇವೆ. ಯಾವಾಗ ಒಂದು ತಮಾಷೆಗೆ ಒಂದು ಕತೆ ಹೇಳ್ತೇನೆ, ಅನೇಕ ಸಲ ಹೇಳಿದ್ದೇನೆ, ಪಾಠಗಳಲ್ಲಿ ಹೇಳಿರ್ತೇವೆ. ಹೇಳಿದ್ದೆ ತಿರುಗಿ ಹೇಳಿದರೂ ತಪ್ಪಿಲ್ಲ. ಅನೇಕ ಪ್ರಸಂಗಗಳಲ್ಲಿ ಯೋಚನೆ ಮಾಡಿರಿ, ರಿಟೈರ್ಮೆಂಟ್ ಆದಮೇಲೆ ಮಾಡ್ಕೊಳ್ಳೋಣ ಅಂತ ತುಂಬಷ್ಟು ಜನರ ಆಲೋಚನೆ ಇರುತ್ತೆ. ಈಗೇನು ಮಾಡೋದು ಬೇಕಾಗಿಲ್ಲ ಅಂತ. ನಾವು ಯಾರೊಬ್ಬರು ಒಂದು ಕತೆ ಹೇಳಿದ್ರು, ನಮಗೆ ಪರಿಚಿತರೊಬ್ಬರು. ಒಬ್ಬ ಹುಡುಗ ಇಷ್ಟ ಹಾಕೊಂಡು ಕೂತ್ಕೊಂಡಿದ್ದ, ದಿನ ಹಾಗೆ ಕೂತಿರೋದು. ಬೆಳಿಗ್ಗೆ ಹೇಳೋದು ಬರೋದು, ಬಂದು ಕೂತ್ಕೊಂಡ್ಬಿಡೋದು, ತಿನ್ನೋದು ಉಣ್ಣೋದು, ಸುಮ್ಮನೆ ಕೂತಿರೋದು, ತಿನ್ನೋದು ಒಂದು ಸುಮ್ಮನೆ ಕುಳಿದಿರೋದು. ಪಕ್ಕದಲ್ಲಿರೋ ಪಾಪ ಯಾವುದೋ ಒಂದು IIT ಇದು ಪ್ರೊಫೆಸರ್ ಅವನು ಬಂದ. ಒಂದಿನ ನೋಡಿದ, 2 ದಿನ ನೋಡಿದ, ಅವನಿಗೆ ಒಂಥರ ಬೇಸರ ಆಗೋಯ್ತು. ಅವನು ದೊಡ್ಡ ಕಾಲೇಜಲ್ಲಿ ಪ್ರೊಫೆಸರ್ ಇದ್ದಾನೆ, ಓದು ಅಂದರೆ ಪ್ರಾಣ ಬಿಡೋ ಅವ. ಈ ಹುಡುಗ ಸುಮ್ಮನೆ ಯಾವಾಗ ಈಸ್ಟಲ್ಲಿ ಕೂತಿದ್ದಾನಲ್ಲ ಅಂತ ಬಂದು ಒಂದು ದಿವಸ, ಏನಪ್ಪ ಯಾಕೆ ಹೀಗಿದ್ದಿ ಅಂತ ಅವನು ಕೇಳಿದ. ಯಾರ ಪ್ರೊಫೆಸರ್ ಇವನು ಕೇಳಿದ ಹುಡುಗನನ್ನು. ಈ ಹುಡುಗ ಹೇಳಿದ, ಏನು ಮಾಡಬೇಕು ಅಂತೀರಿ? ಚೆನ್ನಾಗಿ ಓದಬೇಕಾದ ವಯಸ್ಸಪ್ಪ, ಚಿಕ್ಕ ವಯಸ್ಸು, ಚೆನ್ನಾಗಿ ಓದು. ಆಮೇಲೆ ಏನು ಮಾಡಬೇಕು? ಒಳ್ಳೆ ಉದ್ಯೋಗ ಹುಡುಕೋ. ಆಮೇಲೆ ಏನು ಮಾಡಬೇಕು? ಮದುವೆ ಮಾಡ್ಕೋ. ಆಮೇಲೆ ಬೇಕಾದ್ರೆ ಉದ್ಯೋಗ ಚೆನ್ನಾಗಿ ಸಂಪಾದಿಸು. ಆಮೇಲೆ ಎಂಜಾಯ್ ಮಾಡು. ಆಮೇಲೆ ರಿಟೈರ್ ಹಾಕೊಂಡು ಹಾಯಾಗಿ ಕೂತಿರೋ. ಅತ್ತನೇ ಈಗ ಮಾಡ್ತಾ ಇದ್ದೇನೆ ನೀವು. ನಾನು 60 ವರ್ಷ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಈಗ ಮಾಡ್ತಾ ಇದ್ದೇನೆ. ನನ್ನನ್ನು ಬಂದು ನೀವು ಉಪದೇಶ ಮಾಡ್ತೀರಿ? ನೀವು ಬುದ್ಧಿ ಇಲ್ಲ, ನೀವು 60 ವರ್ಷ ಆಮೇಲೆ ಮಾಡ್ತೀರಿ, ನಾನು ಇವತ್ತೇ ಮಾಡ್ತಾ ಇದ್ದೇನೆ. ನಾವು ಲಾಜಿಕ್ ಕೇಳಲಿಕ್ಕೆ ಹಾಸ್ಯವಾಗಿ ಚೆನ್ನಾಗಿದೆ, ಯೋಚನೆ ಮಾಡಿ ನೋಡ್ರಿ. ಹಾಗೆ ರಿಟೈರ್ಮೆಂಟ್ ಆದಮೇಲೆ ಎಲ್ಲ ಮಾಡ್ಕೊಳ್ಳೋದು. ಈಗೇನು, ಈಗೆಲ್ಲ ಆರಾಮ, ಎಲ್ಲ ಮಜಾ ಮಾಡೋಣ, ಈಗ ನಮ್ಗೆ ನಂಬೇಕಾದದನ್ನು ಮಾಡ್ಕೊಳ್ಳೋಣ ಅಂತ ಅನ್ನೋ ಭಾವನೆ ಸರಿ ಆಗೋದಿಲ್ಲ. ಇಷ್ಟೆಲ್ಲ ಆಚಾರ್ಯ ಹೇಳ್ತಾರೆ, ನಾಸ್ಮದುಕ್ತಿ ಸದೃಶಂ ಹಿತರೂಪಂ, ನನ್ನ ಮಾತಿಗೆ ಸಮಾನವಾದ ಹಿತ ಮಾತಿನ ಯಾವುದೂ ಇಲ್ಲ ನಿಮಗೆ ಅಂತ ಹೇಳಿದಾಗಲೂ ಆಚಾರ್ಯರ ಪದ್ಧತಿ ನಾವು ಹಿಡದಿಲ್ಲ ಅಂತಂದರೆ ಏನೇ ನಮಗಾಗಬೇಕಾಯಿತು. ಅದಕ್ಕೆ ಆ ಗುರುಗಳ ವಿಶ್ವಾಸವನ್ನು ಮಾಡಬೇಕು. ಆ ಗುರುಗಳು ಅವರೇ ಬಂದು ನಮಗೆ ಅನುಗ್ರಹ ಮಾಡ್ತಾರೆ. ನಾವು ಗುರುಗಳನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಗುರುಗಳು ನಾವೆಲ್ಲ ನಮ್ಮ ಸಾಧನಗಳನ್ನು ಸರಿಯಾಗಿ ಮಾಡಿಕೊಂಡಿದ್ದರೆ ಆ ಗುರುಗಳು ನಮ್ಮ ಹತ್ರ ಅವರೇ ಬರ್ತಾರೆ. ಆದರೆ ಅದಕ್ಕೆ ಬೇಕಾದ ಸಾಧನಗಳನ್ನು ನಾವು ಮಾಡ್ಕೊಂಡಿರಬೇಕು. ಅದೇ ಈಗ ಮಾಡ್ಕೋಬೇಕಾದ ಸಾಧನ ನಮಗೆ ಉಪದೇಶ ಮಾಡೋದಲ್ಲ, ಅಂಥದ್ದೇ. ಅದಕ್ಕೆ ವಿಶ್ವಾಮಿತ್ರರು ಬರ್ತಾರೆ ದಶರಥ ರಾಜನ ಮನೆಗೆ. ಚಿಂತೆ ಮಾಡ್ತಾ ಇದ್ದ, ನನ್ನ ಮಗನಿಗೆ ಒಳ್ಳೆ ಮದುವೆ ಆಗಬೇಕಲ್ಲ ಅಂತ ವಿಶ್ವಾಮಿತ್ರರು ಬಂದರು. ನಮಸ್ಕಾರ ಮಾಡ್ತಾರೆ, ವಶಿಷ್ಠರು ಹೇಳಿಕೊಡ್ತಾರೆ, ಅವರ ಬಗ್ಗೆ ಎಲ್ಲ ಹೇಳಿ ನಮಸ್ಕಾರ ಮಾಡೋದು. ಎದ್ದು ನಿಲ್ತಾರೆ, ನಮಸ್ಕಾರ ಮಾಡ್ತಾರೆ, ಎಲ್ಲ ಪ್ರಶಂಸೆ ಮಾಡ್ತಾರೆ. ಋಷಿಗಳನ್ನು ಇವರು ಪ್ರಶಂಸೆ ಮಾಡೋದು, ಋಷಿಗಳು ರಾಜನನ್ನು ಪ್ರಶಂಸೆ ಮಾಡೋದು, ಇದೆಲ್ಲ ನಡೀತೆ. ಒಬ್ಬರಿಗೊಬ್ಬರು ಗೌರವೆಲ್ಲ ಮಾಡಿಕೊಂಡಿದ್ದಾರೆ. ನಾನು ನಾರಾಯಣ ಪರಾಸ್ ತದ್ಭಕ್ತಾನುಗ್ರಹಣಾರ್ಥಿನಃ ಜಗತ್ಯಟಂತಿ ನಾತ್ಮಾರ್ಥಂ ಭಾಸ್ಕರ ಇವ ಭಾಸ್ವರ. ಸಜ್ಜನರು ಬರ್ತಾರೆ, ಜ್ಞಾನಿಗಳು ಬರ್ತಾರೆ. ಯಾಕೆ ಬರ್ತಾರೆ? ಭಾಗವತದ ಹೇಳಿದ ಮಾತನ್ನು ಪಂಡಿತಾಚಾರ್ಯ ಹೇಳ್ತಾರೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ಸಾಕ್ಷಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹ ಏಕ ಭವನ್ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ನಮ್ಮಂಥ ಪಾಮರನ್ನು ರಕ್ಷಣೆ ಮಾಡಲಿಕ್ಕೇನೆ ಜ್ಞಾನಿಗಳಲ್ಲಲ್ಲಿ ಓಡಾಡ್ತಾ ಇರ್ತಾರೆ. ಅವರಿಗೆ ನಮ್ಮಿಂದ ಏನೂ ಲಾಭ ಇಲ್ಲ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಹಾಗೆ ನಿಮ್ಮ ಅಂಥವರು ಬಂದಿದ್ದೀರಿ ಅಂತ ಹೇಳಿದ ಕೂಡಲೇ ವಿಶ್ವಾಮಿತ್ರಿಗೆ ಭಾಳ ಸಂತೋಷ ಆಯಿತು. ರಾಜ ಧರ್ಮ ಮಾರ್ಗದಲ್ಲಿದ್ದಾನೆ ಎಂದರೆ ಋಷಿಗಳಿಗೆ ಸಂತೋಷ ಆಗತ್ತೆ. ಮಹೀಪಾಲ ವಚಶ್ರುತ್ವ ಮಹೀದೇವೋಭ್ಯಭಾಷತ ಮಹಾವಂಶಸ್ಯ ಮಹತೋ ಯುಕ್ತಮೇತತ್ವಯೋದಿತಂ. ಒಳ್ಳೆ ವಂಶದಲ್ಲಿ ಬಂದಿದ್ದೆಪ್ಪ, ನೀವು ಹಿಂದಿನವರೆಲ್ಲ ಒಳ್ಳೆಯವರು, ಆ ಗುಣ ನಿನಗೆ ಚೆನ್ನಾಗಿದೆ, ಸರಿಯಾಗಿ ನಡ್ಕೊಂಡಿದ್ದಿ, ಭಾಳ ಸಂತೋಷ ಅಂತ ಅವನ ಆಶೀರ್ವಾದ ಮಾಡ್ತಾರೆ ವಿಶ್ವಾಮಿತ್ರರು. ಅನಂತರದಲ್ಲಿ ಏನು ಬಂದಾಗ ನಾನು ನಿಮಗೇನು ಮಾಡಬೇಕು? ಮನೆಗೆ ಯಾರಾದರೂ ಬಂದಿದ್ದರೆ ಅವ್ರನ್ನ ಮೊದಲು ಬರ್ರಿ ಅಂತ ಹೇಳಿ ಕೂಡಿಸಿ ಅವರಿಗೆ ಆಶ್ವಾಸನ ಮಾಡಿಸಿ, ನಾನು ನಿಮಗೆ ಏನು ಮಾಡಬೇಕು ಅಂತ ಕೇಳಬೇಕು. ಯಾಕೆ ಬಂದೀರಿ ಅಂತ ಕೇಳಬಾರ್ದು.
ಬಂದ್ರಿ, ಏನು ಬಂದಿರಿ, ಯಾಕೆ ಬಂದಿರಿ? ಭಾಗವತದಲ್ಲಿ ಸತಿ ಹೇಳ್ತಾಳೆ, ಅಪ್ಪ ದಕ್ಷ ಪ್ರಜಾಪತಿ ಯಜ್ಞ ಮಾಡ್ತಾ ಇದ್ದಾನೆ, ಮಗಳು ಹೋಗಬೇಕಾಯಿತು, ಕರೆದಿಲ್ಲ, ಹೋಗಿಲ್ಲ, ಕರೆದಿಲ್ಲ, ಹೋಗಬೇಕು ಅಂತ ಆಸೆ. ಹೇಳ್ತಾನೆ ಅಪ್ಪನಿಗೆ, ಅದು ಗಂಡನಿಗೆ ಹೇಳ್ತಾಳೆ, ರುದ್ರದೇವರ ಹತ್ರ ನಾನು ಹೋಗ್ತೇನೆ, ಕರೆದಿಲ್ಲ, ಯಾಕೆ ಕರೆದಿದ್ದ ಗಡಿ ಯಾಕೆ ಹೋಗ್ತೀನಿ? ಅದಕ್ಕೆ ಅವಳು ಹೇಳಿದಳು, ಕರೆದೇ ಇದ್ದರೂ ಕೂಡ 3 ಜನರ ಮನೆಗೆ ಹೋಗ್ಬೋದು, ಅನಾಹುತಾಪ್ಯಭಿಯಾಂತ್ಯ ಸೌಹೃತಾತ್ ಬರ್ತೂರ್ ಗುರೋರ್ ದೇಹಕೃತಶ್ಚ ಕೇತನಂ ಅಂತ. ಗಂಡನ ಮನೆ, ಅಪ್ಪನ ಮನೆ, ಗುರುಗಳ ಮನೆ, ಇದು 3ಕ್ಕೆ ಕರೆದೇ ಇದ್ದರೂ ಹೋಗ್ಬೋದು. ಆಗ ನಮ್ಮ ಅಪ್ಪನ ಮನೆ ನಾನು ಕರಿಬೇಕಾಗಿಲ್ಲ, ನಾನು ಹೋಗ್ತೇನೆ. ಅವರು ರುದ್ರದೇವರು ಹೇಳ್ತಾರೆ, ನೀನು ಹೇಳಿದ ನಿಜ, ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತಾಪ್ಯಭಿಯಾಂತ್ಯ ಸೌಹೃದಾತ್. ಅದು ಯಾವಾಗ ಗೊತ್ತಿದೆಯಾ? ಬಂದವರನ್ನು ಯಾವಾಗಲೂ ಕೋಪದೃಷ್ಟಿಯಿಂದ ಕಟು ಅಂತ ಬೈತಾಗಿ ಯಾರು ಹುಬ್ಬು ಗಂಟು ಹಾಕ್ತಾ ಇರ್ತಾರೆ ಅಂಥವ್ರ ಮನೆಗೆ ಏನಾದರೂ ಹೋಗಬೇಡ ಅಂತ. ಬರೋವರೆ ಹೀಗೆ ನೋಡ್ತಾ ಇರ್ತಾರೆ ಅವ್ರು, ಯಾಕೆ ಬಂದ ಇವ ಅಂತ ಅವ್ರಿಗೆ ಮನಸ್ಸಲ್ಲಿ ಅನಿಸ್ಬಿಡ್ತದೆ. ಅದರ ಪರಿಣಾಮ ನಮ್ಮ ಹುಬ್ಬು ಗಂಟಲ್ಲಿ ಕಾಣಿಸ್ತದಂತೆ. ಅಗತ್ತಿನ ಅಡುಗೆ ಮುಗತ್ತಿಲ್ ತೆರೆಯುಂತಾರಲ್ವ, ಒಳಗೇನದೇ ಅದು ಹೊರಗೆ ಯಾವುದೋ ಒಂದು ರೂಪದ ಹೊರಗೆ ಬಂದುಬಿಡ್ತದೆ. ಅಂಥವ್ರು ಮನೆಗೆ ಕರಿದೆ ಹೋಗಬೇಡ್ರಿ ಅಂತ ರುದ್ರದೇವರು ಹೇಳಿಕೊಡ್ತಾರೆ. ಹಾಗೆ ಬಂದವರಿಗೆ ಒಳ್ಳೆ ಮಾತು ಹೇಳಿ, ನಾನು ನಿಮಗೆ ಏನು ಮಾಡಬೇಕು ಅಂತ ಕೇಳಬೇಕು, ನೀವು ಯಾಕೆ ಬಂದಿರಿ ಅಂತ ಕೇಳಬಾರ್ದು. ದಶರಥ ಹೇಳಿದ, ನಾನು ನಿಮಗೆ ಏನು ಸೇವೆ ಮಾಡಬೇಕು ಹೇಳಿ, ನಿಮ್ಮ ಆಜ್ಞೆ ಮಾಡಿ ನಾನು ಪರಿಪಾಲನೆ ಮಾಡ್ತೇನೆ ಅಂತ ಕೇಳಿದಾಗ ಅವರು, ನನಗೆ ಈ ಥರ ಭಾಳ ಯಜ್ಞ ಮಾಡ್ತಾ ಇದ್ದೇನೆ, ರಾಕ್ಷಸರ ತೊಂದರೆ ಭಾಳ ಆಗ್ತಾ ಇದೆ, ನಿನ್ನ ಮಗನ ರಾಮನನ್ನು ಕೊಟ್ಟು ಕಳಿಸು, ಆ ಯಜ್ಞವನ್ನು ಸಂರಕ್ಷಣೆ ಮಾಡ್ತಾನೆ, ರಾಮನ ಬಗ್ಗೆ ತುಂಬಷ್ಟು ಕೇಳಿದೆ, ಅವನು ಕೊಟ್ಟು ಕಳಿಸ ನನ್ನ ಜೊತೆಗೆ ಅಂತ. ಈ ಮಾತು ಕೇಳಿದ ದಶರಥ ಮೂರ್ಛೆಯಾಗಿ ಕೆಳಗೆ ಬಿದ್ದುಬಿಟ್ಟಂತ. ರಾಮನನ್ನು ಕಳಿಸು ಅಂತ ಅಂದದ್ದಕ್ಕೆ ಮೂರ್ಛೆಯಾಗಿ ಕೆಳಗೆ ಬಿಟ್ಟ. ಇತಿ ತಸ್ಯ ವಚಶ್ರುತ್ವ ಮುಮೋಗಸ ಮಹೀಪತಿ, ಮೂರ್ಛೆಯಾಗಿ ಕೆಳಗೆ ಬಿದ್ದುಬಿಟ್ಟ. ವಿತ್ರಸ್ತೋ ನಿಜಪುತ್ರಸ್ಯ ವಿರಹಾಲಕ್ಷಣ ಶಂಕಯ, ಆ ಮೈಯೆಲ್ಲ ನಡುಕ ಆಗೋಯ್ತು, ಮೈಯೆಲ್ಲ ಬೆವರ್ಲಿಕ್ಕೆ ಶುರು ಆಗೋಯ್ತಂತ. ಆಮೇಲೆ ಸ್ವಲ್ಪ ವಶಿಷ್ಠರು ಅವರು ಇವರು ಪಕ್ಕದಲ್ಲಿ ಯಾರನ್ನೋ ಕರೆಸಿ ನೀರು ಸಿಂಪಡಿಸಿ ಎಲ್ಲ ಮಾಡಿ ಎಬ್ಬಿಸಿ, ಏನೋ ಮಾಡಿ ಎಬ್ಬಿಸಿ ಕೂಡಿಸಿದಾರಂತ. ಅಂದರೆ ರಾಮದೇವರ ಮೇಲೆ ಎಷ್ಟು ಪಾಮರ ನೋಡ್ರಿ. ಆ ರಾಮದೇವರು ಅಂತಂದರೆ ಎಷ್ಟು ಅವನಿಗೆ ಭಕ್ತಿ ವಿಶ್ವಾಸ ಅಂದರೆ ಇದು. ಯದ್ಯಪಿ ಈಗ ಅವನಿಗೆ ಅಷ್ಟು ಭಕ್ತಿ ಬಂದಿಲ್ಲ ದಶರಥನಿಗೆ, ಮಗ ಅಂತನ್ನುವ ಬರೀ ಸ್ನೇಹ, ಪುತ್ರೋಪಸರ್ಜನ ಸ್ನೇಹ. ಇವಾಗ ಇನ್ನು ಭಕ್ತಿ ಪರಿಣಾಮ ಆಗಿಲ್ಲ, ಭಕ್ತಿ ಬರ್ತದೆ, ನಿಧಾನವಾಗಿ ಬರ್ತದೆ. ಭಕ್ತಿ ಬರೋದು ಅಷ್ಟು ಸುಲಭ ಅಲ್ಲ. ನೀವು ಏನು ತಿಳ್ಕೊಂಡಿದ್ದೀವಿ ಇದು ಭಕ್ತಿ ಅಲ್ಲ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಚತುರ್ವಿಧ ಭಜಂತೆ ಮಾಂ. 4 ವಿಧ ಜನರು ನನ್ನ ಹತ್ರ ಬರ್ತಾರೆ, ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತಋಷಭ. 4 ವಿಧ ಜನರು ಬರ್ತಾರೆ. ಆರ್ಥ ಅಂತ ದುಃಖಿತರಾಗಿ ಬರೋರು, ನನಗೆ ಎಲ್ಲಾದರೂ ಹೋದ್ರೆ ದುಃಖ ಪರಿಹಾರ ಆಗಲಾರ್ದ ಅಂತ ಹೋಗ್ತಾರೆ. ಡಾಕ್ಟ್ರ್ ಮನೆಗೆ ಹೋಗ್ತೇವೆ, ಯಾಕೆ ಬಂದ್ರಿ? ನಮಗೆ ತುಂಬ ಬೇಕಾದ ಡಾಕ್ಟ್ರ್, ಅದಕ್ಕೆ ನೋಡ್ಲಿಕ್ಕೆ ಬಂದೇನೆ ಅಂತ ಯಾರು ಅನ್ನೋದಿಲ್ಲ. ಏನು ಕೈ ಸೇರಿಲ್ಲ, ತಲೆ ಶಿವಲಿ, ಹೊಟ್ಟೆ ಶಿವಲಿ, ಕಾಲು ಶಿವಲಿ, ಏನೋ ಒಂದು ಹೇಳ್ಕೊಂಡು ಹೋಗ್ತೇವೆ. ನಂಗೆ ರೋಗ ಪರಿಹಾರ ಆಗಬೇಕು ಅಂತ ಡಾಕ್ಟ್ರ್ ಮನೆಗೆ ಹೋಗ್ತೇವೆ. ಆಮೇಲೆ ಮೈ ಸರಿಯಾಗಿದೆ, ಡಾಕ್ಟ್ರ್ ಬರೆದಿರ್ತಾನೆ ಎಲ್ಲ 4 ದಿವಸ ಔಷಧ ತೊಗೊಂಡು ಸರಿಯಾದ ಮೇಲೆ ಒಂದು ಸಲ ಬಂದು ತೋರಿಸಿ ಹೋಗ್ರಿ ಅಂತ. ಸರಿಯಾಯ್ತಲ್ಲ, ಆಮೇಲೆ ಯಾಕೆ ಹೋಗಬೇಕು ಒಂದು ಸಲ ಫೀಸ್ ತೊಗೋತಾನೆ, ಅವ್ನು ಫೀಸಿಗೋಸ್ಕರ ಬಂತಾನ್ರಿ ಅಂತೇವೆ. ಆಮೇಲೆ ಇದೇ ನಾನು ಅವನ ಅಪಾಯಿಂಟ್ಮೆಂಟಿಗೋಸ್ಕರ ತಪಸ್ಸು ನಿಂತು ಕಾದು ಈಗ ಜಗಳಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವನನ್ನು ನೋಡ್ಲಿಕ್ಕೆ ಹೋದವ 4 ದಿನ ರಿವ್ಯೂವಿಗೆ ಬಾ ಅಂತಂದ್ರೆ ಸುಮ್ಮನೆ ಫೀಸ್ ತೊಗೊಳಿಕ್ಕೆ ಬಾ ಅಂತಾನ್ರಿ, ನಾಯಕ್ ಸರಿ ಹೋಗಿ ನಂಗೆ ಸರಿಯಾಗೋಯ್ತಲ್ಲ ಅಂತ ಬಿಟ್ಬಿಡ್ತೇವೆ. ಹಾಗೆ ದೇವ್ರ ಹತ್ರ ಬರೋರು ನಾವು. ಅಂದರೆ ಆರ್ಥ, ನಮಗೀಗ ದುಃಖ ಇದೆ ಸಂಸಾರದಲ್ಲಿ. ಆರ್ಥ ವಿಷಣ್ಣ ಶಿಥಿಲಾಶ್ಚ ಭೀತಾ ಘೋರೇಶು ಚವ್ಯಾದಿಷು ವರ್ತಮಾನ. ಹಾಗೆ ನಾವು ಕುಳಿತಿದ್ದೇವೆ. ಅದಕ್ಕೆ ದೇವರು ಯಾರಾದರೂ ಪರಿಹಾರ ಮಾಡೋರ ಅಂತ ಕೇಳ್ತೇವೆ. ಯಾರೋ ಹೇಳಿದರು, ನೋಡಪ್ಪ ಅಲ್ಲಿ ಪಾರ್ಥ ಸಾರದಿದ್ದಾನೆ, ಹೋಗಿ ದರ್ಶನ ಮಾಡಿರಿ, ನಿಮ್ಮ ರೋಗೆಲ್ಲ ಪರಿಹಾರ ಆಗುತ್ತೆ. ತಕ್ಷಣ ನಾಳೆ ಬೆಳಿಗ್ಗೆ ಹೋಗ್ತೇವೆ. ಇದು ಯಾರು ಹೇಳಿಲ್ಲ ಅಂದರೆ ಹೋಗೋದಿಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿ ಹತ್ರ ತುಂಬ ಜನ ಹೋಗ್ತಾರೆ. ಅಂದರೆ ಅವ್ರ ಮಹಿಮೆಯನ್ನು ಹೀಗೆ ಹೇಳಿಕೊಟ್ಟಿದ್ದೇವೆ, ಎಲ್ಲ ನಿಮಗೆ ಪರಿಹಾರ ಆಗ್ತದೆ ರೀ, ಹೋಗಿರಿ ಅಂತ. ಪಾಪ ವ್ಯಾಸರಾಜರ ದೃಷ್ಟಿ ಜನ ಯಾರಾದರೂ ಹೋಗ್ತಾರಾ? ಟೀಕಾರ ಹತ್ರ ಹೋಗ್ತಾರಾ? ಹೋಗೋದಿಲ್ಲ. ಮಧ್ವಾಚಾರ್ಯದ ಹನುಮಂತ ದೇವ್ರ ದೃಷ್ಟಿ ಜನ ಬರ್ತಾರಾ? ಬರೋದಿಲ್ಲ. ಯಾಕಲ್ಲಿ ಜನ ಜಾಸ್ತಿ ಹೋಗ್ತಾರೆ? ಅವರಿಗೆ ಅವ್ರನ್ನ ಕಡಿಮೆ ಮಾಡೋದು ವ್ಯತ್ಯಾಸ. ಹಂಗೆ ಸರ್ವತಾ ತಿಳ್ಕೊಬೇಡ್ರಿ, ಆ ಸರ್ವತಾ ಅಭಿಪ್ರಾಯ ಇಲ್ಲ. ಆದರೆ ನಮಗೆ ಬೇಕಾದದ್ದು ನನಗೆ ಸ್ವಪ್ರಯೋಜನ, ಸ್ವಾರ್ಥ, ನನಗೇನೋ ಒಂದು ಐಹಿಕವಾದ ನನಗೊಂದು ಫಲ ಬೇಕು, ಅದು ಯಾರು ಕೊಡ್ತಾರೋ ಅವ್ರ ಹತ್ರ ಹೋಗ್ತೇವೆ. ಯಾರು ಕೊಡ್ತಾರಂತ ನನಗೆ ನಂಬಿಕೆ ಇರೋರು ಹೇಳ್ತಾರೋ ಅವ್ರ ಹತ್ರ ಹೋಗ್ತೇವೆ. ಇಷ್ಟೇ. ಇದಕ್ಕೆ ಭಕ್ತಿಯಿಂದ ಅರ್ಥ ಅಲ್ಲ, ಇದು ಮೂಢ ಭಕ್ತಿ. ಇದು ಭಕ್ತಿನೇ ಅಲ್ಲ. ಇದು ಹೆಂಗೆ ಭಕ್ತಿ ಆಗೋದು? ಡಾಕ್ಟರ್ ಮೇಲೆ ಭಕ್ತಿ ಇದೆಯಾ ನನಗೆ? ಹಾಗಾಗಿದೆ ಈಗ. ಅದಕ್ಕೆ ಆರ್ತರು. ಇನ್ನೊಬ್ಬರು ಅರ್ಥಾರ್ಥಿ. ಕೃಷ್ಣ ಹೇಳ್ತಾನೆ, 2ನೇ ವ್ಯಕ್ತಿ ಅರ್ಥಾರ್ಥಿ. ತನಗೇನೋ ಒಂದು ದ್ರವ್ಯ ಲಾಭ ಆಗಬೇಕು, ತನಗೆ ಬೇಡಲಾದದ್ದು ಬಿಡಿಸಲಿಕ್ಕೆ ಬರೋದು ಒಂದು, ಬೇಕಾದದ್ದನ್ನು ಬರೆಸ್ಕೊಳ್ಳಿಕ್ಕೆ ಒಂದು ವರ್ಗ. ಇಲ್ಲಿ ಹೋದರೆ ದುಡ್ಡು ಬರುತ್ತೆ ಅಂತಾರೆ.
ಪಾಪ ಈ ತಿರುನಲ್ಲಾರು ಅಂತಿದೆ, ಶನೈಶ್ಚರ ಇದ್ದಾನೆ, ಅವ್ರ ಹತ್ರ ಎಲ್ಲ ಜನ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಆ ಬೋರ್ಡೆ ಹಾಕಿಬಿಟ್ಟವ, ಪರಿಹಾರ ಸ್ಥಳಂ ಅಂತ. ಅದು ಪರಿಹಾರಕ್ಕೆ ಬೇಕಂದ್ರೆ ಹೋಗಬೇಕು. ನಾನು ತುಂಬ ಚೆನ್ನಾಗಿದ್ದೇನೆ, ಎಲ್ಲ ಐಶ್ವರ್ಯ ಇದೆ, ಅದಕ್ಕೊಂದ್ಸಲ ಹೀಗೆ ಶನೀಶ್ವರ ನೋಡಿ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಹಾಗಿಲ್ಲೇ ಇಲ್ಲ. ಪರಿಹಾರ ಆಗಬೇಕು ಅಂದ್ರೆ ಅಲ್ಲಿ ಹೋಗ್ತಾರೆ. ರಾಮೇಶ್ವರಕ್ಕೆ ಯಾರು ಹೋಗ್ತಾರೆ? ಪರಿಹಾರ, ಪಿತೃಶಾಪ ಇದೆ, ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಸುಮ್ಮನೆ ಯಾರು ಹೋಗೋದಿಲ್ಲ. ದುಡ್ಡು ಬೇಕು ಅಂತ ಬರ್ತಾರೆ. ಯಾರು ಬರ್ತಾರೆ ಅಂದರೆ ಕೆಲವು ಕಡೆಗೆ ಹೋಗ್ತಾರೆ. ಅಲ್ಲಿ ಲಕ್ಷ್ಮೀದೇವಿ ಹತ್ರ ಹೋಗ್ತಾರೆ, ಕೊಲ್ಲಾಪುರ ಹೋಗ್ತಾರೆ, ಅಲ್ಲಿ ಹೋಗ್ತೇವೆ. ಯಾಕೆ? ಅಲ್ಲಿ ಹೋದ್ರೆ ದುಡ್ಡು ಬರ್ತದಂತ್ರಿ. ದುಡ್ಡು ಬೇಕು ಅಂತ ಕೆಲವರು ಹೋಗ್ತಾರೆ. ಅರ್ಥಾರ್ಥಿ. ಇನ್ನೊಬ್ಬ ಜಿಜ್ಞಾಸು, ಏನೋ ಹೇಳಿದರು, ಸರಿ ಏನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವ ದೇವರ ಮೇಲೆ ಭಕ್ತಿಯಿಂದ ಬಂದಿಲ್ಲ, ಸುಮ್ಮನೆ ವಾಟ್ ಇಸ್ ವಾಟ್ ಅಂತ ತಿಳ್ಕೊಳ್ಳಿಕ್ಕೆ ಬಂದವ. ಅವ ಜಿಜ್ಞಾಸು. ಇದು 3 ಜನ ಆದರು. ಇವರು 3 ಜನರು ಬರ್ತಾರೆ, ಏನೋ ಅವರಿಗೆ ಬೇಕಾದನ್ನು ಮಾಡಿ ದೇವರು ಕಳಿಸ್ಬಿಡ್ತಾನೆ. ಅವ್ರ ಮೇಲೆ ದೇವರಷ್ಟು ಇಂಪ್ರೆಸ್ ಆಗಿರೋದಿಲ್ಲ. ದೇವರು ಇಂಪ್ರೆಸ್ ಆಗ್ತಾನೆ ಯಾರ ಮೇಲೆ ಗೊತ್ತದ? ಜ್ಞಾನೀಚ ಭರತ ಋಷಭ, ತನ್ನನ್ನು ತಿಳ್ಕೊಂಡು ತನ್ನ ಹತ್ರ ಬರ್ತಾನೆ ನೋಡ್ರಿ. ಜ್ಞಾನಿ ತ್ವಾತ್ಮೈವ ಮೇ ಮತಂ, ದೇವರು ಹೇಳ್ತಾನೆ. ಆ ಜ್ಞಾನಿ ನಾನೇಪ್ಪ. ಅಹಂಚ ಜ್ಞಾನಿನೋತ್ಯರ್ಥಂ ಅಹಂಸಚ ಮಮ ಪ್ರಿಯ. ಜ್ಞಾನಿಗಳಿಗೆ ತುಂಬ ಬೇಕಾದವ ನಾನು, ನಂಗೆ ತುಂಬ ಬೇಕಾದವರು ಜ್ಞಾನಿಗಳು. ಹಾಗಾಗಿ ಜ್ಞಾನಿ ನನಗೆ ತುಂಬ ಇಷ್ಟನಾದವನು ಅಂತ ಹೇಳಿ ದೇವರು ಜ್ಞಾನಿಯನ್ನು ಸಂಗ್ರಹ ಮಾಡಿಕೊಳ್ತಾನೆ. ಅವನನ್ನು ತುಂಬ ತನಗೆ ಬೇಕಾದವನ ಇಟ್ಟುಕೊಳ್ತಾನೆ ಅಂತ. ಹಾಗೆ ದಶರಥನಿಗೆ, ಗೋಪಿಕಾ ಸ್ತ್ರೀಗಳಿಗೆ, ಇನ್ನು ಯಾದವರುಗಳಿಗೆ ಮೊದಲಿಗೆ ದೇವರ ಮೇಲೆ ಅಷ್ಟು ಭಕ್ತಿ ಇದ್ದಿಲ್ಲ. ಮೊದಲು ಬೇರೆ ಒಂದು ರೀತಿಯಾದ ಮೂಢ ಸ್ನೇಹ. ಆ ಮೂಢ ಸ್ನೇಹದ ಪರಾಕಾಷ್ಠತೆ ಇತ್ತವರಿಗೆ. ಅದರ ಕಾಲಕ್ರಮದಲ್ಲಿ ಅದು ಭಕ್ತಿಯಿಂದ ಪರಿಣಾಮ ಆಗುತ್ತೆ. ಭಾಗವತಾದಲ್ಲಿ ವಿಶೇಷವಾದನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ದಶರಥನಿಗೆ ಇಷ್ಟೊಂದು ಮಗನ ಮೇಲೆ ಅಭಿಮಾನ, ವಿಚಿತ್ರ ಅಭಿಮಾನ ಇತ್ತು, ಕೊಟ್ಟು ಕಳಿಸಲಿಕ್ಕೆ ಆಗಲ್ಲ ಅಂತ ಏನೇನೋ ಪ್ರಾರ್ಥನೆ ಮಾಡಿದ. ಆಮೇಲೆ ವಸಿಷ್ಠರು ಹೇಳ್ತಾರೆ, ಏನು ಯೋಚನೆ ಮಾಡಬೇಡ, ಕೊಟ್ಟು ಕಳಿಸು ನಿನ್ನ ಮಗನನ್ನು, ಅವನಿಂದ ನನಗೆ ಉತ್ತಮವಾದ ಕೀರ್ತಿ ಬರ್ತದೆ. ಅಭ್ಯಾಗತಾಯ ವಿಪ್ರಾಯ ಶ್ರೋತ್ರಿಯಾಯ ಈಯಕ್ಷವೇ ವೈಷ್ಣವಾಯ ಪ್ರತಿಶ್ರುತ್ಯ ನಾಕರ್ತುಂ ರಾಘವಾರ್ಹಸಿ. ವಸಿಷ್ಠರು ಹೇಳ್ತಾರೆ ದಶರಥನಿಗೆ, ನೀನು ವಿಶ್ವಾಮಿತ್ರರು ಬಂದ್ಕೊಳ್ಳೆ ನಾನೇನು ಮಾಡಬೇಕು ಹೇಳ್ರಿ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಿ. ಕೊಟ್ಟ ಮಾತನ್ನು ಯಾವತ್ತೂ ಹಿಂದೆ ಸರಿಬಾರ್ದು. ಅದು ಯಾರ ಹತ್ರ, ಇನ್ನು ಯಾರ ಹತ್ರ ಬೇಕಾದ್ರೆ ಮಾತು ಕೊಟ್ಟು ಇಲ್ಲ ಅಂತ ಹೇಳ್ರಿ, ವೈಷ್ಣವರ ಹತ್ರ ಕೊಟ್ಟ ಮಾತನ್ನು ಇಲ್ಲ ಅಂತ ಅನ್ನಬಾರ್ದು. ಅಭ್ಯಾಗತಾಯ ವಿಪ್ರಾಯ ಶ್ರೋತ್ರಿಯ ಬ್ರಾಹ್ಮಣ, ಅವನು ಈ ಯಕ್ಷವೇ ಯಜ್ಞ ಮಾಡಬೇಕು ಅಂತ ಬಂದಾನೆ, ಅಂಥವನಿಗೆ ನೀನು ಪ್ರತಿಜ್ಞೆ ಮಾಡಿ ಕೊಡಲ್ಲ ಅಂತ ಅನ್ನಬೇಡ. ಅದು ವೈಷ್ಣವನಾದ ವಿಪ್ರ, ಅಂಥವನಿಗೆ ಕೊಡಲ್ಲ ಅಂತ ಅನ್ನಬಾರದು. ಕೊಡು, ನಿನಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಜಯಾಸು ಪ್ರಭಯೋ ಪೂರ್ವಂ ಜಾತಮ್ಯ ದಕ್ಷಕನ್ಯಯೋ ಇಷ್ಟು ಹೇಳಿ ಅವರನ್ನು ಕೊಟ್ಟು ಕಳಿಸ್ತಾರೆ. ವಿಶ್ವಾಮಿತ್ರರು ವಸಿಷ್ಠರು ಹೇಳಿದ್ದಕ್ಕೆ ದಶರಥನು ಕೂಡ ವಿಶ್ವಾಮಿತ್ರರ ಜೊತೆಗೆ ಮಗನನ್ನು ಕೊಟ್ಟು ಕಳಿಸ್ತಾನೆ. ಒಬ್ಬನೇ ಬೇಡ, ಲಕ್ಷ್ಮಣನೂ ಇರಲಿ ಅಂತ. ಯಾಕಂದರೆ ಲಕ್ಷ್ಮಣ ಏನಾದರೂ ರಾಮನನ್ನು ಬಿಟ್ಟು ಇರೋದೇ ಇಲ್ಲ. ಅದೇ ಥರ ಶತ್ರುಘ್ನ ಭರತನನ್ನು ಬಿಟ್ಟು ಇರೋದಿಲ್ಲ. ಯದ್ಯಪಿ ಲಕ್ಷ್ಮಣ ಶತ್ರುಘ್ನರು ಅವಳಿ ಜವಳಿಗಳು, ಅವರಿಬ್ಬರು ಟ್ವಿನ್ಸು. ಅದರಲ್ಲಿ ಒಬ್ಬ ರಾಮನ ಸೇವೆ, ಒಬ್ಬ ಭರತನ ಸೇವೆ. ಹೀಗೆ ಇಬ್ಬರು ತಮ್ಮ ಆ ಕಾರ್ಯದಲ್ಲಿ ಒದಗಿಸ್ಕೊಂಡಿದ್ದರು. ಅದಕ್ಕೆ ಲಕ್ಷ್ಮಣ ರಾಮನ ಜೊತೆಗೆ ಹೊರಟಿದ್ದಾನೆ. ವಿಶ್ವಾಮಿತ್ರರು ಆ ಹುಡುಗರನ್ನು ಕರೆಸ್ಕೊಂಡು ಹೋಗ್ತಾರೆ. ತಸ್ಮಾತ್ ರಾಮೇಣ ರಾಜೇಂದ್ರ ಗಂತವ್ಯಂ ಮುನಿನಾ ಸಹ ಹಂತವ್ಯಂ ರಾಕ್ಷಸಕುಲಂ. ನಿನ್ನ ಮಗ ಹೋಗಿ ಅತ್ಯುತ್ತಮವಾದ ಕಾರ್ಯವನ್ನು ಮಾಡ್ತಾನೆ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ. ವಸಿಷ್ಠರು ಗುರುಗಳ ಮಾತನ್ನು ಕೇಳಿದ. ವಾಸಿಷ್ಠಂ ವಾಕ್ಯಮಾಕರ್ಣ್ಯ ರಾಘವೋ ರಾಮ ಲಕ್ಷ್ಮಣವು. ವಸಿಷ್ಠರ ಮಾತನ್ನು ಕೇಳಿದ, ದೊಡ್ಡವರ ಮಾತನ್ನು ಕೇಳಬೇಕು ಅಂತ ವಸಿಷ್ಠರ ಮಾತನ್ನು ಕೇಳಿದ. ಪ್ರೇಕ್ಷಯಾಮಾದ ಸುಪ್ರೀಷ್ಟ ಕೌಶಿಕಾಯ ಸಮರ್ಪಯನ್. ಕೌಶಿಕರ ಹತ್ರ ಒಪ್ಪಿಸಿದ. ನೋಡಿ, ನಮ್ಮ ಮಕ್ಕಳು ನನ್ನ ಪ್ರಾಣಕ್ಕಿಂತ ಹೆಚ್ಚು ಅವರ ನಿಮ್ಮ ಹತ್ರ ಒಪ್ಪಿಸ್ತಾ ಇದ್ದೇನೆ, ನೀವು ಕರೆದುಕೊಂಡು ಹೋಗಬೇಕು ಅಂತ ಇಷ್ಟು ಹೇಳಿ ಕಳಿಸ್ತಾನೆ. ಅವರಿಬ್ಬರು ಕೂಡ ಕರ್ಕೊಂಡು ಹೊರಟಿದ್ದಾರೆ. ಸಿದ್ಧಾಶ್ರಮ ಅಂತ ಒಂದು ಇದಕ್ಕೆ ಹೊರಟಿದ್ದಾರೆ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೊರಟಿದ್ದಾರೆ. ಅನೇಕ ಅರಣ್ಯಗಳು. ರಾಮದೇವರು ಏನು ಗೊತ್ತಿಲ್ಲದವನಂತೆ ವಿಶ್ವಾಮಿತ್ರರೆಲ್ಲ ಕೇಳಿ ತಿಳ್ಕೊಳ್ತಾನೆ. ಇದೇನು ಕಾಡು, ಅದೇನಾಗಿದೆ, ಇಲ್ಲೇನಾಗಿದೆ, ಇದ್ಯಾಕೆ ಹೀಗಿದೆ, ಅದ್ಯಾಕೆ ಆಗಿದೆ, ಅನೇಕ ವಿಷಯಗಳು. ಏನು ಗೊತ್ತಿಲ್ಲದವನಂತೆ. ನಾವು ಎಲ್ಲ ಗೊತ್ತಿದ್ದರೂ ಕೂಡ ಎಲ್ಲ ಗೊತ್ತಿಲ್ಲದೆ ಆದ್ರೂ ಗೊತ್ತಿದ್ದವರಂಗೆ ತೋರಿಸ್ಕೊಳ್ತೇವೆ. ಇದು ನಮಗಿರೋ ವ್ಯತ್ಯಾಸ, ನಮಗಿರೋ ಧರ್ಮ. ದೇವರಿಗೆ ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದವನೇ ತೋರಿಸ್ಕೊತಾನೆ, ಅದು ಅವನಿಗಿರೋದು. ನಮಗೂ ದೇವರಿಗೂ ಜೀವೇಶ್ವರಿಗೆ ಭೇದ ಇದೆ ಎಂಬುದು ಇದರಿಂದಲೂ ತಿಳ್ಕೊಳ್ಬೋದು. ಏನೂ ಗೊತ್ತಿರಲ್ಲ, ಎಲ್ಲ ಗೊತ್ತಿದ್ದಂಗೆ ತೋರಿಸ್ಕೊಳ್ತೇವೆ. ಆದರೆ ದೇವರು ಎಲ್ಲ ಗೊತ್ತಿದ್ದರೂ ಕೂಡ ಋಷಿಗಳ ಮುಖದಿಂದ ಬರಲಿ ಅಂತ ಅನ್ನೋದಕ್ಕಾಗಿ, ಅವರೇ ಒಂದು ಉತ್ಸಾಹ ಕೊಡಬೇಕು ಅಂತ ಅನ್ನೋದಕ್ಕಾಗಿ ಎಲ್ಲವನ್ನು ಕೇಳ್ತಾನೆ. ಅವರು ಹೊರಟಿದ್ದಾರೆ. ಮುಮುದುಸ್ತವು ಪ್ರಜಾಪ್ರೇಕ್ಷ ವಿಶ್ವಾಮಿತ್ರಾನು ಯಾಯನು ವಾಗೀಶ ಮನುಗಚ್ಚಂತವು ಇಂದ್ರಾವಿಷ್ಟು ಇವಾಮರು. ವಿಶ್ವಾಮಿತ್ರ ಹಿಂದೆ ರಾಮ ಲಕ್ಷ್ಮಣರು ಅತೀ ಸಣ್ಣ ಹುಡುಗರು ವಿನಯದಿಂದ ನಡ್ಕೊಂಡು ಹೋದದನ್ನು ಕಂಡು ಪ್ರಜೆಗೆಲ್ಲ ಆನಂದ. ಏನು ರಾಮನಿಗೆ ಎಷ್ಟು ವಿನಯ.
ಆ ವಿನಯ ಎಂಬುದು ಮಾತಿನಲ್ಲಿ ಎಲ್ಲೋ ಮಾತ್ರ ಬರೋದಲ್ರಿ, ಅದೇನಂದ್ರೆ ಅದು ಬಾಡಿ ಲ್ಯಾಂಗ್ವೇಜಲ್ಲೇ ತಿಳಿಬೇಕು. ಕೆಲವು ನೋಡ್ದೇ ಗೊತ್ತಾಗ್ತದೆ ಅವ್ರು ತುಂಬ ಅರಗಂಟ್ರಿ ಅವರು ಅಂತ. ಹೇಗೆ ಗೊತ್ತಾಯ್ತು? ಅವನು ನೋಟವೇ ಹಂಗಿದೆ, ಅವ ಆಳು ಇರೋದೇ ಹಂಗೆ, ನಿಂತಿದ್ದೇ ಹಂಗೆ ನಿಂತಿರ್ತಾನೆ. ನಿಲ್ಲೋದು, ಕೂಡೋದು, ಬೊಗ್ಗೋದು ಎಲ್ಲದರಲ್ಲಿ ಗೊತ್ತಾಗ್ತದೆ ನಮ್ಮ ಗುಣ ಏನೋ ನಾವು ತೋರಿಸ್ಕೊಳ್ಳಿಕ್ಕಾಗತ್ತೆ ರೀ. ಹಾಗೆ ರಾಮದೇವರು ಆ ನಡ್ಕೊಂಡು ಹೋಗೋದ್ರೆ ಅವನಿಗೆ ವಿನಯ ಗೊತ್ತಾಗ್ತಾ ಇತ್ತು ಅಂತ ನೋಡಿ. ಮುಮುದುಸ್ತವು ಪ್ರಜಾಪ್ರೇಕ್ಷ್ಯ ವಿಶ್ವಾಮಿತ್ರ ಅನುಯಾಯಿನವು, ಅನುಯಾಯಿಗಳು ಅವ್ರ ಹಿಂದೆ ಏನು ಗೊತ್ತಿಲ್ಲದೆ ಹಿಂದೆ ನಡ್ಕೋದು ಹೋದರಂಥವ್ರು. ಅನಂತರದಲ್ಲಿ ತಾತ ಮಂತ್ರವು ಪ್ರವಕ್ಷ್ಯಾಮಿ, ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ ರಾಮ ಲಕ್ಷ್ಮಣರನ್ನು. ಅವರಿಗೆ ಭಾಳ ಅಪೇಕ್ಷೆ ಇತ್ತು ವಿಶ್ವಾಮಿತ್ರರಿಗೆ ರಾಮಲಕ್ಷ್ಮಣನ ಜೊತೆಗೆ ಬಂದಾರ, ನಾವೇನಾದರೂ ಅವರಿಗೆ ಮಾಡಬೇಕು. ಚಿಕ್ಕ ಹುಡುಗರು ಪಾಪ ಅವ್ರ ಅಪ್ಪ ಹೇಳಿ ಕಳಿಸಾರ. ಇದೆಲ್ಲ ಬಂಧಕ ಶಕ್ತಿ. ನೀವು ದೊಡ್ಡವರು, ನೀವು ದೊಡ್ಡವರು, 4 ಜನ ನಿನ್ನೆ ಹೇಳಿದ್ದೇವೆ ನೋಡಿ, ಯಾರಿಗಾದ್ರೂ ನಾವು ಅಪಚಾರ ಮಾಡಲಿಕ್ಕೆ ಏನು ಮಾಡಬೇಕು ಅಂತ. ಹಾಗೆ ನೀವು ದೊಡ್ಡವರು ಅಂತ ಹೇಳಿದ್ಕೂಲೆ ನಮಗೆ ಸ್ವಲ್ಪ ದೊಡ್ಡಸ್ತಿಗೆ ಬಂದುಬಿಡ್ತದೆ. ವಿಶ್ವಾಮಿತ್ರ ಹಾಗೆ ಅನಿಸ್ಕೊಂಡ್ಬಿಟ್ರು. ದೊಡ್ಡ ಋಷಿಗಳು ಅಂತ ಹೇಳಿದ ಕೂಡಲೇ ಅವರಿಗೆ ಒಂದು ಆಸೆ, ರಾಮ ಲಕ್ಷ್ಮಣರಿಗೆ ಮಂತ್ರೋಪದೇಶ ಮಾಡಿಕೊಡೋಣ ಅಂತ. ಯಾರಾದ್ರೂ ಸಿಕ್ಕಿರೋಣ, ಯಾಕೆ ನಮ್ಗೆ ಯಾರಿಗಾದ್ರೂ ಹೇಳಬೇಕು ಅಂತ ಇರ್ತದೆ, ಯಾರಾದ್ರೂ ಸಿಕ್ಕಿದಾಗ ಅವ್ರಿಗೆ ಕೂತ್ಕೊಂಡು ಹೇಳ್ತಾ ಇರ್ತೇವೆ. ಅದಕ್ಕೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣನ ಕಂಡು ಸ್ವಲ್ಪ ಒಂದು ಕ್ಷಣಕ್ಕೆ ಮರ್ತೋಗ್ಬಿಟ್ರು. ಪರಬ್ರಹ್ಮ ಸರ್ವೋತ್ತಮ ದೇವರು ಎಂಬುದನ್ನು ಮರೆತಿದ್ದಾರೆ. ಗರುಡ ರುದ್ರಾದಿಗಳೇ ಮರಿತಾರೆ, ವಿಶ್ವಾಮಿತ್ರರ ಪಾಡಿಯಲ್ಲಿ ಹೇಳಬೇಕು. ಅದಕ್ಕೆ ದೇವರೊಂದು ಮರೆತು ಬಿಟ್ಟರು. ಮಂತ್ರೋಪದೇಶ ಮಾಡೋಣ ಅಂತ ತಿಳ್ಕೊಂಡ್ರು. ರಾಮನ ಹತ್ರ ಕರೆದು, ರಾಮ ಲಕ್ಷ್ಮಣ ನಾಳೆ ಬೆಳಿಗ್ಗೆ ಲಘು ಸ್ನಾನ ಮಾಡಿ ಸಂಧ್ಯಾವಂದನ ಮಾಡ್ಕೊಂಡು ಸಿದ್ಧ ಇರ್ರಿ, ನಾನು ಉಪದೇಶ ಮಾಡ್ತೇನೆ ನಿಮಗನ್. ದೇವರು ಆಯಿತು ಅಂತ ತಲೆಯಾಡಿಸ್ಬಿಟ್ಟ. ನಗಿತಾಯಿ ಮಗಳು ನಗು. ಆ ನಗದ ಕೂಡ ಎಲ್ಲ ಮರ್ತು ಹೋಗ್ತದೆ ಇವರಿಗೆ. ಆಯಿತು ನಾನು ಉಪದೇಶ ಬರ್ತೀನಿ ಸಿದ್ಧ ಆಗಿಬಿಟ್ಟ ದೇವರು. ಮರಣ ದಿವಸ ಬೆಳಿಗ್ಗೆ ಕರಿಬೇಕು. ದೇವರನ್ನ ಹತ್ರ ಕರೆದಾಗ ವಿಶ್ವಾಮಿತ್ರ ಮಂತ್ರೋಪದೇಶ ಮಾಡಬೇಕು. ಅಸ್ಯ ಶ್ರೀಮಂತ್ರಸ್ಯ ಅಂಥೇಳಿ ಆ ಏನೋ ಋಷಿ ದೇವತೆ ಹೇಳಬೇಕಲ್ಲ. ನಾರಾಯಣ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ಅಂದರು. ಅಯ್ಯೋ ಪರಮಾತ್ಮ ಅಂತ ಒಬ್ಬ ಇದ್ದಾನಲ್ಲ, ಅವನೇ ನಾಮಲ್ಲ ಅಂತ ಆಮೇಲೆ ಅವ್ರಿಗೆ ನೆನಪಾಗ್ತದ ಪಾಪ ವಿಶ್ವಾಮಿತ್ರರಿಗೆ. ಆವಾಲಾದರೂ ನೆನಪಾಯ್ತವರಿಗೆ, ಅದು ಅವ್ರ ದೊಡ್ಡ ಸ್ಥಾನ. ನಾವು ವಿಶ್ವಾಮಿತ್ರ ಮರ್ತವ್ರು ನಾವು ತಮಾಷೆ ಮಾಡೋದಲ್ಲ, ಅವರಿಗೆ ಏನೋ ಒಂದು ಸಂದರ್ಭದಲ್ಲಿ ನೆನಪಾಯಿತು. ನಮಗೆ ಇನ್ನೂ ನೆನಪಿಲ್ಲ ಅಂತ ಕೂತಿದ್ದೇವೆ. ನೆನಪಾಯಿತು, ದೇವರಿಗೆ ನಾನು ಮಂತ್ರೋಪದೇಶ ಮಾಡೋದಾ ಛೇ ಅಂತ ಅನಿಸಿತ್ತು. ಛೇ ಅಂತ ಅನ್ನೋರು 100 ಜನ ಇದ್ದಾರೆ. ಯಾರು ಯಾವುದಕ್ಕೆ ಛೇ ಅಂತ ಅನ್ನೋದೇ ಮುಖ್ಯ ಅಲ್ವಾ. ರಾಮನ ಛೇ ಅಂತ ಅನ್ನೋರು ಇದ್ದಾರೆ, ರಾಮನಿಗೆ ನಾನ್ ಮಂತ್ರ ಹೇಳೋದಾ ಛೇ ಅಂತ ಅನ್ನೋರು ಇದ್ದಾರೆ. ಇವರು ರಾಮನಿಗೆ ನಾನ್ ಮಂತ್ರ ಹೇಳೋದಾ ಛೇ ಏನು ನನ್ನ ದುರ್ಬುದ್ಧಿ ಅಂತ ತಿಳ್ಕೊಂಡು ಭಕ್ತಿಯಿಂದ ದೇವರ ಹತ್ರ ಮಂತ್ರೋಚ್ಚಾರಣ ಮಾಡ್ತಾರೆ. ಶ್ರೀಮದಾಚಾರ್ಯರು ಭಾಳ ಸುಂದರವಾಗಿ ವರ್ಣನ ಮಾಡ್ತಾರೆ. ಅನುಗ್ರಹಾರ್ಥಂ ಸರಿಷೇರವಾಪ ಬಲಾಬಲ ಅಂತ 2 ಮಂತ್ರಗಳು. ಆ ಮಂತ್ರೋಪದೇಶ ಮಾಡ್ತಾರೆ ವಿಶ್ವಾಮಿತ್ರರು. ಆಚಾರ್ಯರು ಅದನ್ನು ಉಲ್ಲೇಖನ ಮಾಡ್ತಾರೆ ತಾತ್ಪರ್ಯದಲ್ಲಿ ಹೇಳೋ ಕಾಲಕ್ಕೆ. ಅನುಗ್ರಹಾರ್ಥಂ ಸರಿಷೇರವಾಪ, ಋಷಿಗಳ ಕಡೆಯಿಂದ ಮಂತ್ರೋಪದೇಶ ದೇವರು ಪಡೆದ. ದೇವರು ಅವ ಹೇಳಿಲ್ಲ, ನನಗೆಲ್ಲ ಗೊತ್ತಿದೆ, ನನಗೆ ಯಾಕೋ ಬಂದು ಮಂತ್ರೋಪದೇಶ ಮಾಡ್ತೀನಿ ದೇವರು ಕೇಳಿಲ್ಲ, ತೊಗೊಂಡಂದು ಉಪದೇಶ. ಯಾಕಂದರೆ ಋಷಿ ಅನುಗ್ರಹಕ್ಕೋಸ್ಕರ ಅಂತ. ವಾದರಾಜ ಸ್ವಾಮಿಗಳು ಬಹಳ ಚಮತ್ಕಾರವಾದ ವ್ಯಾಖ್ಯಾನ. ನಮ್ಮ ದೊಡ್ಡ ಅನುಗ್ರಹ, ಇಂತಿಂಥ ಗುರುಗಳನ್ನು ನಾವು ಗುರುಗಳಾಗಿ ಪಡೆದಿದ್ದೇವೆ, ಅದು ರಿಲೀಸ್ ಮಾಡಬೇಕು. ಅದು ರಿಲೀಸ್ ಮಾಡಿಲ್ಲ ಅಂದರೆ ವೇಸ್ಟ್, ನಮ್ಮ ಜನ್ಮ ವೇಸ್ಟ್. ವಿಜೇಂದ್ರ ಸ್ವಾಮಿಗಳೇನು, ವಾದರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ರಘುತ್ಮ ಸ್ವಾಮಿಗಳು, ವ್ಯಾಸರಾಜರು, ಟೀಕಾರಾಯರು, ಏನು ಒಬ್ಬೊಬ್ಬರ ಗ್ರಂಥಗಳು, ಒಬ್ಬೊಬ್ಬರ ವಾಕ್ಯಗಳು, ಅದರ ಏನು ಫೋರ್ಸ್, ಏನದರ ಚಾಟು ಅಂದರೆ ಎಷ್ಟು ಚಮತ್ಕಾರವಾಗಿ ಅವರ ವ್ಯಾಖ್ಯಾನದ ಕ್ರಮಗಳು, ಆಲೋಚನೆ ವಿಚಾರದ ಶಕ್ತಿ ಅವರಿಗೆ ಎಷ್ಟೆಷ್ಟು ಇದ್ದಿದೆ ಅವರಿಗೆಲ್ಲ. ಅದೆಲ್ಲ ಪೂರ್ಣ ತಮ್ಮ ಶಕ್ತಿಯನ್ನು ಯೋಚನೆ ಮಾಡಿ ನೋಡ್ರಿ. ಇವತ್ತು ನನ್ನಂಥ ಸಾಮಾನ್ಯ ದಡ್ಡ ಯಾವುದೋ ಒಂದು ಕಂಪನಿ ಒಳಗೋ ಒಂದು ಆಫೀಸ್ ಒಳಗೋ ನಾನು ದೊಡ್ಡ ಸ್ಥಾನದಲ್ಲಿ ಪದಾಧಿಕಾರಿ IAS IPS ಏನೋ ದೊಡ್ಡ ಸ್ಥಾನದಲ್ಲಿದ್ದು ಏನು ಬೇಕಾದ್ರೂ ಮಾಡ್ಲಿಕ್ಕೆ ಬಲ್ಲ ಅಂತ ನಮ್ಮ ನಿಮ್ಮಗ ಇರುವ ಬುದ್ಧಿಯಲ್ಲೇ ನಾವು ಇಷ್ಟು ಮಾಡ್ಲಿಕ್ಕೆ ಆಗ್ತದಂದ್ರೆ ವ್ಯಾಸರಾಜರೇನಾಗಿರ್ಲಿಕ್ಕಿಲ್ಲ. ರಾಘವೇಂದ್ರ ಸ್ವಾಮಿ ಏನು ಮಾಡದೇ ಇರಲಿಕ್ಕೆ ಆಗಿತ್ತು, ಏನೇನು ಆಗಲಾಗಿತ್ತಿತ್ತು ರಾಘವೇಂದ್ರ ಸ್ವಾಮಿಗಳಿಗೆ. 64 ಕಲೆಗಳಲ್ಲಿ ಬಲ್ಲವರಾದ ವಿಜೇಂದ್ರ ಸ್ವಾಮಿಗಳಿಗೆ ಏನು ಕಡಿಮೆ ಬಿದ್ದಿತ್ತು? ರಾಜರನ್ನು ತಮ್ಮ ವಶ ಮಾಡಿ ಇಟ್ಟುಕೊಂಡಿದ್ದರು, ಅವರ ವಶದಲ್ಲಿ ಶರಣಾಗತರಾಗಿದ್ದರಲ್ಲ, ಏನು ಬೇಕಾದರೂ ಮಾಡ್ಕೊಳ್ಳಬಹುದಾಯ್ತಲ್ಲ ಅವರೆಲ್ಲ. ಆದರೆ ಅವರೆಲ್ಲರೂ ಮಾಡಿದ್ದು ಯಾವುದನ್ನು ಯೋಚನೆ ಮಾಡಿ ನೋಡ್ರಿ. ನಾವು ಮಾಡೋದು ಯಾವುದನ್ನು, ನಾವು ಹೇಳ್ಕೊಳ್ಳೋದು ಏನನ್ನು, ಈ 3 ವಿಚಾರ ಮಾಡ್ಕೊಳ್ರಿ. ಅವರೆಲ್ಲ ಮಾಡಿದ್ದು ಏನನ್ನು, ನಾವು ಮಾಡೋದು ಯಾವುದನ್ನು, ನಾವು ಹೇಳ್ಕೊಳ್ಳೋದು ಏನು. ಉದ್ಯೋಗಯುಕ್ತ ಭಗವತ್ಕಥಾಯಾಂ ವಿದ್ಯಾದಿ ರಾಜಾದಿ ಮಹಾಮುನೀಂದ್ರ ಹೃದಯೇವ ಸಂಚಿಂತಿತ ವಿಷ್ಣುತತ್ವ ಉದ್ಯೋಗಯುಕ್ತ ಭಗವತ್ಕಥಾಯಾಂ ಸದ್ಯೋ ಮಮ ಅನುಗ್ರಹಮೇವ ಕುರಿಯು. ವೇದೇಶ ತೀರ್ಥರು ಶ್ಲೋಕ ಬರೀತಾರೆ, ವೇದೇಶ ತೀರ್ಥರು ಬರೆದ ಸ್ತೋತ್ರ ಇದು. ವಿದ್ಯಾದಿರಾಜ ಟೀಕಾರಾರ ಶಿಷ್ಯರು ಅವರೇ ಮೊದಲಾದ ಮಹಾನುಭಾವರು ಉದ್ಯೋಗಯುಕ್ತ ಭಗವತ್ಕಥಾಯಾಂ, ಭಗವಂತನ ವಿಷಯದಲ್ಲೇ ತಮ್ಮ ಉದ್ಯೋಗ ಅಂದರೆ ಪ್ರವೃತ್ತಿ ಅಂತ ಅರ್ಥ. ತಮ್ಮೆಲ್ಲ ಪ್ರವೃತ್ತಿಗಳು
ದೇವರ ವಿಷಯದಲ್ಲೇ. ರಾಘವೇಂದ್ರ ಸ್ವಾಮಿ ತನ್ನ ಸಂಪೂರ್ಣ ಸಾಮರ್ಥ್ಯ ತೋರಿಸಿದ್ದು ಶ್ರೀಮದಾಚಾರ್ಯ ಟೀಕಾರಾಯರ ಗ್ರಂಥಗಳಲ್ಲಿ. ವ್ಯಾಸರಾಜರನ್ನು ಸಂಪೂರ್ಣ ಸೇವೆ ಮಾಡಿದ್ದು ಟೀಕಾರಾಯರ ಆಚಾರ್ಯರ ಸೇವೆಯಲ್ಲಿ. ವಾದರಾಜ ಸ್ವಾಮಿಗಳು ಹಾಗೆ ಟೀಕಾರಾಯರ, ವ್ಯಾಸರಾಜರ, ಆಚಾರ್ಯರ ವಾಕ್ಯಗಳ ಸೇವೆಗೆ ತಮ್ಮ ಪೂರ್ಣ ಜೀವನವನ್ನು, ತಮ್ಮ ಪೂರ್ಣ ಬುದ್ಧಿಯನ್ನು, ತಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸ್ಕೊಂಡಿದ್ದಾರೆ. ಇದೊಬ್ಬ ಒಳ್ಳೆ ಸಂಗೀತಕಾರ ಇದ್ದಾನೆ, ಚೆನ್ನಾಗಿ ಸಂಗೀತ ಹಾಡ್ತಾನೆ. ನೋಡ್ರಿ, ರಾಮನವಮಿ ಸ್ವಲ್ಪ ಬಂದು ಎರಡು ಒಳ್ಳೆ ಸಂಗೀತ ಒಳ್ಳೆ ಮಾಸ್ ಅಟ್ರಾಕ್ಷನ್ ಇದೆ ಅಂಥವ್ರನ್ನ ಯಾರನ್ನಾದ್ರೂ ಕರೆಸಿ ಒಂದು ಮಾಡ್ರಿ ಅಂತಂದ್ರೆ, ಏನೋ ಬರ್ತೀವಿ ರೀ, ಏನೋ ನಾನು ಹೊರಗೆ ಹೋದರೆ 2 ಲಕ್ಷ ತೊಗೊಳ್ತೇನೆ, ಒಂದು 1 ಲಕ್ಷನಾದರೂ ಕೊಡ್ರಿ. ಬೇಡಪ್ಪ, ಫ್ರೀಯಾಗಿ ಬಂದು ಮಾಡ್ತಾನೆ ಅಂದರೆ ಇಟ್ಕೊಳ್ಳೋಣ, ಸಂತೋಷ. ಆ ಧರ್ಮಕ್ಕೆ ಸಂತೋಷ ಮಾಡಿದ್ರು ಅವರು ಮತ್ತೆ ದೇವರಿಷ್ಟು ಒಳ್ಳೆ ಗಂಟ್ಲು ಕೊಟ್ಟಿದ್ದಾನೆ, ಒಳ್ಳೆ ಬುದ್ಧಿ ಇದೆ, ನೆನಪಿದೆ, 4 ಜನರನ್ನು ಆಕರ್ಷಣೆ ಮಾಡೋಷ್ಟು ಹೇಳುವ ಸಂಗೀತ ಇದೆ, ಈ ಬುದ್ಧಿನ ನಾನು ದೇವರಿಗೆ ಉಪಯೋಗಿಸ್ತಾನೆ ಅಂತ ಯಾರಾದ್ರು ಒಬ್ಬರಿದ್ದಾರೆ ಹೇಳಿ, ಒಬ್ಬರನ್ನು ತೋರಿಸ್ಕೊಡ್ರಿ ನನಗೆ. ದುಡ್ಡಿಗೋಸ್ಕರ ನಾನು ಹಾಡೋದಿಲ್ಲ, ಕೇವಲ ಭಗವತ್ ಪ್ರೀತಿಗೋಸ್ಕರ ಹಾಡ್ತೇನೆ ಅಂತ ಒಬ್ಬರನ್ನು ತೋರಿಸ್ಕೊಡಿ. ಸಿಗೋದಿಲ್ಲ. ಸಂಗೀತಗಾರನ ಬೈತೇನೆ ಅಂತ ತಿಳ್ಕೊಂಬೇಡ್ರಿ, ಪುರಾಣ ಹೇಳೋರನ್ನ ಸೇರೆ ಇಟ್ಕೊಳ್ರಿ. ಕೇವಲ ಭಗವತ್ ಪ್ರೀತಿಗಾಗಿ ಶುಕಾಚಾರ್ಯರು ಪರೀಕ್ಷಿತ ರಾಜ ಹೇಳಿದ ಏನು ಗುರುದಕ್ಷಿಣೆ ತೊಗೊಂಡ್ರು ಅಂತ ಗೊತ್ತಿಲ್ಲ ಇಷ್ಟು ತನಕ. ಆದರೆ ಆ ಭಾಗವತ ಸಪ್ತಾಹ ಹೇಳಿ ನಾವೆಲ್ಲ ತೊಗೊಂಡದ್ದು ಬೇಕಾದಷ್ಟಿದೆ. ಶುಕಾಚಾರ್ಯರು ಒರಿಜಿನಲ್ ಭಾಗವತ ಸಪ್ತಾಹ ಮಾಡಿದ ಶುಕಾಚಾರ್ಯ ಏನೂ ತೊಗೊಂಡಿಲ್ಲ, ರಿಸಿಪ್ಟ್ಸ್ ಇಲ್ಲ, ಪೇಮೆಂಟ್ಸ್ ಇಲ್ಲ, ಏನಿಲ್ಲ, ವೌಚರ್ ಇಲ್ಲ, ಏನಿಲ್ಲ, ಜಿಪೇನೂ ಇಲ್ಲ, ಯಾವುದೇ ಇಲ್ಲ, ಕೇವಲ ಆಶೀರ್ವಾದ ಮಾಡಿ ಹೊರಟರು. ಅವನ ಹತ್ರ ತೊಗೊಂಡದ್ದು ಒಂದೇ, ನೀವು ಉಪದೇಶ ಮಾಡಿ ನನಗೆ ಬುದ್ಧಿ ಸರಿಯಾಗಿದೆ, ನಿಮ್ಮ ಕಾಳಿಗೆ ಬೀಳ್ತೇನೆ ಅಂತ. ಈಗ ನಾವು ಹೇಳಿದ ಭಾಗವತ ಹೇಳಿ ಯಾರಾದರೂ ಒಬ್ಬರು ಆಚಾರ್ಯ ನೀವು ಭಾಗವತ ಚೆನ್ನಾಗಿ ಹೇಳಿದ್ರಿ, ನಂಗೆ ಬುದ್ಧಿಲ್ಲ ಸರಿಯಾಗಿದೆ, ನಾಳೆಯಿಂದ ನಾನು ದೇವರನ್ನೇ ಚಿಂತನೆ ಮಾಡ್ತೇನೆ, ಒಬ್ಬ ಕಾಳಿಗೆ ಬಿದ್ದಿಲ್ಲ. ಯಾಕಂದ್ರೆ ನಾನೇ ಆಗಿಲ್ಲ, ಇನ್ನು ಹೇಳೋವರೇ ಹಂಗಿಲ್ಲ. ಸಟ್ಟಿಲಿರ್ನಾದನ ಅಗಪ್ಪ ಇಲ್ಲ ಬರೋ, ಶಟ್ಟಿ ಒಳಗೆ ಇಲ್ಲ, ಸೌಟಲ್ಲಿ ಎಲ್ಲಿ ಬರೋದು ಈಗ? ಸಾಧ್ಯನೇ ಇಲ್ಲ. ಆದರೆ ಆ ದಕ್ಷಿಣೆ ತಗೊಂಡ್ರು ಶುಕಾಚಾರ್ಯರು. ಅವರು ಹೇಳಿದ್ದಕ್ಕೆ ಪರೀಕ್ಷಿತ ರಾಜನ ಬುದ್ಧಿ ಬದಲಾವಣೆ ಆಯಿತು, ಹೆದರ್ಕೊಳ್ಳೋದಾ ಇದ್ದ ಹೆದರಿಕೆ ಸರಿ ಹೋಯಿತು, ದೇವರ ಚಿಂತನೆ ಬಂತು. ಅವರು ಹೇಳಿದ ಭಾಗವತದ ಪ್ರಭಾವ ಸತ್ತ ಕೂಡಲೇ ಸೀದಾ ವೈಕುಂಠಕ್ಕೆ ಹೋದ. ನಾವು ವೈಕುಂಠಕ್ಕೆ ಹೋದ ಮೇಲೆ ಭಾಗವತ ಶುರು ಮಾಡ್ತೇವೆ. ಅದಕ್ಕೆ ಹೋದ ಮೇಲೆ ಭಾಗವತ ಹೇಳೋದೊಂದು ಪದ್ಧತಿ ಇದೆ. ಈಗ ನಮ್ಮಪ್ಪ 1 ವರ್ಷ ಆಗಿದೆ, ಅದಕ್ಕೆ ಒಂದು ಭಾಗವತ ಹೇಳಿದರು, ಒಳ್ಳೆಯದು ಅಂತ ಹೇಳಿದರು, ಅದಕ್ಕೆ ಹೇಳ್ರಿ ಅಂತಂತಾರೆ. ನಾವು ಹೋದ ಮೇಲೆ ಭಾಗವತ ಹೇಳಿದ್ದೇವೆ, ಅವ್ರು ಹೇಳಿದ ಮೇಲೆ ಭಾಗವತ ಹೇಳಿದ ಮೇಲೆ ಹೋದರು. ಅದ್ರ ಹೋದದ್ದು ನಿಜವಾದ ವೈಕುಂಠ. ನಾವು ಸುಮ್ಮನೆ ಲೆಟ್ರಲ್ಲಿ ಬರೆದಿದ್ದೇವೆ, ಎಂಗಳ ತಗಪ್ಪನಾರು ವೈಕುಂಠ ಪ್ರಾಪ್ತಿ ಅಡೆಯಿಂದಾರೆ ಎಂಬುದೇ ಮಿಗ ಬರುತ್ತತ್ತುರನ್ನು ತೆರವಿತ್ತುಕೊಳ್ಳಿರೋಮ್. ವೈಕುಂಠಕ್ಕೆ ಹೋದದಕ್ಕೆ ಯಾಕೋ ಕಷ್ಟಪಡ್ತೀವಿ, ಸಂತೋಷತನವೂ ಪಡಬೇಕು. ವೈಕುಂಠ ಹೋಗ್ತಾರಂದ್ರೆ ಸಂತೋಷ ಪಡಬೇಕು. ನಾವು ಅದನ್ನು ದುಃಖ ಪಟ್ಟುಕೊಂಡು ಆಮೇಲೆ ನಮ್ಮಪ್ಪ ವೈಕುಂಠಕ್ಕೆ ಹೋದ್ರೆ 1 ವರ್ಷದೊಳಗೆ ಭಾಗವತ ಕೇಳಬೇಕು, ಇಲ್ಲದೇ ಇದ್ದರೆ ಆಮೇಲೆ ಮಕ್ಕಳಾಗಲಾರ್ದು ಅಂತ ಹೇಳಿದ್ದಾರೆ, ಮಕ್ಕಳಿಗೆ ಮದುವೆ ಆಗಲಾರ್ದು ಅಂತ ಹೇಳಿದ್ದಾರೆ ಅಂತ ಭಾಗವತ ಕೇಳ್ತೇವೆ. ಅದರ ಶುಕಾಚಾರ್ಯರು ಹೇಳಿದ್ದ ಹಾಗಲ್ಲ, ಪರೀಕ್ಷಿತ ರಾಜ ಕೇಳಿದ್ದ ಹಾಗಲ್ಲ. ಭಾಳ ಅದ್ಭುತವಾದದ್ದು. ಹಾಗೆ ಉಪದೇಶ ಮಾಡಬೇಕು. ಉಪದೇಶ ಯಾವುದು ಪ್ರತೀಕ್ಷೆ ಮಾಡದೆ ದೇವರು ನಮಗೇನು ಕೊಟ್ಟಿದ್ದಾನಂದರೆ ದೇವರಿಗೋಸ್ಕರನೇ ಉಪಯೋಗ ಮಾಡ್ತೇನೆ ಅಂತ ಅಂದ ಒಬ್ಬೊಬ್ಬ ಮಹಾನುಭಾವರು ನಮ್ಮ ಹಿರಿಯವರು, ನಮ್ಮ ಪುರಂದರದಾಸರು. ಒಂದು ಕಡೆಯಲ್ಲಿ ಕಚೇರಿ ಮಾಡಿದ್ದಾರೆ ಹೇಳಿ, ಒಂದೇ ಒಂದು ಕಡೆಗೆ 4 ಲಕ್ಷ ಹಾಡು ಬರೆದು, ಅವರು ಬರೆದ ಹಾಡನ್ನು ಕಟ್ ಕಾಪಿ ಬೇಸ್ ಬರೆದು ನಾವು ಆಲಾಪನೆ ಹಾಕಿ ತದರಿ ಎಲ್ಲ ಸೇರಿಸಿ ಹೇಳ್ತೇವೆ, ಇಂಟರ್ಪ್ರಿಟೇಷನ್ ಮಾಡಿ ಹೇಳ್ತೇವೆ. ಏನೂ ಮಾಡಿಲ್ಲ, ಕೇವಲ ದೇವರ ಪ್ರೀತಿಗಾಗಿ ಹೇಳಿದ ಮಹಾನುಭಾವರು. ಲಕ್ಷ ಲಕ್ಷ ಪದ್ಯಗಳನ್ನು ಬರೆದವರು ಒಂದು ಕಚೇರಿ ಮಾಡಿದಂಗೆ ಗೊತ್ತಿಲ್ಲ. ಅವರು ದೇವರು ತನಗೆ ಏನು ಕೊಟ್ಟಿದ್ದಾರೋ ಅದನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದೇ. ನಮ್ಮ ದೇವರಿಗೆ ಏನು ಕೊಟ್ಟಿದ್ದ ನಾವು ದೇವರಿಗೇನೆ ಅರ್ಪಣೆ ಮಾಡಬೇಕು, ಇನ್ನೊಬ್ಬರಿಗೋಸ್ಕರ ಆಡೋದಿಲ್ಲ. ವರಕವಿಗಳ ಮುಂದೆ ನರಕವಿಗಳು ಏನು ಮಾಡ್ತಾರೆ? ಸತ್ಯಸಂಧರು ಹೇಳ್ತಾರೆ, ನರಾನ್ ಸ್ತುತ್ವ ನೀಚಾನ್ ಉದರ ಭರಣ ಸಕ್ತ ಹೃದಯ. ನಮ್ಮ ಹೊಟ್ಟೆಪಾಡಿಗಾಗಿ ನೀಚರಾದ ಹೊಗಳಬಾರದ ಜನರನ್ನು ಹೊಗಳಿ ಅವರ ಸಂತೋಷ ಪಡಿಸಬಾರದ ಜನರನ್ನು ಸಂತೋಷಪಡಿಸಿ ರೊಕ್ಕ ದುಡ್ಡು ಕೀರ್ತಿ ಸಂಪಾದಿಸ್ತೇವೆ. ಇದ್ಯಾವುದು ಉಪಯೋಗ ಬರೋದಿಲ್ಲ. ಇಷ್ಟೆಲ್ಲ ಸಂಗೀತ ಒಳ್ಳೆ ದೇವರು ಗಂಟು ಕೊಟ್ಟಿದ್ದಾನೆ, ಕೊನೆಗೆ 4 ಸಿನಿಮಾ ಹಾಡು ಹೇಳಿಕೊಂಡು ದುಡ್ಡು ಸಂಪಾದಿಸ್ತಾನೆ, ಕೀರ್ತಿ ಸಂಪಾದಿಸ್ಕೊಳ್ತಾನೆ. ಅವನನ್ನು ನೋಡಿ ಅವನು ದಾಸರ ಹಾಡು ಹೇಳಿದ್ರೆ ನಮಗೆ ಸಂತೋಷ. ಈಗ ಸಂತೋಷ ಪುರಂದರದಾಸ ಹಾಡು ಕೇಳಿದ್ದಕ್ಕೆ ನಮಗೆ ಸಂತೋಷ ಇಲ್ಲ, ಅವನು ಆ ಹಾಡು ಹೇಳಿದ್ದನ್ನು ಕೇಳಿ ಸಂತೋಷ. ಏನು ನಮ್ಮ ಹಣೆ ಬರ ನೋಡ್ರಿ. ಭಾಗವತ ಕೇಳಲಿಕ್ಕೆ ಸಂತೋಷ, ಭಾಗವತ ಕೇಳಲಿಕ್ಕೆ ಸಂತೋಷ ಆಗಬೇಕು. ನಾನು ಹೇಳಿದ್ದೇನೆ ಅಂತ ಕೇಳಿ ಸಂತೋಷ ಆಗ್ಲಿಕ್ಕೆ ಭಾಗವತ ಕೇಳಬಾರದು. ಯಾಕೆ ನಾನು ಭಾಗವತನ ಅನುಭವಿಸಿದವನಲ್ಲ. ದಾಸರ ಸಾಹಿತ್ಯವನ್ನು ಅನುಭವಿಸೋರು ಇವರು ಯಾರಿಗೂ ಸಾಮರ್ಥ್ಯ ಇಲ್ಲ. ಅವರು ಏನು ಬರೆದಿದ್ದಾರೆ, ಏನು ಉದ್ದೇಶದಿಂದ ಬರೆದಿದ್ದಾರೆ, ಇದನ್ನು ಅನುಭವಿಸೋ ಸಾಮರ್ಥ್ಯ ಯಾರಿಗೂ ಇಲ್ಲ ನಮ್ಮಂಥ ಪಾಮರರಿಗೆ. ಅದಕ್ಕೊಂದು ವಿಚಿತ್ರ ಕ್ವಾಲಿಟಿ ಬೇಕು, ವಿಶೇಷ ವೈರಾಗ್ಯ ಇರಬೇಕು, ವಿಶೇಷ ಭಕ್ತಿ ಇರಬೇಕು, ಆ ರಸಿಕತ್ವ ಇರಬೇಕು. ನಗಾಯಮಾನೋ ಬದರೇಶು ಗಾಯತಿ.
ಒಳ್ಳೆ ಸಂಗೀತ ಕಚೇರಿ ಮಾಡೋರು ಕಿಡೂರನ್ನು 100 ಜನರು ಕೂಡಿಸ್ಕೊಂಡು ಹಾಡು ಸಂಗೀತ ಹೇಳ್ತಾನೆ, ಹೇಳೋದಿಲ್ಲ. ಹಾಗೆ ನಾವೆಲ್ಲ ಭಗವತ್ ತತ್ವದ ವಿಷಯದಲ್ಲಿ ಕಿವಿಡ್ರು ಇದ್ದಂಗೆ. ನಮ್ಮ ಮುಂದೆ ಉಪದೇಶ ಮಾಡೋದು ಸಂಗೀತ ಕಾರ್ಯಕ್ರಮ ಇದ್ದಂಗೆ, ಶೋಭಿಸೋದಿಲ್ಲ. ಅದಕ್ಕೆ ಉಪದೇಶ ಮಾಡ್ತಾರೆ ವಿಶ್ವಾಮಿತ್ರರು. ಆ ಉಪದೇಶವನ್ನು ರಾಮದೇವರು ಕೇಳ್ತಾನೆ. ಯಾಕೆ ಕೇಳಿದ ಅಂದರೆ ಋಷಿಗಳಿಗೆ ಅನುಗ್ರಹ ಮಾಡೋಣ ಅಂತ. ಏನೋ ಪಾಪ ಹೇಳ್ತಾರೆ, ಉತ್ಸಾಹದಿಂದ ಹೇಳ್ತಾರೆ, ಕೇಳೋಣ ಅಂತ. ಋಷಿಗಳಿಗೆ ಅದಕ್ಕೆ ವಾದಿರಾಜ ಸ್ವಾಮಿಗಳು ಚಮತ್ಕಾರವಾದ ವ್ಯಾಖ್ಯಾನ ಮಾಡ್ತಾರೆ. ಏನು ವಾದಿರಾಜ ಸ್ವಾಮಿಗಳು ಮಹಿಮಾ ನೋಡ್ರಿ. ಆಚಾರ್ಯರ ಮಾತಿಗೆ 3-4 ಅರ್ಥ ಬರೀತಾರೆ. ಅನುಗ್ರಹಾರ್ಥಂ ಸ ಋಷೇರವಾಪ, ಅನುಗ್ರಹಕ್ಕೋಸ್ಕರ ಋಷಿಗಳಿಂದ ತಗೊಂಡ. ಆಚಾರ್ಯರ ಜನರಲ್ ಸ್ಟೇಟ್ಮೆಂಟ್ ಇದು. ಅನುಗ್ರಹಕ್ಕೋಸ್ಕರವಾಗಿ ಋಷಿಗಳಿಂದ ಮಂತ್ರವನ್ನು ದೇವರು ಉಪದೇಶ ತಗೊಂಡ. ಇಷ್ಟು ಮಾತು. ಯಾರ ಅನುಗ್ರಹ, ಯಾರಿಗೆ ಅನುಗ್ರಹ, ಏನಾದರೂ ಅದರ ಎಕ್ಸ್ಪ್ಲನೇಷನ್ ಇದೆಯಾ, ಡೀಟೇಲ್ಸ್ ಇದೆಯಾ? ಡೀಟೇಲ್ಸೇ ಇಲ್ಲ. ಭಗವತ್ಪಾದರು ಸಪ್ಲೈ ಮಾಡ್ತಾರೆ, ಹಿಂದೆ ಮುಂದೆ ಎಲ್ಲ ಸೇರಿಸ್ಕೊಂಡು ಆ ಘಟನೆಗೆ ತಕ್ಕಂಗೆ ಅದನ್ನು ತೋರಿಸಿ ಹೇಳ್ತಾರೆ. ಋಷಿಗಳಿಗೆ ಅನುಗ್ರಹ ಮಾಡೋದಕ್ಕಾಗಿ ಇವು ಮಂತ್ರವನ್ನು ತಗೊಂಡ. ಒಂದು ಅರ್ಥ. ಋಷಿಗಳಿಗೆ ಏನ್ರಿ ಸಾಮಾನ್ಯ ಸ್ವಾಮಿಗಳ ಉಪದೇಶ ಮಾಡ್ತಾರೆ. ಸ್ವಾಮಿಗಳ ಅಮೃತೋಪದೇಶಂ ಯಾಕೆ ತಗೊಂಡ್ರಿ? ಸ್ವಾಮಿ ಅನುಗ್ರಹ ಮಾಡೋಣ ಅಂತ ಎಲ್ಲಿಯಾದ್ರೂ ಇದೆಯಾ? ಸಾಮಾನ್ಯ ಉಪದೇಶ ಮಾಡೋರು ದೊಡ್ಡವರು, ಉಪದೇಶ ತಗೊಳ್ಳೋರು ಚಿಕ್ಕವರು. ಇದು ಲೋಕದಲ್ಲಿ ನಿಯಮ. ಇದೆಲ್ಲಾದರೂ ವ್ಯತ್ಯಾಸ ಆಧಾರದನ್ನು ಅದಕ್ಕೆ ಆಶ್ಚರ್ಯ ಪಡ್ತೇವೆ. ಸ್ವಾಮಿನಾಥ ಅಂತ ಕರಿತೇವೆ ಅವನು. ಯಾಕಂದರೆ ಅಪ್ಪನಿಗೆ ಉಪದೇಶ ಮಾಡಿದ್ರೆ ಅವ ಸಾಮಾನ್ಯ ಉಪದೇಶ ದೊಡ್ಡವರು ಚಿಕ್ಕವರಿಗೆ ಮಾಡಬೇಕು. ಚಿಕ್ಕವ ದೊಡ್ಡವನಿಗೆ ಮಾಡಿಲ್ಲ ಅಂತ ಆಶ್ಚರ್ಯಪಟ್ಟು ನೋಡ್ತಾರೆ. ಇದೇನಿದು ಅಂತ ಆಶ್ಚರ್ಯವಾಗಿ ನೋಡ್ತಾರೆ. ಹಾಗೆ ರಾಮದೇವರು ದೊಡ್ಡ ಅಂದರೆ ರಾಮದೇವರು ಸರ್ವೋತ್ತಮ, ವಿಶ್ವಾಮಿತ್ರರು ಚಿಕ್ಕವರು. ಇವರು ಉಪದೇಶ ಮಾಡಿದಾಗ ಅನುಗ್ರಹಕ್ಕೋಸ್ಕರ ಅಂತಲೇ ಇದು ಹೆಂಗೆ ಸಂತ ಸಾಮಾನ್ಯ ಉಪದೇಶ ಮಾಡೋರು ದೊಡ್ಡವರು, ಉಪದೇಶ ಮಾಡಿದ್ರು ವಿಶ್ವಾಮಿತ್ರರು, ಅವರು ತನ್ನ ದೊಡ್ಡವರಾಗಿರಬೇಕು. ಅವರಿಗೇನು ರಾಮ ಅನುಗ್ರಹ ಮಾಡ್ತಾನೆ ಅಂತಂದರೆ ವಾದಿರಾಜ ಸ್ವಾಮಿ ಭಾಳ ಸುಂದರವಾಗಿ ಹೇಳ್ತಾರೆ. ನಾವು ಯಾವುದೇ ಕರ್ಮ ಮಾಡಿದರೂ ಕೂಡ ದೇವರ ಸನ್ನಿಧಾನ ಇರುವ ಸ್ಥಳದಲ್ಲಿ ಮಾಡಿದರೆ ಅದರ ಫಲ ಜಾಸ್ತಿ. ದೇವರ ಸನ್ನಿಧಾನ ಇರುವ ಸ್ಥಳದಲ್ಲಿ ಮಾಡಿದಾಗ ಪುಣ್ಯ ಜಾಸ್ತಿ ಇದೆ. ಅನಂತಂ ವಿಷ್ಣು ಸನ್ನಿಧವು ಪ್ರಸಂಗ ಬಂದದ್ದಕ್ಕೆ ಹೇಳೋಣ. ದೇವರ ಸನ್ನಿಧಾನ ಅಂದರೆ ಏನು? ದೇವರು ಎಲ್ಲ ಕಡೆಗಿದ್ದಾನೆ. ರಾಮದೇವ್ರ ಗುಡಿ ಯಾಕೆ ಕಟ್ಟುತ್ತೀರಿ? ಎಲ್ಲ ಕಡೆಗೆ ರಾಮದೇವರಿದ್ದಾನೆ. ತುಂಬ ಸತ್ಯ. ಇದು ಒಪ್ಕೊಂಡಲ್ಲ, ಅವನ ಬಾಯಿಂದ ಈ ಮಾತು ಬಂತು ನೋಡ್ರಿ. ಸಾತಾನ್ ವೇದ ಓದಿದ ಎಂಬರು ನೋಡ್ರಿ. ಹಾಗೆ ಅವ್ರ ಬಾಯಿಂದ ಇಂಥ ಮಾತು ಬರ್ತದೆ ಕೆಲವೊಮ್ಮೆ ಅಪರೂಪಕ್ಕೆ. ಎಲ್ಲ ಕಡೆಗೆ ದೇವರಿದ್ದಾನೆ, ಮತ್ತು ಯಾಕೆ ಗುಡಿ? ಭಾಳ ಅದ್ಭುತ, ಒಳ್ಳೆ ವಿಷಯ, ಒಳ್ಳೆ ತತ್ವ ಇದು. ಸರ್ವತ್ರ ದೇವರಿದ್ದಾನೆ, ಮತ್ತು ಗುಡಿ ಯಾಕೆ? ಪೂಜೆ ಮಾಡಲಿಕ್ಕೆ. ಅಂದರೆ ಎಲ್ಲ ಕಡೆ ನಾವು ಹೋಗಿ ಪೂಜೆ ಮಾಡ್ಲಿಕ್ಕೆ ಬರ್ತಾರೆ. ಸಿಂಪಲ್ ಲಾಜಿಕಲ್ ಬರೀ. ಎಲ್ಲ ಕಡೆ ಹೋಗಿ ನಮ್ಮನ್ನು ಪೂಜೆ ಮಾಡ್ಲಿಕ್ಕೆ ಬರ್ತದಾ? ಒಬ್ಬ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಒಂದಿರ್ತದೆ. ಇನ್ಸ್ಪೆಕ್ಷನಿಗೆ ಮಾಡಬೇಕು. ಇನ್ಸ್ಪೆಕ್ಷನ್ ಮಾಡೋರ ಕೆಲಸ ಏನು? ಬ್ರಾಂಚು, ಊರು ಅಥವಾ ಎಲ್ಲೆಲ್ಲಿ ಹೋಗಬೇಕು, ಇವನ ಫೀಲ್ಡ್ ಇದು ಯಾವುದು, ವರ್ಕ್ ಸ್ಪೇಸ್ ಯಾವುದು, ಎಲ್ಲ ಕಡೆ ಇನ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಕು. ಅವನಿಗೆ ಒಂದು ಆಫೀಸ್ ರೂಮು, ಕ್ಯಾಬಿನ್ ಕೊಡಬೇಕಾ ಬೇಡ? ಹೇಳಿ, ಅವನ ಇನ್ಸ್ಪೆಕ್ಷನ್ ಮಾಡೋದಂದ್ರೆ ಅವನ ಕೆಲಸ ಸುಸುತ್ತಾ ಇರಬೇಕು. ಹಾಗಂತಂದರೆ ಸುಸುತ್ತಾ ಇರೋವನ್ನ ನೋಡಿ ಅವನಿಗೆ ಫೈಲ್ ಕೊಟ್ಟು, ಕೆಲಸ ಕೊಟ್ಟು, ಇದು ಅದೊಂದು ಅವನ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಅವನೊಂದು ಕ್ಯಾಬಿನ್ ಕೊಡಬೇಕಾ ಬೇಡ? ಅವನೊಂದು ಕ್ಯಾಬಿನ್ ಕೊಡಬೇಕಲ್ಲ. ಹಾಗೆ ಸರ್ವತ್ರ ದೇವರಿದ್ದಾನೆ. ಪೂಜೆ ನೀ ಮಾಡು. ಎಲ್ಲಿ ಹೋಗಿ ಮಾಡೋ? ದೇವ್ರು ಹಿಂಗೆ ಹಾಕೋದು, ಇಲ್ಲಿ ಹಾಲಭಿಷೇಕ, ಅಲ್ಲಿ ಮೊಸರಭಿಷೇಕ ಅಂತ ಪಂಚಾಮೃತ ಹೆಂಗೆ ಸೇರಿಸೋರಿ? ಆಮೇಲೆ ಪಂಚಾಮೃತ ನಾವು ತಿನ್ಲಿಕ್ಕೆ ತಾನೆ ದೇವರಿಗೆ ಅಭಿಷೇಕನೆ ಮಾಡ್ತೇವೆ. ನಾವು ಸಂಗ್ರಹ ಮಾಡಲಿಕ್ಕೆ ಈ ಕಡೆ ಹಾಲಭಿಷೇಕ, ಪೂರ್ವಕ್ಕೆ ಹಾಲು, ಪಶ್ಚಿಮಕ್ಕೆ ಪಾತ್ರೆ ಇಟ್ಟರೆ ತೊಂದರೆ ಇಲ್ಲ. ಪೂರ್ವೇ ದದಿ ಮಧ್ಯೆ ಕ್ಷೀರಮಾವಾಹಯ, ಮಧ್ಯೆ ಕ್ಷೀರ ಕಲಶ ಇಟ್ಟು ಪೂರ್ವೇ ದಧಿ ದಕ್ಷಿಣೆ ಘೃತಂ ಉತ್ತರೇ ಮಧು. ಪಾತ್ರೆ ಇಡ್ಲಿಕ್ಕೆ ತೊಂದರೆ ಇಲ್ಲ. ಅಭಿಷೇಕನ ಅಲ್ಲೆಲ್ಲ ಹಾಗೆ ಚೆಲ್ಲಿದರೆ ಪಂಚಾಮೃತ ಹೆಂಗೆ ಬರೋದು ಆಮೇಲೆ? ಅವಾಗೆ ಸರ್ವತ್ರ ದೇವರಿದ್ದರೂ ಕೂಡ ಒಂದು ಕಡೆಗೆ ಅವನು ನಾವು ತಿಳ್ಕೊಂಡು ಪೂಜೆ ಮಾಡಲಿಕ್ಕೆ ನಮ್ಮ ಒಂದು ಸ್ಥಳ ಬೇಕು. ಅದಕ್ಕೆ ಪ್ರತಿಮಾ, ಅದಕ್ಕೆ ದೇವಸ್ಥಾನ, ಅದಕ್ಕೊಂದು ಮರ್ಯಾದೆ, ಅದಕ್ಕೊಂದು ಪೂಜೆ, ಅದಕ್ಕೊಂದು ನಿಯಮ, ಅದಕ್ಕೊಂದು ಕ್ರಮ. ಈ ಲೌಕಿಕ ಅನ್ನಬೇಕಂದ್ರೆ ನಮ್ಮ ದೃಷ್ಟಾಂತ ಯಾವಾಗಲೂ ಒಂದೇ ಇರ್ತದೆ. ಲೌಕಿಕ ಅನ್ನಬೇಕಂದ್ರೆ ಈಗ ನೀವು ಮಾತುಕ ಕೇಳ್ತೇವೆ, ಮೊಬೈಲಲ್ಲಿ ಕೇಳ್ತೇವೆ. ಎಲ್ಲಿ ಒಂದಲೋ ಮಾತಾಡ್ತಾರೆ, ಊರಿಂದ ದೇಶದಿಂದ ಮಾತಾಡ್ತಾರೆ. ನಾವು ಕಿವಿ ಕೊಟ್ಟು ಕೇಳ್ತೇವೆ. ಎಲ್ಲೋ ದೇಶದಲ್ಲಿ ಆಡೋ ಮಾತು ಇಲ್ಲಿ ಹೆಂಗೆ ಬರ್ತದೆ? ಅದು ವೇವ್ಸಲ್ಲಿ ಬರ್ತದೆ ರೀ, ವೇವ್ ರೂಪವಾಗಿ ಬರ್ತದೆ. ವೇವ್ ಎಲ್ಲಿ ಇರ್ತದೆ? ಆ ಕಡೆ ಎಲ್ಲ ಕಡೆಗೆ ಇರ್ತದೆ. ಹಾಗಾದ್ರೆ ಎಲ್ಲ ಕಡೆ ಇದ್ದೆ ಅಂದರೆ ನಾವು ಹೀಗೆ ಮಾಡ್ಬೋದಲ್ಲ. 20-30 ಸಾವಿರ ಕೊಟ್ಟು ಈ ಫೋನ್ ತೊಗೊಳ್ಳೋದೇ ಬೇಡ. ವೇವ್ ತಾನೆ ಇಲ್ಲಿ ಇದಲ್ಲ, ಇಲ್ಲೇ ತನ್ರಿ ವೇವ್ ಬರ್ತದೆ. ವೇವ್ಗೆ ಏನೋ ತನಿಯ ಒಂದು ವೈರ್ ಹಾಕಿ ಕಳಿಸ್ತಾರಾ? ಅಥವಾ ಇದಕ್ಕೇನೊಂದು ಪೈಪ್ಲೈನ್ ಇದೆಯಾ ವೇವ್ ಬರಲಿಕ್ಕೆ? ಇದೇ ಆಕಾಶದಲ್ಲಿದ್ದಾನೆ ವೇವ್ ಸಂಚಾರ ಮಾಡ್ತಾ ಇದೆ. ಅದಕ್ಕೆ ಅದು ವೇವ್ ಅಂತ ಹೆಸರಿಟ್ಟದ್ದೇ ಆ ಕಾರಣಕ್ತಾನೆ. ಹಾಗಾದ್ರೆ ಹೀಗೆ ಕಿವಿ ಕೊಟ್ಟು ಹಿಂಗೆ ಕೇಳಿದ್ರೆ ಕ್ರಾಸ್ ಟಾಕ್ ಎಲ್ಲ ಕೇಳ್ಬೋದು. ಇವಾಗ ಅದೊಂದು ರೀತಿಯಲ್ಲಿ ಸುಲಭ, ಒಂದು ರೀತಿಯಲ್ಲಿ ಕಷ್ಟ. ನಮಗೇನು ಬೇಕು ಅಂತ ಸಿಗಲಾರ್ದು, ಬೇಡದೆಲ್ಲ ಸಿಗ್ತಾ ಕೂತಿರೋದು, ಎಲ್ಲ ಕನ್ಫ್ಯೂಸ್ ಆಗೋದು. ಅವಾಗ ಹೆಂಗೆ ಮಾಡೋದು? ಅವಾಗೇನು ಬೇಕೀಗ? ಒಂದು ಇನ್ಸ್ಟ್ರೂಮೆಂಟ್. ಈ ವೇವನ್ನು ಸೌಂಡಾಗಿ
ಶಬ್ದರೂಪವಾಗಿ ಅದನ್ನು ಅದನ್ನು ಬದಲಾವಣೆ ಮಾಡಿ ನಮ್ಮ ಕಿವಿಯಲ್ಲಿ ನಮಗೆ ಬೇಕಂತೆ ಕೊಡಲಿಕ್ಕೆ ಒಂದು ಡಿವೈಸ್ ಬೇಕು. ಹಾಗೆ ಸರ್ವತ್ರ ವ್ಯಾಪ್ತನಾದ ದೇವರನ್ನು ನನಗೆ ಅನುಗ್ರಹ ಮಾಡುವಂತೆ ನನಗೆ ಮಾಡಿಸಲಿಕ್ಕೆ ಒಂದು ಡಿವೈಸ್, ಅದೇ ಪ್ರತಿಮಾ, ಅದೇ ಶಾಲಿಗ್ರಾಮ. ಅದರಲ್ಲಿ ನಾನು ಮೂರ್ತಿಯನ್ನು ಚಿಂತನೆ ಮಾಡ್ತೇನೆ. ಶ್ರೀಮದಾಚಾರ್ಯ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಇಷ್ಟು ತತ್ವವನ್ನು ಅಳವಡಿಸಿಕೊಂಡು ಒಂದೇ ಮಾತು ಭಾಗವತ ತಾತ್ಪರ್ಯ ಇರೋ ಕಾಲಕ್ಕೆ, ಸನ್ನಿಧಾನಂ ತು ತತ್ಪ್ರೋಕ್ತಂ ಮಾಹಾತ್ಮ್ಯ ವ್ಯಂಜನಂ ಹರೇಹೇ. ಸನ್ನಿಧಾನ ಅಂದರೆ ಏನು? ದೇವರ ಸನ್ನಿಧಾನ ಅಂದರೆ ಎಲ್ಲ ಕಡೆ ವ್ಯಾಪ್ತನಾಗಿರೋದು ಬೇರೆ, ಅದು ದೇವರ ಅವಸ್ಥಿತಿ. ಅದರ ಸನ್ನಿಧಾನ ಅಂದರೆ ಯಾವುದನ್ನು ಕರಿತೇವೆ? ಇಡೀ ಗುಡಿ ಇದು ಹನುಮಂತ ದೇವರ ಗುಡಿ, ಇದು ಇಷ್ಟು ದೊಡ್ಡದು, ಇನ್ನೂ ದೊಡ್ಡದು ಇದ್ರೂ ಅಷ್ಟೇ ಸರಿ. ಆದರೆ ಸನ್ನಿಧಾನ ಅಂತ ಯಾವ್ದು ಕರಿತೇವೆ ಅಂದರೆ ಗರ್ಭಗೃಹದಲ್ಲಿ ಆ ಮೂರ್ತಿಯನ್ನು ಸನ್ನಿಧಾನ ಅಂತ ಕರಿತೇವೆ. ಹೆಸರು ಇದಕ್ಕೆ ಸನ್ನಿಧಿ ಬೀದಿ, ಹನುಮಂತರಾಯ ಸನ್ನಿಧಿ ಬೀದಿ ಅಂತ ಹೇಳಿರ್ತೇವೆ. ಪೂರ್ತಿ ಸನ್ನಿಧಾನ ಸರಿ, ಗುಡಿ ಇದೆ, ಅದರ ಸನ್ನಿಧಾನ ಇಲ್ಲಿ ಇದ್ದದ್ದಕ್ಕೆ ಅದರ ಪಕ್ಕದಲ್ಲಿದ್ದದ್ದೆಲ್ಲ ಸನ್ನಿಧಾನ ಅಂತಾಗಿದೆ. ಅದರ ಸನ್ನಿಧಾನ ಎಂಬುದು ಆ್ಯಕ್ಚುವಲ ಯಾವುದು ಅಂದರೆ ಎಲ್ಲಿ ಇದ್ದು ಆ ಪ್ರಾಣದೇವರು ಅಥವಾ ದೇವರು, ಆ ದೇವತೆಗಳು ಯಾರೋ, ಅಧಿಷ್ಠಿತ ಮೂರ್ತಿಗಳು ಯಾರಿದ್ದಾರೋ, ಎಲ್ಲಿದ್ದು ತನ್ನ ಅನುಗ್ರಹವನ್ನು ವ್ಯಕ್ತಪಡಿಸ್ತಾರೋ ಅದಕ್ಕೆ ಸನ್ನಿಧಾನ ಅಂತ ಕರಿಬೇಕು. ಸರ್ವತ್ರ ದೇವರಿದ್ದಾನೆ, ಆದರೆ ಇಲ್ಲಿದ್ದು ನಾನು ವ್ಯಕ್ತಪಡಿಸ್ತೀನಿ, ನಿಮಗೆ ಅನುಗ್ರಹ ಮಾಡ್ತೇನೆ ದೇವರು ಹೇಳ್ತಾ ಇಲ್ಲ. ಅದು ಜಸ್ಟ್ ತಿಳ್ಕೊಳ್ಳಿಕ್ಕೆ. ಅನುಗ್ರಹ ಮಾಡೋದೆಲ್ಲಿಂದ? ಆ ಮೂರ್ತಿಯಿಂದ. ಹಾಗಾದರೆ ಅದನ್ನು ಸನ್ನಿಧಾನ ಅಂತ ಕರಿತೇವೆ. ಎಲ್ಲಿಂದ ದೇವರು ತನ್ನ ಮಹಿಮಾವನ್ನು ವ್ಯಕ್ತಪಡಿಸ್ತಾನೆ ಅದನ್ನು ಸನ್ನಿಧಾನ ಅಂತ ಕರಿಬೇಕು ಅಂತ ಶ್ರೀಮದಾಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲೇ ನಾವು ಕೂತ್ಕೊಂಡು ಪಾರಾಯಣ ಮಾಡಿದ್ರು ಎಲ್ಲ ಕಡೆಗೆ ದೇವರು ವ್ಯಾಪ್ತನಾಗಿದ್ದಾನೆ ಅಂತ ನಾನು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಪಾರಾಯಣ ಮಾಡಿದ್ರೂ ಪುಣ್ಯ ಇದೆ. ಆದರೆ ಅದೇ ಪಾರಾಯಣವನ್ನು ಗುರುಗಳ ಮುಂದೆ ಮಾಡ್ತೇವೆ, ದೇವರ ಮುಂದೆ ಮಾಡ್ತೇವೆ, ದೇವರ ಮನೆಯೊಳಗೆ ಮಾಡ್ತೇವೆ ಅಂತಂದಾಗ ಇನ್ನೂ ಪುಣ್ಯ ಜಾಸ್ತಿ. ಆ ಪುಣ್ಯದ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ, ಪರ್ಸಂಟೇಜ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಂತ ಧರ್ಮಶಾಸ್ತ್ರ ಹೇಳ್ತಾ ಇದೆ. ಹಾಗೆ ವಿಶ್ವಾಮಿತ್ರರು ಅವರಿಗೆ ಬಲಾಬಲ ಮಂತ್ರ ಹೇಳಿ ನೋಡ್ಕೋಬೇಕು ಅನ್ನೊಂದು ಅಪೇಕ್ಷೆ, ಪ್ರಾಕ್ಟೀಸ್ ಮಾಡೋಣ ಅಂತ. ಎಲ್ಲೋ ಕೂತ್ಕೊಂಡು ಮಾಡೋದು ಯಾಕೆ ಅಂತ ಏನು ಮಾಡಿದರು? ರಾಮಲಕ್ಷ್ಮಣರು ಅವ್ರ ಹತ್ರ, ರಾಮನ ಹತ್ರ ಹೇಳಿಬಿಟ್ರು. ಯಾಕೆ? ಸಾಕ್ಷಾತ್ ವಿಷ್ಣು ಅವನ ಮುಂದೆ ತಾವು ಹೇಳಿಕೊಂಡ್ರೆ ತನಗೆ ಆ ಮಂತ್ರ ಸಿದ್ಧಿ ಜಾಸ್ತಿ ಆಗುತ್ತೆ. ಅದಕ್ಕೆ ದೇವರು ಕೇಳ್ಕೊಂಡಂತ. ಈಗ ಪ್ರತಿಮಾ ಒಳಗೆ ಕೂತುಕೊಂಡು ಕೇಳಿದರೆ ಹಾಗೂ ಅದನ್ನು ಏನು ಮಾಡ್ತಾ ಇದ್ದೀರಿ? ಹನುಮನ್ ದೇವರಿಗೆ ಇಷ್ಟು ಉಪದೇಶ ಮಾಡ್ತಾ ಇದ್ದೇನೆ ಅಂತಂತೇವಾ? ಹನುಮನ್ ದೇವರ ಮುಂದೆ ಪಾರಾಯಣ ಮಾಡ್ತಾ ಇದ್ದೇವೆ ಅಂತೇವೆ. ಹಾಗೆ ವಿಶ್ವಾಮಿತ್ರರು ರಾಮದೇವರ ಎದುರಿಗೆ ಪಾರಾಯಣ ಮಾಡಿದರು ಅಂತ ಅರ್ಥ. ವಾದರಾಸನು ಬರುವೆ ಒಂದು ಅರ್ಥ. ಇನ್ನೊಂದು ಅನುಗ್ರಹಾರ್ಥಂ ಸರಿಷೇ ರವಾಪ, ಅನುಗ್ರಹಕ್ಕೋಸ್ಕರ ಬರೆದುಕೊಂಡ. ಏನು ಅನುಗ್ರಹಕ್ಕೆ? ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ದೇವರು ಇವಾಗ ಸರ್ವೋತ್ತಮ, ಎಲ್ಲ ತಿಳ್ಕೊಂಡವ, ಸಂದೇಹನೇ ಇಲ್ಲ. ವಿಶ್ವಾಮಿತ್ರರು ಅವರು ಋಷಿಗಳು ಉಪದೇಶ ಮಾಡ್ತಾರೆ, ಗೊತ್ತಾಯಿತು. ಈ ಉಪದೇಶ ಮಾಡಿದ್ರೆ ವಿಶ್ವಾಮಿತ್ರರು ಬಂದರು. ಒಂದು ವೇಳೆ ದೇವರು ಏನಾದರೂ ಬಂದು, ಸ್ವಾಮಿ ವಿಶ್ವಾಮಿತ್ರರೇ, ನೀವು ನಾನು ಕರೆದದ್ದು ಯಾವುದಕ್ಕೆ? ಡ್ಯೂ ಯುವರ್ ಡ್ಯೂಟಿ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಮ್ಮಲ್ಲಿ ಈ ಥರ ಸಹಜ ಮಾತಾಡೋ ಮಾತು ಇದಲ್ಲ. ಯಾರೋ ಸ್ವಾಮಿಗಳು ದೊಡ್ಡವರು ಬಂದು ಉಪದೇಶ ಮಾಡಿದರೆ, ಸ್ವಾಮಿ ಇದಕ್ಕೆಲ್ಲ ನೀವು ತಲೆ ಹಾಕಬೇಡ್ರಿ, ನಿಮ್ಮ ವಿಷಯ ನೀವು ಬರ್ರಿ, ಪಾದಪೂಜೆ ಮಾಡಿರಿ, ಪಾದಪೂಜೆ ತೊಗೊಳ್ರಿ, ನಾವು ಉಪದೇಶ ಮಾಡಿರಿ, 2 ಪಾಯಿಂಟ್ ಮುದ್ರೆ ಹಾಕಿರಿ, ಹೋಗ್ತಾ ಇರಿ. ಹೇಳೋರು ಇದ್ದಾರೆ, ಹೇಳಿದವರು ಆ ಮಾತು ಹೇಳಿದವನು ಕೇಳಿದ್ದೀವಿದ್ದೇವೆ, ಅದಕ್ಕಾಗಿ ಅದೇ ಮಾತನ್ನು ಹೇಳಿದೆ. ನಿಮ್ಮ ಕೆಲಸ ಇಷ್ಟ, ಅದನ್ನ ಅಷ್ಟೇ ನೀವು ಮಾಡ್ಕೊಂಡು ಹೋಗ್ರಿ. ಆಗ ರಾಮದೇವರು ಏನು ಹೇಳಿರ್ಬೋದು? ಇಷ್ಟೆಲ್ಲ ರಾಮದೇವರು ಮಾಡಿದಾಗಲೇ ನೀವು ಹಿಂಗೆ ಮಾತಾಡ್ತೇವೆ. ಇನ್ನು ರಾಮದೇವರ ವಿಶ್ವಾಮಿತ್ರ ನೀವು ಕರೆದದ್ದು ಯಜ್ಞ ರಕ್ಷಣಕ್ಕಾಗಿ. ನಮ್ಮಪ್ಪನಂತ ಹೇಳಿದ್ದೇನು? ಯಾರೋ ಯಜ್ಞ ರಕ್ಷಣೆ ಮಾಡಬೇಕು ಅಂತ ರಾಕ್ಷಸರು ಬಂದು ಕಾಡ್ತಾರಂತ ಕೇಳಿದ್ರಿ, ಅದಕ್ಕೆ ಕರೆದಿದ್ರಿ. ಬರ್ತೇನೆ, ಯಜ್ಞ ರಕ್ಷಣೆ ಮಾಡ್ತಾರೆ, ಹೋಗ್ತಾ ಇರ್ತೇನೆ. ಸುಮ್ಮನೆ ಮಂತ್ರ ಉಪದೇಶದೆಲ್ಲ ಮಾಡಬೇಡಿ. ಹಾಗಂದು ಒಂದು ವೇಳೆ ರಾಮದೇವರು ಹೇಳಿದ್ದ ಅಂತಂದರೆ, ನನಗೆ ಈ ಮಂತ್ರ ಎಲ್ಲ ಗೊತ್ತಿದೆ, ನನಗೇನು ಉಪದೇಶ ಬೇಡ ಅಂತ ಒಂದು ವೇಳೆ ರಾಮದೇವರು ಹೇಳಿದ್ದಾರೆ, ನಾನು ಇವತ್ತು ಏನು ಮಾಡ್ತಾ ಇದ್ದೆ? ಸ್ವಾಮಿಗಳು ಬಂದು ಏನಪ್ಪ ಏನೋ ಬಾ, ಅವ್ರು ಒಳ್ಳೆ ವಿಷಯ ಹೇಳ್ತೇನೆ ಅಂತ. ಸ್ವಾಮಿ ಬರ್ರಿ, ಪಾದಪೂಜೆ ಮಾಡ್ಕೊಳ್ರಿ, ಮುದ್ರೆ ಹಾಕಿರಿ, ಮಂತ್ರ ಹಾಕ್ಕೊಳ್ರಿ, ಹೋಗ್ತಾ ಇರ್ರಿ. ನನ್ನಷ್ಟೇ ನಾನು ಮಾಡ್ಕೋತೇನೆ. ಸುಮ್ಮನೆ ಇದೆಲ್ಲ ನನಗೆಲ್ಲ ಗೊತ್ತಿದೆ. ಇನ್ನು ಪುಸ್ತಕಗಳಿಗೆ ಯೂಟ್ಯೂಬ್ ಹಾಕಿದರೆ ಎಲ್ಲ ಸಿಗ್ತದೆ. ಈಗ ವಿಕಿಪೀಡಿಯಲ್ಲಿ ಹೋದರೆ ಏನು ಸಿಗೋದಿಲ್ಲ, ಗೂಗಲಲ್ಲಿ ಎಲ್ಲ ಸಿಗ್ತದೆ. ಉಪದೇಶ ಮಂತ್ರ ಪಾಠ ಯಾವುದೂ ಬೇಕಾಗಿಲ್ಲ, ಎಲ್ಲ ನಮಗೆ ಅದರಲ್ಲೇ ಸಿಗ್ತದೆ. ಹಾಗಂತ ನಾವು ಇವತ್ತು ಯಾಕೆ ಹೇಳಿರಲಿಕ್ಕಿಲ್ಲ? ಹಾಗೆ ಹೇಳಿ ಬಿಡಬಾರದು. ದೊಡ್ಡವರು ಉಪದೇಶ ಮಾಡಿದರೆ ಭಕ್ತಿ ವಿಶ್ವಾಸದಿಂದ ತಿಳ್ಕೊಳ್ರಿ ಅಂತ ತೋರಿಸಲಿಕ್ಕೆ, ನಮ್ಮಂಥ ಮಂದ ಜನರಿಗೆ ಅನುಗ್ರಹ ಮಾಡೋದಕ್ಕಾಗಿ ರಾಮದೇವರು ತಗೊಂಡ. ಅವರು ಉಪದೇಶ ರಾಮದೇವರು ತಗೊಂಡದಕ್ಕೆ ಇವತ್ತು ಬಲಾಬಲ ಮಂತ್ರಗಳು ಏನು ಅದು ಉಪದೇಶ ಮಾಡೋದು ನಮಗೆ ಗೊತ್ತಾಗೋಲ್ಲ ಅಂತ ಇಟ್ಕೊಳ್ರಿ. ಹಾಗೆ ಉಪದೇಶ ತಗೊಳ್ಳಿ ಅಂತ ತಿಳಿಸಲಿಕ್ಕೆ, ಜನರಿಗೆ ಉಪಕಾರ ಮಾಡಲಿಕ್ಕೆ ದೇವ ಋಷಿಗಳಿಂದ ತಗೊಂಡಂತ. ಅನುಗ್ರಹಾರ್ಥಂ ಸ ಋಷೇರವಾಪ, ಲೋಕಾನುಗ್ರಹಾರ್ಥಂ ಋಷಿಗಳಿಂದ ತೆಗೆದುಕೊಂಡ ಅಂತ ಒಂದು ಅರ್ಥ. ಇನ್ನೊಂದು ಸ್ವಾರಸ್ಯ ಅರ್ಥ ಬರೀತಾರೆ ಭದ್ರಾಸ್ವಾಮಿಗಳು. ಅನುಗ್ರಹಾರ್ಥಂ ಸ ಋಷೇರವಾಪ ಏನಂದರೆ, ಈಗ ಈ ಕೆಲವು ಪದಾರ್ಥಗಳನ್ನು ಅಂಗಡಿಗೆ ಹೋಗಿ ತೊಗೊಂಡಿರ್ತೇವೆ. ಈ ಪದಾರ್ಥ ತೊಗೊಂಡು ಏನೋ ಒಂದು ಉಪಯೋಗ ಮಾಡಿಕೊಳ್ರಿ ಅಂತ, ಈ ಪೇಪರು ಏನೋ ಇದೆಲ್ಲ ಬರ್ತದೆ, ಬರೀಲಿಕ್ಕೆ ಒರೆಸಲಿಕ್ಕೆ ಸ್ಪಾಂಜ್ ಥರ ಏನೋ ವಸ್ತುಗಳು ಬರ್ತದೆ. ನೀವು 10 ಟೈಮ್ಸ್ ರೀಯೂಸ್ ಮಾಡ್ಬೋದು, ಅದನ್ನು 10 ಸಾರ್ತಿ ಒರೆಸ್ಬೋದು.
ಒಂದು ಸಾರಿ ತೊಗೊಂಡ್ರೆ ಒಂದು ಸಾರಿ ಹೊರಗೆ ತುಂಬ ಚೆನ್ನಾಗಿ ಹೋಯ್ತು, ತುಂಬ ಚೆನ್ನಾಗಿ ಉಂಡೆ ರಿವ್ಯೂ ಹಾಕಿಬಿಡ್ತೇವೆ. ಇದೆಲ್ಲ ಪೋಸ್ಟಿಂಗ್, ಆಮೇಲೆ ರೇಟಿಂಗ್ಸ್ ಎಲ್ಲ ತಕ್ಷಣ ಒಂದು ಸಲ ಯೂಸ್ ಮಾಡಿಕೊಂಡು ರೇಟಿಂಗ್ಸ್ ಹಾಕಿಬಿಡ್ತೇವೆ. 5ಗೆ 5 ಅನ್ನೆಲ್ಲ ಹಾಕಿಬಿಡ್ತೇವೆ. ತುಂಬ ಚೆನ್ನಾಗಿತ್ತು. ಎರಡನೇ ದಿವಸ ಅದೇ ಪದಾರ್ಥದಿಂದ ಬರಿಸಿದರೆ ಪರವಾಗಿಲ್ಲ ಅಂತಿತ್ತು. 3ನೇ ದಿವಸ ಕಡಿಮೆ ಆಗಿ ಆಮೇಲೆ ಹೇಳಿದ್ದು 50 ಯೂಸಿಗೆ 10 ಯೂಸಿಗೆ ಅದು 4ನೇ ಸರಿ ಬರೋಗಳಿಗೆ ಅದು ಉಪಯೋಗ ಇಲ್ಲ, ತೆಗೆದು ಬಿಸಾಡಬೇಕಾಗಿಬಿಡ್ತದೆ. ಅಂದರೆ ಏನಂದರೆ ಯೂಸ್ ಆ್ಯಂಡ್ ವೇರ್ ಆ್ಯಂಡ್ ಟ್ಯಾರ್ ಅಂತಾರಲ್ವ, ಡಿಪ್ರಿಸಿಯೇಷನ್ ಆಗುತ್ತೆ. ನಮ್ಮ ಪದಾರ್ಥಗಳನ್ನ ನಾವು ಉಪಯೋಗ ಮಾಡ್ತಾ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಇರ್ತದೆ. ಆಗ ಮಂತ್ರಗಳು ನೀವೆಲ್ಲ ಉಚ್ಚಾರ ಮಾಡೋದರ ಪ್ರಭಾವ ಅದರ ವೀರ್ಯ ಕಡಿಮೆ ಆಗ್ತಾ ಇದೆ. ನಾವೆಲ್ಲ ಜಪ ಮಾಡಲಾಂಗೆ, ಅದಕ್ಕೆ ತುಂಬ ಜನ ಸಂಧ್ಯಾವಂದನೆ ಮಾಡೋದಿಲ್ಲ, ಗಾಯತ್ರಿ ಮಾಡೋದಿಲ್ಲ. ಯಾಕಂದರೆ ಮಂತ್ರ ಚೆನ್ನಾಗಿರಬೇಕಲ್ಲ ಅಂತ. ಪಾಪ ರಾಮದೇವರು ಇದ್ದಂಗೆ ನಾವು ಹಂಗಿದ್ದೇವೆ. ನಾವು ಮಾಡಿ ಆ ಮಂತ್ರ ಚೆನ್ನಾಗಿದೆ ಅದನ್ನು ಕೆಡಿಸಿ, ಯಾಕೆ ಪಾಪ 4 ಜನ ಮಾಡೋವರಿಗೂ ಫಲ ಕಡಿಮೆ ಆಗಬೇಕು. ನಾನು ಮಾಡಲಾಗಿದೆ ಅಂದರೆ ಆ ಮಂತ್ರ ಚೆನ್ನಾಗಿದೆ. ಈ ಇನ್ವರ್ಟರ್ ಬ್ಯಾಟ್ರಿ ಇರ್ತದೆ ನೋಡಿರಿ, ಅದರ ಹಂಗೆ ಅದು ಸ್ಟೋರ್ ಆಗಿರ್ತದೆ. ಯೂಸ್ ಮಾಡ್ದಂಗೆ ಇಟ್ಕೊಂಡಿದ್ರೆ ಹಾಗೆ ಸ್ಟೋರ್ ಆಗಿರೋದು ಅಂತ ನೆನೆಸ್ಕೊಂಡು ಬಿಟ್ಟಿರ್ತೇವೆ. ಆಮೇಲೆ ಬಂದು ಬೈತಾನವ ಮೆಕ್ಯಾನಿಕ್, ಏನು ಯೂಸ್ ಮಾಡಲಿ ಡೈಲಿ ಚಾರ್ಜ್ ಆದದನ್ನು ಡಿಸ್ಚಾರ್ಜೇ ಮಾಡಲಾಗಿದ್ದರೆ ಹಾಳಾಗಿ ಹೋಗ್ಬಿಡೋದ್ರಿ, ಯೂಸ್ ಮಾಡಿರಿ ಅಂತ. ಆಮೇಲೆ ತಲೆ ತುರಿಸ್ಕೋತೇವೆ ನಾವು ಕೆಟ್ಟೋದ ಮೇಲೆ. ಆ ಥರ ನಾವು ಯೂಸ್ ಮಾಡಲಾಗಿದ್ದೇವೆ ಅಂದರೆ ಮಂತ್ರ ಚೆನ್ನಾಗಿರುತ್ತೆ ಅಂತ ಕೆಲವು ಜನ ತಿಳ್ಕೊಂಡಿರ್ತಾರೆ. ಯೂಸ್ ಮಾಡಲಾಗಿದ್ದರೂ ಕೆಟ್ಟು ಹೋಗುತ್ತೆ, ನಾವು ಯೂಸ್ ಮಾಡಿದರೂ ಮಂತ್ರವನ್ನು ಕೆಡಿಸ್ತೇವೆ, ನಾವು ಕೆಟ್ಟು ಹೋಗ್ತೇವೆ, ಎಲ್ಲ ಆಗ್ತದೆ. ಅದು ಏನಿದ್ರೆ ಆಗಬೇಕಾದ ಹಾಗೆ ಆಗ್ತದೆ, ಅದು ನಮ್ಮಿಂದ ತಡೀಲಿಕ್ಕೆ ಆಗೋದಿಲ್ಲ. ಹಾಗೆ ಆ ಮಂತ್ರಗಳು ನಮ್ಮಂಥವ್ರು ಉಪಯೋಗ ಮಾಡಿ 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 ಮಂತ್ರದ ಶಕ್ತಿ ಕಡಿಮೆ ಆಗತ್ತೆ. ಈಗ ಅದನ್ನು ಏನು ಮಾಡಿದರು ವಿಶ್ವಾಮಿತ್ರರು? ರಾಮದೇವರ ಕಿವಿಯಲ್ಲಿ ಹೇಳಿದ್ದಲ್ಲಿ ರಾಮದೇವರ ಕಿವಿ ಹತ್ರ ಯಾವಾಗ ಮಂತ್ರೋಪದೇಶ ಕಿವಿ ಹತ್ರ ಮಾಡಬೇಕು. ಉಪದೇಶಗಳು ಎಂಬುದು ಬಹಿರಂಗ ಮಾಡಬಾರ್ದು. ಸಾಮಾನ್ಯ ಹೇಳೋ ಮಾತಿದು. ಇನ್ಫಾರ್ಮೇಷನ್ನ ಪಬ್ಲಿಕ್ಕಾಗಿ ಹೇಳ್ಬೋದು, ಎಜುಕೇಟನ್ನು ಪಬ್ಲಿಕ್ಕಾಗಿ ಮಾಡಬಾರ್ದು. ಎಜುಕೇಟನ್ನು ಒಂದು ಕ್ಲೋಸ್ಡ್ ರೂಮಲ್ಲಿ ಮಾಡಬೇಕು, ಇನ್ಫಾರ್ಮೇಷನ್ನ ಪಬ್ಲಿಕ್ಕಾಗಿ ಹೇಳ್ಬೋದು. ಅದು ಇವತ್ತು ಲೋಕದಲ್ಲಿ ಆ ವ್ಯತ್ಯಾಸನೇ ಇಲ್ಲ. ಎಲ್ಲ ಕಡೆಗೆ ಬಿಡ್ರಿ ಅಂತಾರೆ. ಯಾರು ಬೇಕಾದ್ರೆ ಎಲ್ಲಿದ್ದು ಬೇಕಾದ್ರೆ ಏನು ಬೇಕಾದ್ರೆ ತೊಗೊಳ್ಳಿ, ಎಲ್ಲರಿಗೂ ಹೋಗಿ ರೀಚ್ ಆಗಲಿ ಅಂತ. ನಮ್ಮ ಮನೆ ಒಳಗಿರೋ ಪದಾರ್ಥ ಹಾಗೆಲ್ಲ ಕೊಡುವೇವ. ನಮ್ಮ ಮನೆ ಒಳಗೆ ಏನೇನಿದೆ ಇದೆ, ನನ್ನ ಮನೆಯನ್ನು ಬೇಕಾದ್ರೆ ನಾನು ಫೋಟೋ ಹಿಡಿದು ಕಳಿಸುವೆ. ಬೀರೋ ಹಂಗೆ ಇಟ್ಟಿದ್ದೇನೆ ಅಂತ ತೋರಿಸುವೆ. ಬೀರೋ ಒಳಗೆ ಏನೇನಿದೆ ಅಂತ ತೋರಿಸುವೆನಾ? ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡುವೇವಾ? ಬೀರೋವನ್ನು ತೋರಿಸುವೆ. ನಾನು ಹೊಸ ಬೀರೋ ತೊಗೊಂಡೆ ಅಂತ ಸೆಲ್ಫಿ ಹಾಕೊಬೋದು. ನನ್ನ ಮನೆ ಹಾಗಿದೆ ಅಂತ ಹೊರಗೆ ನೋಡಿ ತೋರಿಸ್ಬೋದು, ಬಾಕಿ ಇಲ್ಲ. ಹಾಗೆ ತತ್ವಗಳು ಹಾಗೆ. ಯಾವ ತತ್ವಗಳು ಬೇಕಾದ್ರೆ ಏನ್ರಿ ತತ್ವ ಎಲ್ಲರೂ ತಿಳ್ಕೊಳ್ಳಿಕ್ತೇನ್ರಿ ಅವನ್ ಕೇಳಿ ಹೇಳೋಣ. ಯಾಕಂದರೆ ಕೇಳುವವ ಯಾಕೆ ಕೇಳ್ತಾನಂತ ಗೊತ್ತಿಲ್ಲ, ಹೇಗೆ ಕೇಳ್ತಾನಂತ ಗೊತ್ತಿಲ್ಲ. ಅವರಿಗೆ ಹೇಳಿದರೆ ಪಾಪ ಬರುತ್ತೆ. ಗರುಡ ಪುರಾಣದಲ್ಲಿ ಒಂದು ಮಾತಿದೆ, ಭಾಳ ಸುಂದರವಾದ ಮಾತು. ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಅದರ ಶಕ್ತಿ ಹೋಗತ್ತೆ ಅಂತ. ಸಾಮಾನ್ಯ ಕೆಲವು ಪವಿತ್ರ ಪದಾರ್ಥ ಅದರ ಶಕ್ತಿ ಹೋಗೋದಿಲ್ಲ ಸಾಮಾನ್ಯ, ಬಟ್ ಜನರಲಿ ಅದು ಸರಿ. ಅದರ ಕೆಲವೊಂದು ಸ್ಪೆಸಿಫಿಕ್ ಆದ ಸ್ಥಳದಲ್ಲಿ ಅದರ ವೀರ್ಯ ಹೋಗುತ್ತೆ. ದರ್ಭಗಳು ಉಪಯೋಗ ಮಾಡಿದ ದರ್ಬೆಯನ್ನು ಮತ್ತು ಉಪಯೋಗ ಮಾಡ್ಬೋದು. ಜನರಲ್ ಆಗಿ ಒಂದು ಕೆಲಸಕ್ಕೆ ಉಪಯೋಗ ಮಾಡಿದ ದರ್ಬೆಯನ್ನು ತಿರುಗಿ ಉಪಯೋಗ ಮಾಡ್ಬೋದು. ಆದರೆ ಪಿಂಡದ ಮೇಲೆ ಅರ್ಪಣೆ ಮಾಡಿದ ದರ್ಬೆಯನ್ನು ಮತ್ತು ಉಪಯೋಗ ಮಾಡಬಾರ್ದು. ಅದು ನಿರ್ಮಾಲ್ಯ, ಅದು ನಿರ್ಮಾಲ್ಯ ಆಗಿಬಿಡ್ತದೆ ಅಂತ. ಅದೇ ಥರ ಅಗ್ನಿಗೆ ಯಾವಾಗಲೂ ಮೇಲಿಗಿಲ್ಲ, ಕೆಂಡಕ್ಕೆ ಮೇಲಿಗಿಲ್ಲ, ಬೊಗ್ಗಿಗೆ ಮೇಲಿಗೆ ಇದೆ, ಮುಸರೆ ಇದೆ. ಅಗ್ನಿಗೆ ಮುಸರೆ ಇಲ್ಲ, ಅಗ್ನಿಗೆ ಮೇಲೆ ಇಲ್ಲ. ಆದರೆ ಒಂದೇ ಒಂದು ಅಗ್ನಿ ಬಿಟ್ಟು, ಚಿತಾಗ್ನಿ ಬಿಟ್ಟು. ಶವ ಉರಿಸುವ ಅಗ್ನಿ ಅದು ಮೇಲಿಗೆ, ಶವಕ್ಕೆ ತಾಕಿದರೆ ಅಗ್ನಿಯನ್ನು ಬಿಟ್ಬಿಡಬೇಕು ಅಂತ. ಬ್ರಾಹ್ಮಣರನ್ನ ಆ ಥರ, ಬ್ರಾಹ್ಮಣರು ಬಹಳ ಪವಿತ್ರ. ಅವನು ಕಂಡ್ರೆ ಎದ್ದು ನಮಸ್ಕಾರ ಮಾಡೋದು ಎಲ್ಲದಕ್ಕೂ ಅವನು ಸೇರಿಸ್ಕೊಬೇಕು. ಆದರೆ ಒಂದೇ ಒಂದು ಕೆಲಸ ಮಾಡಿದ್ರೆ ಬ್ರಾಹ್ಮಣರನ್ನ ಸೇರಿಸ್ಕೊಳ್ಬಾರ್ದು. ಬ್ರಾಹ್ಮಣಾನ್ ಪ್ರೇತ ಭೋಜನೆ ಅಂತ. ಅಂತಹ ಸಂದರ್ಭ ಬಂದಾಗ ಅದನ್ನು ಮಾಡಲಿಕ್ಕಿಲ್ಲ. ಹೇಳಿಲ್ಲ ಕೆಲವುದು ಅಂದರೆ ಡೀಟೇಲ್ಸ್ ಬೇಡ ಅಂತ ಅರ್ಥ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ಹಾಗೆ ಮಂತ್ರ ಯಾವಾಗ ನಿರ್ಮಾಲ್ಯ ಆಗತ್ತೆ, ಮಂತ್ರ ಬೇಡ, ಮಂತ್ರ ನೀಚ ಯಾವಾಗ ಆಗತ್ತೆ ಅಂದರೆ ಯಾವಾಗ ಅದರ ಅಪೇಕ್ಷೆ ಇಲ್ಲದವರಾದ, ಅನುಷ್ಠಾನ ಆಚರಣೆ ಇಲ್ಲದವರಾದ ನೀಚರಲ್ಲಿ ಮಂತ್ರೋಪದೇಶ ಮಾಡ್ತೇವೋ ಆ ಮಂತ್ರ ನಿರ್ವೀರ್ಯ ಆಗತ್ತೆ ಅಂತಿದೆ. ಹಾಗಾಗಿ ಟು ಹುಮ್ ಸೋ ಇಟ್ ಮೇ ಗಣ್ಸ್ ಅಂತ ನಾವು ಯಾರಿಗೆ ಬೇಕಾದ್ರೆ ತತ್ವಗಳನ್ನು ಹೇಳಲಿಕ್ಕೆ ಹೋಗಬಾರ್ದು. ತತ್ವಗಳನ್ನು ಸ್ವಲ್ಪ ಗುಟ್ಟುಗೋಪ್ಯವಾಗೇ ಇಟ್ಟುಕೊಳ್ಬೇಕು. ಅವರು ಕೇಳಿದ ಹಾಗೆ ಹೇಳಬೇಕು. ಅವರಿಗೆ ಕೇಳುವ ಇಂಟ್ರೆಸ್ಟನ್ನು ಹುಟ್ಟಿಸ್ಬೋದು. ತತ್ವ ಹೇಳ್ರಿ ಅಂತ ಕೇಳಲಿಕ್ಕೆ ಅವರನ್ನು ಪ್ರಚೋದನೆ ಮಾಡಿಸ್ಬೋದೇ ಹೊರತು ತತ್ವವನ್ನೇ ತೆಗೆದು ಮೊದಲು ಹೇಳಿಬಿಡಬಾರ್ದು. ಇದು ಬಹಳ ಮುಖ್ಯವಾದ ತತ್ವ. ಇದನ್ನು ನಾನು ಹೇಳಿಲ್ಲ, ವೇದವ್ಯಾಸರು ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ, ಅನಾವಿಷ್ಕುರ್ವನ್ ಅನ್ವಯಾತ್. ಆವಿಷ್ಕಾರ ಮಾಡದೆ ತತ್ವೋಪದೇಶ ಮಾಡಿರಿ, ತತ್ವವನ್ನು ತಿಳಿಸ್ರಿ. ಆ ತತ್ವವನ್ನು ಆವಿಷ್ಕಾರ ಮಾಡಬೇಡ್ರಿ, ಬೇಕಾದವರು ಹೇಳ್ರಿ. ನಾ ಕಶ್ಚಿತ್ ನಾ ಪ್ರವಕ್ತ್ರೆ ನಾ ಪೃಷ್ಟ ಕಸಚಿತ್ ಬ್ರೂಯಾತ್. ಯಾರು ಕೇಳದೇ ಇದ್ರೆ ಅವರಿಗೆ ಹೇಳಲಿಕ್ಕೆ ಹೋಗಬೇಡ್ರಿ.
ಅಂತ ಹೇಳ್ತದೆ. ಅದಕ್ಕೆ ಹಾಗೆ ನೀಚ ಸ್ಥಾನದಲ್ಲಿ ಮಂತ್ರೋಪದೇಶ ಮಾಡಿದರೆ ಆ ಮಂತ್ರ ವ್ಯರ್ಥ ಆಗತ್ತೆ. ಹಾಗೆಲ್ಲ ಮಂತ್ರಗಳು ನಿರ್ವೀರ್ಯವಾಗಿದ್ದರೆ ಇನ್ನು ಮುಂದೆ ಜಪ ಮಾಡುವವರ ಗತಿ. ಬ್ರಾಹ್ಮಣನಿಗೆ ಮೊದಲನೇ ದಿವಸ ಹೇಳಿದರು ನೋಡೊಬ್ಬರು, ಬ್ರಾಹ್ಮಣನಿಗೆ ಬಹಳ ಮುಖ್ಯವಾದದ್ದು ಮಂತ್ರ. ಸಂಧ್ಯಾವಂದನೆಯ ಜೊತೆಗೆ ಗಾಯತ್ರಿ ಮಂತ್ರ ಜಪ. ಜಾಪ್ಯೇನೈವತು ಸಂಸಿದ್ಧೆ ಬ್ರಾಹ್ಮಣೋ ನತ್ರ ಸಂಶಯ ಕುರ್ಯಾದನ್ಯ ನವಾ ಕುರ್ಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ, ಮಹಾಭಾರತ ಹೇಳುವ ಮಾತು. ಜಾಪ್ಯೇನೈವತು ಸಂಸಿದ್ಧೇತ್ ಬ್ರಾಹ್ಮಣ, ಒಬ್ಬ ಬ್ರಾಹ್ಮಣನಿಗೆ ದೊಡ್ಡ ಆಸ್ತಿ ಯಾವುದು? ಜಪ. ಗಾಯತ್ರಿ ಜಪ ಮೊದಲು ಶುರು. ಗಾಯತ್ರಿ ಜಪ ಒಂದೇ ಅಲ್ಲ, ನಾವು ಎವಳು ಸ್ಟಾರ್ಟಿಂಗನ್ನೇ ಎಂಡಿಂಗ್ ಪಾಯಿಂಟ್ ಮುಗಿದು ಹೋದ ಮಾಡಿಬಿಡ್ತೇವೆ. ನಮಗೆ ಈ ಏನಂತಾರೆ ಏನು ಪೂಜೆ ಋಷಿ ಪಂಚಮಿ ಪೂಜೆ ಮಾಡಿದಂಗೆ ತಿಳ್ಕೊಂಡ್ಬಿಟ್ಟಿರ್ತೇವೆ. ಋಷಿ ಪಂಚಮಿ ಹಿಡಿಯೋ ಕಾಲಿಗೆ ಉದ್ಯಾಪನ ಮಾಡಿ ಮುಗಿಸ್ಬಿಡ್ತಾರೆ. ಉದ್ಯಾಪನ ಎಂಬುದು ಮಂಗಳ. ಮಂಗಳ ಅಂದರೆ ಸಾಮಾನ್ಯ ಮಾಡಿ ಮುಗಿಸಿದ ಮೇಲೆ ಮುಗಿಸ್ಬೇಕು, ಸಾಮಾನ್ಯ ನಿಯಮ. ಅದು 7 ವರ್ಷ 8 ವರ್ಷದ ಪೂಜೆ ಮಧ್ಯೆ ಹೋದರೆ ಏನು ಮಾಡೋದು, ಏನೋ ಒಂದು ಕಾರಣಕ್ಕೆ ಮಾಡ್ತಾರೆ, ಅದೆಲ್ಲ ಬೇರೆ. 1 ವರ್ಷ ಮಾಡಿದ ಮೇಲೆ ಉದ್ಯಾಪನ ಮಾಡಿದ್ರೆ ಪರವಾಗಿಲ್ಲ, ಹಿಡಿಯೋ ಕಾಲಿಗೆ ಉದ್ಯಾಪನ ಮಾಡಿಬಿಡ್ತಾರೆ. ಅದೇನು ಶ್ರೀಯಪತ್ಯೇ ನಿತ್ಯ ಅಂತ ಹೇಳೋ ಕಾಲಕ್ಕೆ ಸುಧಾಮಂಗಲ ಅಂದ್ಬಿಟ್ರೆ ಏನೋ ಒಂದು ಅಧ್ಯಾಯ ಆದ್ರೆ ಅದು ಅಧ್ಯಾಯ ಮಂಗಳ ಅಂತ ಅನ್ಬೋದು, ಪಾದಮಂಗಲ ಏನೋ ಒಂದು ಹೇಳ್ಕೊಬೋದು. ಶ್ರೀಯಪತ್ಯೇ ನಿತ್ಯ ಮಂಗಳಾಚರಣೆ ಮೊದಲನೇ ಶ್ಲೋಕ, ಅಲ್ಲೇ ಸುಧಾಮಂಗಳವೂ ಮಾಡಿಬಿಡ್ತೇವೆ ಅಂತಂದರೆ ಏನು ಮಾಡೋದು ಹೇಳ್ರಿ. ಹಂಗಿವಾಗ ಪ್ರಾರಂಭದಲ್ಲೇ ಮುಗಿಸ್ಬಿಡ್ತೇವೆ. ಅದಕ್ಕೆ ಗಾಯತ್ರಿ ಜಪ, ನಾವು ಜಪ ಅಂದರೆ ಏನು ಮಾಡ್ತೇವೆ? ಗಾಯತ್ರಿ ಜಪ ಒಂದೇ 72,000 ಮಂತ್ರಗಳಿದೆ, 72,000 ಕೋಟಿ ಮಹಾಮಂತ್ರಗಳಿದೆ. ಎಲ್ಲವನ್ನು ವಾಯುದೇವರು ಜಪ ಮಾಡ್ತಾರೆ ಪ್ರತಿನಿತ್ಯ. ಜಪ ಮಾಡಲಿಕ್ಕೆಂದರೆ ಒಂದು ರೂಪವನ್ನೇ ಇಟ್ಕೊಂಡಿದ್ದಾರೆ ಅವರು. ನಮಗಷ್ಟು ಬೇಡ, 72 ಮಂತ್ರಗಳನ್ನು ಹೇಳಿಕೊಟ್ಟಿದ್ದಾರೆ. 72 ಮಹಾಮಂತ್ರಗಳನ್ನು ತಂತ್ರಸಾರದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅದರ ಜೊತೆಗೆ ಅಷ್ಟಮಹಾಮಂತ್ರಗಳನ್ನು ಹೇಳಿದ್ದಾರೆ. ಒಟ್ಟು 80 ಮಂತ್ರಗಳು ನಮಗೆ ಶ್ರೀಮದಾಚಾರ್ಯ ಉಪದೇಶ ಮಾಡಿಕೊಟ್ಟದ್ದು ತಂತ್ರಸಾರ ಎಂಬ ಗ್ರಂಥದಲ್ಲಿ. ಈ ಮಂತ್ರದ ಜಪ ಏನಿದೆ, ಒಂದೊಂದು ಮಂತ್ರದ ಜಪವನ್ನು ಅಪಾರ ಫಲವನ್ನು ಕೊಡ್ತಕ್ಕಂಥದ್ದು, ಯಾವುದಕ್ಕೂ ಕಡಿಮೆ ಇಲ್ಲ. ಡಾಕ್ಟ್ರ್ ಹತ್ರ ಹೋಗೋದು ಬೇಡ, ಅಷ್ಟಲಕ್ಷ್ಮಿ ಅಂತ ಎಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಬೇಕು, ದುಡ್ಡು ಬೇಕು, ಅದು ಬೇಕು, ಇದು ಬೇಕು, ಯಾವುದಕ್ಕೆ ನಾವು ಕಷ್ಟಪಡೋದು ಬೇಡ. ಮಣಿ ಬೇಕು, ಬಾಗಿಲ ಬೇಕು, ಏನೇನು ತೊಂದರೆ ಇಲ್ಲ. ಇಲ್ಲಿ ಹೇಳಿದ ಮಂತ್ರಗಳ ಜಪ ಮಾಡಿದರೆ, ಪರೀಕ್ಷೆ ಬೇಕಾದರೆ ಮಾಡಿ ನೋಡ್ರಿ ಎಂದು ಹಿಂದೆ ಅಂದರೆ ಪರೀಕ್ಷೆ ಅಲ್ಲ, ಅನುಷ್ಠಾನ ಮಾಡಿ ಫಲ ಪಡೆದವರಿದ್ದಾರೆ. ಆದರೆ ಕೂತಸ್ಥಲ್ಲಿ ನಮಗೆ ಏನು ಬೇಕೋ ಅದೆಲ್ಲ ತಂದು ಕೊಡ್ತಕ್ಕಂತಹ ಮಂತ್ರಗಳು, ಎಲ್ಲ ಸಿದ್ಧಿಯನ್ನು ಕೊಡ್ತಕ್ಕಂತಹ ಮಂತ್ರಗಳು, ಅಂತಹ ಮಂತ್ರಗಳನ್ನು ಶ್ರೀಮದಾಚಾರ್ಯ ಆರಿಸಿದ್ದಾರೆ. ಎಲ್ಲ ಮಂತ್ರಗಳು ಹಾಗೆ, ಅದರಲ್ಲಿ ಆಚಾರ್ಯ ಹೇಳಿದ್ದು. ಹಾಗಾದರೆ ಮಂತ್ರದ ಜಪದಿಂದಲೇ ಒಬ್ಬ ಬ್ರಾಹ್ಮಣನಿಗೆ ಒಳ್ಳೆ ಸಿದ್ಧಿ ಆಗತ್ತೆ. ಜಾಪ್ಯೇನೈವತ ಸಂಸಿದ್ಧೇತ್ ಬ್ರಾಹ್ಮಣ ನತ್ರ ಸಂಶಯ. ಅಲ್ಲ, ಮತ್ತು ಇನ್ನು ಬೇರೆ ಎಲ್ಲ ಬೇಕಾದಟ್ಟು ಇದಲ್ಲ ಅಂದರೆ ಕುರ್ಯಾದನ್ಯತ್ ನವಾ ಕುರ್ಯಾತ್, ಬಾಕಿಯನ್ನು ಮಾಡಿದರೆ ಮಾಡಿರಿ, ಬಿಟ್ಟರೆ ಬಿಡ್ರಿ. ಆದರೆ ಒಂದು ಮಾತ್ರ ಮುಖ್ಯ, ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಮಿನಿಮಮ್ ಮೈತ್ರ ಅಂದರೆ ಮಿತ್ರ ಸಂಬಂಧಿ ಸಂಧ್ಯಾವಂದನ ಅಷ್ಟನ್ನಾದರೂ ಮಾಡಿರಿ, ಆದರೆ ಜಪಗಳನ್ನು ಹೆಚ್ಚು ಮಾಡಿರಿ ಅಂತ. ಸಂಧ್ಯಾವಂದನ ಮಾಡಿರಿ, ಜಪ ಮಾಡಿರಿ. ಇನ್ನಲ್ಲ ಇದು ಅಂದ್ರೆ ಈ ಯಾಗ ಸಣ್ಣವತಿ ಶ್ರಾರ್ಧ ಇದೆ, ಈ ಶ್ರಾರ್ಧ ಇದೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗಬೇಕು, ಈ ಯಜ್ಞ, ಆ ಹೋಮ, ಆ ಯಾಗ, ಅಗ್ನಿಹೋತ್ರ, ಇಷ್ಟಿವ ಚಾತುರ್ಮಾಸ ಎಷ್ಟಿ, ಪೌರ್ಣಿಮಾಸ ಎಷ್ಟಿ, ಬೇಕಾದಷ್ಟು ಇದೆ, ಎಲ್ಲ ಇದೆ, ಇರಲಿ. ಆದರೆ ಅನುಕೂಲ ಇದ್ರೆ ಮಾಡಿರಿ, ಬೇಡ ಅನ್ನೋದಿಲ್ಲ. ಆದರೆ ಅದೆಲ್ಲಕ್ಕಿಂತಲೂ ಮುಖ್ಯ ಮಂತ್ರ ಜಪ, ಅದನ್ನು ಅನುಷ್ಠಾನ ಮಾಡಿದೆ ಅಂತ. ಅದಕ್ಕೆ ಆ ಮಂತ್ರ ಜಪಕ್ಕಷ್ಟು ಫಲ ಇದೆ. ಮುಂದೆ ಈ ಮಂತ್ರ ಜಪವನ್ನೇ ಆಧಾರವಾಗಿಟ್ಟುಕೊಂಡಿರುವ ಜನರಿಗೆ ಮಂತ್ರದಲ್ಲಿ ವೀರ್ಯ ಇಲ್ಲ ಅಂದರೆ, ವೀರ್ಯ ಇಳಿದೆದ್ದ ಮಂತ್ರವನ್ನು ಅವರು ಜಪ ಮಾಡಿ ಅದರ ಲಾಭ ಏನು? ಮಂತ್ರ ಜಪ ಮಾಡಿದರೆ ಅದರ ಫಲ ಬರಬೇಕು, ಬಂದಿಲ್ಲ ಅಂದರೆ ಮಂತ್ರದ ಪ್ರಭಾವ ಇಲ್ಲ ಅಂತ ಆಗ್ತಾ ಆಗಿಬಿಡ್ತದೆ. ಅದಕ್ಕೆ ರಾಮದೇವರು ನೋಡಿದರು, ಆ ಮಂತ್ರವನ್ನು ತನ್ನ ಕಿವಿಯಾಗ ಹಾಕಿದರೆ ಅದಕ್ಕೆ ವಿಶೇಷವಾದ ಫಲ ಬರುತ್ತೆ. ಅದಕ್ಕೊಂದು ಒಳ್ಳೆ ವಾದಿರಾಜಸ್ವಾಮಿ ಅದ್ಭುತವಾದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಬರೀ ಗಾಳಿ ಬೀಸ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಬೆವರುತ್ತದೆ, ಶೆಕೆ, ಇನ್ನೂ ಕಷ್ಟ, ತಾಪ. ಗಾಳಿ ಬಿದ್ದರೆ ಸ್ವಲ್ಪ ಪರಿಹಾರ ಆಗತ್ತೆ, ಬೆವರು ಶೆಕೆ ಕಡಿಮೆ ಆಗತ್ತೆ, ಸಂತೋಷ ಆಗೋದಿಲ್ಲ. ಅದೇ ಸ್ವಲ್ಪ ಅದರ ಹಿಂದೆ ಏನಾದರೂ ಒಳ್ಳೆ ಸೂಪರ್ ಐಡಿಯಾ ಅಂತೆಲ್ಲ ಹೇಳಿ ಹಿಂದೆ ಐಸೆಲ್ಲ ಇಟ್ಟು ಕಳಿಸ್ತಾರೆ ಅಂತ ಇಟ್ಕೊಳ್ರಿ ಯಾರಾದರೂ, ಆವಾಗ ಏನಾಗ್ತದೆ, ತನ್ನ ಗಾಳಿ ಬೀಸ್ತದೆ, ಆವಾಗ ಹಿತವಾಗಿರ್ತದೆ, ಸಂತೋಷ ಆಗುತ್ತೆ. ಸ್ವಲ್ಪ ಏನಾದರೂ ಪರಿಮಳದ ಕೇಸರ, ವಾದಿರಾಜಸ್ವಾಮಿ ಈ ದೃಷ್ಟಾಂತ ಹೇಳಿಲ್ಲ, ಅವ್ರು ಹೇಳಿದ್ದು ಪರಿಮಳ ಕೇಸರ ಮಾತ್ರ, ಬಾಕಿ ಎಲ್ಲ ಬೇರೆಯವರು ಹೇಳಿದ ದೃಷ್ಟಾಂತವನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಪರಿಮಳದವನ್ನು ಸ್ವಲ್ಪ ಅದರ ಹತ್ತಿರ ಬೀಸಿದಾಗ, ಆ ಕೇಸರ, ಸುಗಂಧದ ಕೇಸರ ಬಂದಾಗ, ಆ ವಾಸನೆ ಬಿದ್ದಾಗ ಇನ್ನೂ ಸಂತೋಷ ಆಗುತ್ತೆ. ಬರೀ ಗಾಳಿಗಿಲ್ಲದೆ ಇರುವ ಸಾಮರ್ಥ್ಯ ಪರಿಮಳ ಎಂಬುದು ಕೇಸರ ಸೇರಿದಾಗ ಸೇರ್ತದೆ. ಹಾಗೆ ಬರೀ ಮಂತ್ರಕ್ಕೆ ಆ ಪ್ರಭಾವ ಕಡಿಮೆಯಾದಾಗ ದೇವರ ಸನ್ನಿಧಾನ ಸೇರಿದರೆ
ಆ ಮಂತ್ರದ ಪ್ರಭಾವ ಜಾಸ್ತಿ ಆಗತ್ತೆ ಅನ್ನೋದಕ್ಕಾಗಿ ಮಂತ್ರಗಳಿಗೆ ಮಂತ್ರಾಭಿಮಾನಿ ದೇವತೆಗಳೇ ಅನುಗ್ರಹ ಮಾಡೋದಕ್ಕಾಗಿ ರಾಮದೇವರ ಮಂತ್ರವನ್ನು ಕೇಳಿದ. ಎಷ್ಟು ಅದ್ಭುತ ವ್ಯಾಖ್ಯಾನ ವಜ್ರಾಸನ ಮಾಡ್ತಾರೆ. ಅನುಗ್ರಹಾರ್ಥಂ ಸರಿಷೇರವಾಪ ಮಂತ್ರಾಭಿಮಾನಿ ದೇವತಾನಾಂ ಅನುಗ್ರಹಾರ್ಥಂ ಸರಿಷೇರ್ ಮಂತ್ರಾನವಾಪ. ವಜ್ರಾಸನ ಹೀಗೆ ಅದ್ಭುತವಾದ ಅರ್ಥವನ್ನು ಮಾಡಿ ಋಷಿಗಳಿಂದ ಬಲಾಬಲ ಮಂತ್ರಗಳನ್ನು ಜಪ ಮಾಡಿದ್ದಾರೆ. ಇತಿ ಬ್ರುವಾಣಾತ್ ವಿಪ್ರೇಂದ್ರಾನ್ ಮಂತ್ರೌ ಶುಶ್ರಾವರಾಘವ ಸರ್ವಜ್ಞ ಪೂರ್ಣಕಾಮೋಪಿ ಶಿಷ್ಟಾಚಾರ ಅನುಶಿಕ್ಷಕ. ದೊಡ್ಡವರಿಗೆ ಧರ್ಮವನ್ನು ತಿಳಿಸುವವನಾಗಿ ರಾಮದೇವರು ಈ ಮಂತ್ರವನ್ನು ತೆಗೆದುಕೊಂಡಿದ್ದಾನೆ. ಸಾಂಧ್ಯಂ ಕೃತ್ಯಂ ತತಃ ಕೃತ್ವ ಪ್ರಭಾತೆ ಶುಭಯಾಯು. ಅಲ್ಲಿಂದ ಮತ್ತೆ ರಾತ್ರಿಯಲ್ಲಿ ಋಷಿಗಳ ಹತ್ರನೇ ಮಲ್ಕೊಬೇಕು. ರಾಜಾದಿರಾಜ ದೊಡ್ಡ ಚಕ್ರವರ್ತಿ ದಶರಥ ಅವನ ಮನೆ ಹಂಸಧೂಳಿಕಾ ಮಂಚದಲ್ಲಿ ಮಳೆಗೆ ಅಭ್ಯಾಸ. ಕಾಡಿಗೆ ಬಂದಾಗ ವಿಶ್ವಾಮಿತ್ರರ ಪಕ್ಕದಲ್ಲಿ ಅವರ ಕಾಲು ಕೆಳಗೆ ಬರೀ ನೆಲದ ಮೇಲೆ ಮಲಗಿದ್ದನಂತ ರಾಮ. ದೇವರು ನಮಗೆ ಯಾವಾಗ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃತ ಕಶಸಿದ್ದನಂ ಇಟ್ಟಾಂಗೆ ಹಿರುವೇನು ಹರಿಯೇ. ನಮ್ಮ ದೇವರು ಯಾವ ಕಾಲದಲ್ಲಿ ಏನು ಕೊಟ್ಟಿದ್ದಾನೋ ಅದರಿಂದ ಸಂತೋಷವಾಗಿರಬೇಕು. ಇದನ್ನು ದೇವರೇ ಮಾಡಿ ತೋರಿಸ್ತಾನೆ. ಅದಕ್ಕೆ ಹಂಸಧೂಳಿಕಾ ಮಂಚದಲ್ಲಿ ಮಲಗಿದ ರಾಮ ಬರೀ ನೆಲದ ಮೇಲೆಯೂ ಮಲಗಿದ್ದ. ಬೆಳಗ್ಗೆ ಹೇಳೋದು ಸ್ನಾನ ಸಂಧ್ಯಾವಂದನೆ ಮಾಡಿಕೊಂಡು ಎಲ್ಲ ತನ್ನ ಕಾರ್ಯ ಮುಗಿಸ್ಕೊಂಡು ಹೋಗ್ತಾನೆ. ಹಿಮವತ್ ಪರ್ವತಕ್ಕೆ ಹೋಗ್ತಾರೆ. ಗಂಗಾ ನದಿ ಬರ್ತದೆ. ಗಂಗಾ ನದಿಯ ಚರಿತ್ರೆಗಳನ್ನು ಕೇಳ್ತಾನೆ ರಾಮದೇವರು. ಇದೆಲ್ಲ ಮಾಡಿಕೊಂಡು ಮುಂದೆ ಇನ್ನೂ ಹೋಗ್ತಾ ಇದ್ದಾನೆ. ಅಲ್ಲಿ ತಾಟಕ ಎಂಬ ಅಸುರ ಬರ್ತಾಳೆ. ಅವಳ ಕಥೆ ಏನು ಅಂತ ಕೇಳ್ತಾನೆ. ವಿಶ್ವಾಮಿತ್ರರು ಆ ತಾಟಕ್ಕೆ ಬಂದದ್ದು ಇವಳ ಸುಂದ ಅಂತ ಅವಳ ಹೆಂಡತಿ, ಮಾರೀಚ ಅಂತ ಏನೋ ಇದ್ದಾನೆ ಅವನ ತಾಯಿಯವಳು, ಅಂಥವಳು ಇವಳು ತಾಟಕ ಯಜ್ಞವನ್ನು ಯಜ್ಞಕ್ಕೆ ಭಾಳಷ್ಟು ವಿಘ್ನ ಮಾಡ್ತಾ ಇದ್ದೇನೆ ಅಂತ ಅಂದಮೇಲೆ ಸ್ವಲ್ಪ ಮೆತ್ತಗೆ ಯುದ್ಧ ಮಾಡಿದ ದೇವರು. ಹೆಂಗಸ ಜೊತೆಗೆ ಹೋಯ್ತು ತಮ್ಮ ಪ್ರಭಾವ ತೋರಿಸ್ಬೇಕಾ ಅಂತ. ಪ್ರಭಾವ ತೋರಿಸೋದು ಹೆಣ್ಮಕ್ಕಳ ಮೇಲೆ ಪ್ರಭಾವ ತೋರಿಸೋ ಉಪಯೋಗ ಇಲ್ಲ. ನನಗೆ ಕೆಲವರಿಗೆ ಭಾಳ ಸಿಟ್ಟು ಬಂದರೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋರು, ಬಂದರೆ ಇಂಗ್ಲೀಷಲ್ಲಿ ಮಾತಾಡೋರು, ಬೈಯೋರು. ಇಂಗ್ಲೀಷಲ್ಲಿ ಇವನು ಬ್ಯಾಂಕಲ್ಲಿ ಒಂದು ಆಫೀಸರ್ನ ಬೈರಿ, ಮ್ಯಾನೇಜರ್ನ ಸರಿ ಕೆಲಸ ಮಾಡಿಲ್ಲ ಅಂದರೆ ಮ್ಯಾನೇಜರ್ನ ಬೈರಿ, ಇಲ್ಲೊಂದು ಬೈರಿ ಪಾಪ. ಬೀದಿಯಲ್ಲಿ ಭಿಕ್ಷುಕ ರೋಡಲ್ಲಿ ನಿಂತಿದ್ದ, ಅವನ ಹತ್ರ ಇಂಗ್ಲೀಷಲ್ಲಿ ಬೈದರೆ ನೀವು ಇಂಗ್ಲೀಷ್ ಬರ್ತದೆ ಅಂತ ಭಿಕ್ಷುಕನ ಹತ್ರ ಇಂಗ್ಲೀಷಲ್ಲಿ ಬೈಬಾರ್ದಲ್ಲ. ಯಾಕಂದರೆ ಬೈಕೊಳ್ಳೋವಣೆ ಅವ್ನು ತಿಳಿಬೇಕು ಇಂಗ್ಲೀಷಲ್ಲಿ. ಪಾಪ ಅದು ದೊರೆ ಇಂಗ್ಲೀಷೆಲ್ಲ ಬೇದಂತ ಹೇಳಿಬಿಟ್ಟು ಹೋಗ್ತಾ ಇರೋದು. ಅದು ನೀವು ಬೈತಿರಿಂಬದೇ ಗೊತ್ತಿಲ್ಲ ಅದಕ್ಕೆ. ಹಾಗೆ ನಾವು ಈಗ ಏನು ಪ್ರಯೋಗ, ನನಗೆ ಸಾಮರ್ಥ್ಯ ಇದೆ ಅಂತ ಪ್ರಯೋಗ ಮಾಡಬೇಕು. ಎಲ್ಲಿ ತೋರಿಸ್ಬೇಕು ನನ್ನ ಬಲವನ್ನು? ಇನ್ನೊಬ್ಬ ಬಲಿಷ್ಠನ ಹತ್ರ ಯುದ್ಧ ಮಾಡಬೇಕು. ನನ್ನ ಯುದ್ಧದಲ್ಲಿ ನನ್ನ ಪ್ರಭಾವ ತೋರಿಸ್ಬೇಕು. ಒಂದು ಹೆಂಗಸ ಹತ್ರ ಏನ್ರಿ ಪ್ರಭಾವ ತೋರಿಸೋದು? ದೇವರು ಅದಕ್ಕೆ ಮೆತ್ತಗೆ ಇದ್ದನಂತ. ಅವಳೇನೋ ಉಪದ್ರ ಮಾಡಿದ್ರೆ ಅದನ್ನು ಮಾತ್ರ ತಡಿತಾ ಇದ್ದ. ದೇವರ ಧರ್ಮವನ್ನು ತಿಳಿದುಕೊಂಡ ಋಷಿಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ. ಇದನ್ನು ಇಂಗಿತ ಅಂತ ಇದಕ್ಕೆ ತಾನೇ ಕರೆಯೋದು. ಇದಕ್ಕೆ ಇಂಗಿತ ಅಂತ ಹೇಳ್ತಾರೆ. ಇಂಗಿತ ಅಂತ ಏನಂದ್ರೆ ಒಬ್ಬರ ಸೈಗೆ ಅವರು ಮಾಡುವ ಕೆಲಸವನ್ನು ಇಟ್ಟುಕೊಂಡು ಅವ್ರು ಏನು ಅಭಿಪ್ರಾಯದಲ್ಲಿದ್ದಾರೆ ಅಂತ ತಿಳ್ಕೊಂಡು ನಾವು ಅವರಿಗೆ ತಕ್ಕಂಗೆ ರಿಯಾಕ್ಟ್ ಮಾಡೋದು. ಇದಕ್ಕೆ ಇಂಗಿತರು ಅಂತ ತಿಳ್ಕೊಂಡು ಇಂಗಿತಜ್ಞರು ಅಂತ ಕರೀತಾರೆ. ಊಟದ ಹೊತ್ತು ಹಸಿವೆ ಹೊತ್ತು ಪಾಪ ಭಾಳ ಮನಾಗೆ ಬಂದು ಏನಪ್ಪ ಬನ್ನಿರಿ ಅಂದ್ರೆ ಆಯ್ತು ರೀ ಅಂತಂದಾರಂದ್ರೆ ಪಾಪ ಹಸಿವೆ ಇಲ್ಲ, ಬೆಳಿಗ್ಗಿಂದ ಊಟ ಮಾಡಿಲ್ಲ, ನೀರಿಲ್ಲ, ಉಪವಾಸ ಶ್ರಮ ಇದೆ, ಊಟ ಮಾಡ್ತೀರಾ ಅಂತ ಕೇಳಬೇಕು. ಏನು ನಿಮಗೆಲ್ಲ ಊಟ ಎಲ್ಲ ಆಗಿರ್ತದೆ ಪಾಪ, ಸುಮ್ಮನೆ ರೆಸ್ಟೋಗಳಿಗೆ ಬಂದಿದ್ದೀರಿ ಅಂತ ಹೇಳಿಬಿಟ್ರೆ ಅವನು ಕೇಳಬೇಕಂತ ಇಟ್ಕೊಂಡು ಅವನು ಕೇಳಂಗೆ ಬಿಟ್ಬಿಡ್ತಾನೆ. ಇದಕ್ಕೆ ಇಂಗಿತಜ್ಞರು ಅಂತ ಕರಿಬೇಕು. ಅವಸರ ಮದಿಗಮ್ಯ ಭ್ರೂ ವಿಜೃಂಭಾದ ಅಭಿಕ್ಷ್ಣ. ಶ್ರೀಮದಾಚಾರ್ಯರು ಸಾಯಂಕಾಲ ಪ್ರವಚನ ಮಾಡ್ತಾ ಇದ್ದಾರೆ ಅಂದರೆ ಪಾಠ ಹೇಳ್ತಾ ಇದ್ದಾರೆ. ಊಟ ಆದ ಕೂಡಲೇ ಪಾಠ ಹೇಳ್ತಾ ಇದ್ದಾರೆ. ಸಾಯಂಕಾಲದ ಟೈಮ್ ಆಯಿತು, ಪ್ರವಚನ ಪ್ರಾರಂಭದ ಟೈಮ್ ಬರ್ತಾ ಇದೆ. ಕೆಲವು ಸಂದರ್ಭ ಪ್ರವಚನ ಮುಗಿಯೋ ಟೈಮಿಗೆ ವಾಚ್ ತೋರಿಸ್ತಾ ಇರಬೇಕಲ್ವಾ, ಟೈಮ್ ಆಗಿದೆ 8:30 ದಾಟಿದೆ ಅಂತ ಟೈಮ್ ತೋರಿಸಬೇಕು. ಇಲ್ಲಾಂದರೆ ಇಂಗಿತ ಇಲ್ಲ ಅಂದರೆ ಏನು ಮಾಡೋದು? ಅವಾಗ ಕೆಲವರಿಗೆ ಸ್ವಲ್ಪ ಇಂಗಿತ ಇರಬೇಕಲ್ಲ. 8:00 ಆಯಿತು ಮುಗಿಸ್ಬೇಕು ಅಂತ ಸ್ವಲ್ಪ ಇಂಗಿತ ಇರಬೇಕು. ಇಲ್ಲ ಅಂದರೆ ಏನು ಮಾಡಿ ತೋರಿಸಬೇಕು. ಅವಾಗ ಈಗ ಆಚಾರ್ಯರು ಪಾಠ ಹೇಳ್ತಾ ಇದ್ದಾರೆ, ಪಾಠ ಮುಗಿಸ್ತಾ ಇಲ್ಲ, ಜನ ಬಂದು ತುಂಬಿಕೊಂಡ್ಬಿಟ್ಟಿದ್ದಾರೆ ಸಭೆಯಲ್ಲಿ. ಒಬ್ಬ ಶಿಷ್ಯ ಬಂದಿದ್ದಾನೆ, ಆಚಾರ್ಯ ಹತ್ರ ಬರಬೇಕು. ನನ್ನಂಗೆ ಯಾರು ಕಳಿಸಿದುಂಡೆ ಕೊಡಿ, ಸ್ವಾಮಿ ಟೈಮ್ ಆಯ್ತು ಬೇಗ ಬನ್ನಿರಿ ಟೈಮದಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿರುವೆ. ಆದರೆ ಆಚಾರ್ಯ ಶಿಷ್ಯರು ಅದನ್ನು ಮಾಡಿಲ್ಲ. ಪಾಠ ಹೇಳ್ತಾ ಇದ್ದಾರೆ, ದೂರ ನಿಂತಿದ್ದನಂತ. ಆಚಾರ್ಯರು ಬಾ ಅಂತ ಅನ್ನೋದ್ರಿಗೆ ದೂರ ನಿಂತಿದ್ದರಂತ ಆ ಶಿಷ್ಯ. ಆಮೇಲೆ ಅವರು ಬಾ ಅಂತ ಕರೆದಲ್ಲ, ಏನಪ್ಪ ಬಾರೋ ಅಂತ ಅವ್ರು ಅಂದಿಲ್ಲ, ಜಾಡೆ ತೋರಿಸಿದಾರಂತ. ತೋರಿಸಿಗಳ ಶಿಷ್ಯ ತಳ್ಕೊಂಡ, ಹತ್ತಿರ ಬಂದ. ಆಮೇಲೆ ಗುರುಗಳ ಹತ್ರ ಶಿಷ್ಯ ಹೋಗ್ಲಿಕ್ಕೂ ಇಷ್ಟು ಹೇಳ್ತಾರೆ, ಮ್ಯಾನರ್ಸ್. ಹತ್ತಿರ ಬಂದ ಕೂಡಲೇ ಕೈ ಮುಚ್ಚಿಕೊಂಡು ಹೇಳಿದನಂತ, ನಮ್ಮ ಗಾಳಿ ನಮ್ಮ ಎಂಜಲು ದೊಡ್ಡವರ ಮೇಲೆ ಸಿಡಿಬಾರ್ದು, ಅದಕ್ಕೆ ಬಾಯಿ ಮುಚ್ಚಿಕೊಂಡು ಮಾತನಾಡಿದನಂತ. ಆ ಶಿಷ್ಯ ಹೇಳ್ತಾನೆ, ಶಿಷ್ಯ ಅಂತ ಅನ್ನೋದಕ್ಕಾಗಿ ಏಕವಚನ ಹೇಳಿಬಿಟ್ಟೆ, ಆದರೆ ಆಚಾರ್ಯ ಶಿಷ್ಯರು ನಾವು ಏಕವಚನದಲ್ಲಿ ಹೇಳಬಾರ್ದು. ಆ ಶಿಷ್ಯ ಬಂದಿದ್ದರು, ಆಚಾರ್ಯರು ಬಂದು ಹೇಳ್ತಾರೆ, ಸ್ವಾಮಿ ಉಪನ್ಯಾಸದ ಸಮಯ ಇದೆ, ಎಲ್ಲರೂ ಸಿದ್ಧ ಇದ್ದಾರೆ, ನೀವು ಯಾವಾಗ ಬರ್ತೀರೋ ಬಂದು ನೀವು ಉಪದೇಶ ಮಾಡಿ, ನಿಮ್ಮ ಉಪದೇಶಗಳೇ ಸಿದ್ಧ ಇದ್ದೇವೆ. ಟೈಮ್ ಆಯಿತು, ಲೇಟ್ ಆಯಿತು, ಆಮೇಲೆ ಲೇಟ್ ಆಗ್ತದೆ ಅಂತ ಅಂದಿಲ್ಲ ಅವರು.
ನಿಮ್ಮ ಉಪನ್ಯಾಸಗಳಿಗೆ ನಾವು ತಯಾರಿದ್ದೇವೆ, ನೀವು ಯಾವಾಗ ಹೇಳಿದ್ರು ನಾವು ಕೇಳಿಗೆ ಸಿದ್ಧ ಇದ್ದೇವೆ ಅಂತ ಹೇಳ್ಕೊಂಡು ಆ ಶಿಷ್ಯ ಹೋದ್ರಂತ. ಆಮೇಲೆ ಆಚಾರ ಆಯಿತು ನಾಳೆ ಬರ್ರಿ ಅಂತೇಳಿ ಆಚಾರ ಹೊರಟರು. ಆಚಾರ ಹೊರಟುಕೊಳ್ಳಿ ಶಿಷ್ಯರು ಕೆಲವೆಲ್ಲ ಹಿಂದೆ ಸರದ್ರ ಹಂಗೆ ಆಚಾರ ಉಪನ್ಯಾಸಕ್ಕೆ ಹೋಗ್ತಾರೆ, ನಮ್ಮಷ್ಟು ಏನೋ ಮಾಡೋಣ ಅಂತ. ಇನ್ನೊಬ್ಬ ಏನದು ಸೀನಿಯರ್ ಸ್ಟೂಡೆಂಟ್ಸ್ ಬಂದರು. ಅಲಮಲಮನುವಾದೇನಾನು ವಾಚ್ಯೇತ ಪಶ್ಚಾತ್ ನನಗುರೇವ ಇದಾನಿಂ ಉದ್ಯತಾ ಹಿ ಪ್ರವತ್ತುಂ. ನಿಮ್ಮ ಅನುವಾದ, ನಿಮ್ಮ ವಿಚಾರ ಚಿಂತನೆ ಎಲ್ಲ ಸಾಕು, ಗುರುಗಳು ಪಾಠ ಹೇಳ್ತಾರೆ, ಉಪನ್ಯಾಸ ಮಾಡಲಿಕ್ಕೆ ಹೋಗ್ತಾರೆ ಬರ್ರಿ ಅಂತ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ಸೀನಿಯರ್ ಸ್ಟೂಡೆಂಟ್ಸ್ ಅಲ್ಲ, ಜೂನಿಯರ್ ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗ್ತಾರೆ ಉಪನ್ಯಾಸಕ್ಕೆ. ಆ ಉಪನ್ಯಾಸ ಹೇಗಿತ್ತು ಅಂದರು, ನಾನು ಮುಂದೆ ಎಲ್ಲರೂ ಮುಂದೆ ಬಂದು ಕೊಡ್ತಾರೆ, ನಾನು ಮೊದಲು ನಮಸ್ಕಾರ ಮಾಡಬೇಕು ಆಚಾರ್ಯಗೆ ಅಂತ. ಅಗಮೈಹಮಿಕ ಯಾಶು ಅಂತ ಪೂರ್ವಸಯ ಮಾಂ ವಿಧಾತುಂ ಅಂತ ವರ್ಣನ ಮಾಡ್ತಾರೆ ಮಧ್ವವಿಜಯದಲ್ಲಿ. ಹಾಗೆ ಇಂಗಿತಜ್ಞರು ಅಂತ ಕರೀತಾರೆ. ಹಾಗೆ ಆ ಇಂಗಿತವನ್ನು ತಿಳಿದುಕೊಂಡು, ರಾಮದೇವರ ಇಂಗಿತವನ್ನು ತಿಳ್ಕೊಂಡು ಋಷಿಗಳೆಲ್ಲ ಹೇಳ್ತಾರೆ, ಸ್ವಾಮಿ ಇದೇನು ನೀನು ಯೋಚನೆ ಮಾಡಬೇಕಾಗಿಲ್ಲ, ಹೆಂಗಸು ಅವಳು ನಿಜವಾದ, ಆದರೆ ಇವಳ ರಾಕ್ಷಸಿ ಇದ್ದಾಳೆ, ಅವಳನ್ನು ನಿಗ್ರಹ ಮಾಡೋದಕ್ಕೆ ನಿನ್ನ ಬಿಟ್ಟು ಇನ್ನು ಯಾರಿಗೂ ಸಾಮರ್ಥ್ಯ ಇಲ್ಲ, ದೇವತೆಗಳ ವರ ಅವಳಿಗಿದೆ, ಅದಕ್ಕೆ ನೀನೇ ನಿಗ್ರಹ ಮಾಡಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಆ ಋಷಿಗಳ ಪ್ರಾರ್ಥನಾದಿಂದ ತಾಟಕೆಯನ್ನು ಸಂಹಾರ ಮಾಡ್ತಾರೆ. ಸುಬಾಹು ಮಾರೀಚಾದಿಗಳನ್ನು ಕೂಡ ನಿಗ್ರಹ ಮಾಡ್ತಾರೆ. ಸುಬಾಹುವನ್ನು ಕೊಳ್ತಾನೆ, ಮಾರೀಚನನ್ನು ದೂರ ಎಸಿದಾನೆ. ಮುಂದಿನ ಕಾರ್ಯಬಲದಿಂದ ದೇವರು ಎಸಿತಾನೆ, ಅವನ ಸಮುದ್ರದಲ್ಲಿ ಬಿಸಾಡ್ತಾನೆ. ಅನಂತರದಲ್ಲಿ ದೇವರು ಆ ಯಜ್ಞವನ್ನು ಸಂರಕ್ಷಣೆ ಮಾಡ್ತಾ ವಿಶ್ವಾಮಿತ್ರರ ಋಷಿಗಳ ಆಶ್ರಮ ಸಿದ್ಧಾಶ್ರಮ ಅಂತ ಸಿದ್ಧಾಶ್ರಮಕ್ಕೆ ಬಂದಿದ್ದಾನೆ. ಸಿದ್ಧಾಶ್ರಮಂ ಸಿದ್ಧಜನಾಭಿವಂದ್ಯ, ಎಲ್ಲಿ ನಿಂತು ಎಲ್ಲ ಋಷಿಗಳು ತನ್ನ ತಪಸ್ಸನ್ನು ಮಾಡಿ ಸಿದ್ಧಪಡಿಸ್ಕೊಂಡ್ರು, ಅದರಿಂದ ಅದಕ್ಕೆ ಸಿದ್ಧಾಶ್ರಮ ಅಂತ ಹೆಸರಿದೆ. ಅಂತ ಸಿದ್ಧಾಶ್ರಮಕ್ಕೆ ರಾಮದೇವರು ಬಂದಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಪುನಃ ಅನೇಕ ರೀತಿಯಾಗಿ ಅಲ್ಲಿ ಋಷಿಗಳಿಂದ ತತ್ವಗಳನ್ನು, ಉಪದೇಶಗಳನ್ನು, ದೇವರೆಲ್ಲ ವಿಷಯಗಳನ್ನು, ವೃತ್ತಾಂತಗಳನ್ನು ಕೇಳ್ತಾ ಇದ್ದಾನೆ ಅಂಥೇಳಿ ರಾಮಾಯಣದಲ್ಲಿ ಈ ಸಿದ್ಧಾಶ್ರಮಕ್ಕೆ ದೇವರು ಪ್ರವೇಶ ಮಾಡಿದ ವಿಶ್ವಾಮಿತ್ರರ ಜೊತೆಗೆ ಅಂತ ಹೇಳ್ತಾ ಇಷ್ಟು ಕಥೆಯನ್ನು ಹೇಳ್ತಾ ಇದ್ದೇವೆ. ಇವತ್ತು ಯದ್ಯಪಿ ಸೀತಾ ಕಲ್ಯಾಣ ಆಗಿರಬೇಕು, ಶುಕ್ರವಾರ ಇದೆ ಸೀತಾ ಕಲ್ಯಾಣ ಹೇಳೋಣ ಅಂತ. ಅದೇನಾಗಿದೆ ಜ್ಯೋತಿಷ್ಯದಲ್ಲಿ ಒಂದು ಇದು ಹೇಳೋರು, ಏನೋ ಒಂದು ಮಾಡಬೇಕು, ಒಂದು ಆದ್ರೆ ಆಗಿಬಿಡ್ತದಂತ. ಅದಕ್ಕೆ ಸಂಗೀತದಲ್ಲೇ ಸೀತಾ ಕಲ್ಯಾಣ ಆದದ್ದರಿಂದ ಸೀತಾ ಕಲ್ಯಾಣ ಆಗಿದೆ ಅಂತ ಆ ರೀತಿಯಲ್ಲಿ ಭಾವಿಸಿ ಕಥಾ ಪ್ರಕಾರ ಸೀತಾ ಕಲ್ಯಾಣ ಯಾವತ್ತು ಬರ್ತದೋ ಅವತ್ತು ನೋಡೋಣ ಅಂಥೇಳಿ ಕೃಷ್ಣಾರ್ಪಣ ಅಂತ ಮುಗಿಸೋಣ. ಕೃಷ್ಣಾರ್ಪಣ ಮಸ್ತರೇ ನಮಃ. ಮದಾಚಾರ್ಯ ಮನೋಧಾಮ ಮಧ್ವಮಾನಸ ಮಂಚಕೆ ಶಯಾನ ಶ್ರೀಧರ ಶ್ರೇಷ್ಠಾತ ಮುಕ್ತು ಶ್ರೀಮತ್ಕೃತಿತೋವರಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ